ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ. ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ. ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ. ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ. ಹಲ್ಲೆಲೂಯಾ ಸ್ತುತಿ ನಿಮಗೆ, ಹಲ್ಲೆಲೂಯಾ ಸ್ತುತಿ ನಿಮಗೆ. ಹಲ್ಲೆಲೂಯಾ ಸ್ತುತಿ ನಿಮಗೆ, ಹಲ್ಲೆಲೂಯಾ ಸ್ತುತಿ ನಿಮಗೆ. ಹಲ್ಲೆಲೂಯಾ ಸ್ತುತಿ ನಿಮಗೆ, ಹಲ್ಲೆಲೂಯಾ ಸ್ತುತಿ ನಿಮಗೆ. ಚಪ್ಪಾಳೆ. ದುಷ್ಟ ಗೊಲ್ಯಾತನ ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಲ್ಲಿಟ್ಟವನೇ. ಕುರಿಗಳ ಕಾಯುವ ಇಸ್ರಾಯೇಲ್ ಅರಸನಾಗಿ ಎತ್ತಿದೆ ನೀನು ಮೇಲೆ ಮೇಲೆ ಮೇಲೆ. ದುಷ್ಟ ಗೊಲ್ಯಾತನ ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಲ್ಲಿಟ್ಟವನೇ. ಕುರಿಗಳ ಕಾಯುವನ ಇಸ್ರಾಯೇಲ್ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ದುಷ್ಟ ಗೊಲ್ಯಾತನ ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಲ್ಲಿಟ್ಟವನೇ. ಕುರಿಗಳ ಕಾಯುವನ ಇಸ್ರಾಯೇಲ್ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ದುಷ್ಟ ಗೊಲ್ಯಾತನ ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಲ್ಲಿಟ್ಟವನೇ. ಕುರಿಗಳ ಕಾಯುವನ ಇಸ್ರಾಯೇಲ್ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ಹಲ್ಲೆಲೂಯಾ ಸ್ತುತಿ ನಿಮಗೆ, ಹಲ್ಲೆಲೂಯಾ ಸ್ತುತಿ ನಿಮಗೆ. 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 ಹಲ್ಲೆಲೂಯಾ ಸ್ತುತಿ ನಿಮಗೆ, ಹಲ್ಲೆಲೂಯಾ ಸ್ತುತಿ ನಿಮಗೆ.
ಮೇಲೆತ್ತಿದೆ ಉನ್ನತದಿ ನನ್ನ ಇಟ್ಟೆ ಮಗನಾಗಿ ಮಾಡಿಬಿಟ್ಟೆ ನಿರಂತರವೂ ಶಾಪವ ನೀಗಿಸಿದೆ ಧೂಳಿಂದ ಎತ್ತಿರುವೆ ಶೃಂಗಾರ ತಂದಿರುವೆ ನಿರಂತರ ಕೈ ನೀಡಿ ಮೇಲೆತ್ತಿದೆ ಉನ್ನತದಿ ನನ್ನ ಇಟ್ಟೆ ಮಗನಾಗಿ ಮಾಡಿಬಿಟ್ಟೆ ನಿರಂತರವೂ ಶಾಪವ ನೀಗಿಸಿದೆ ಧೂಳಿಂದ ಎತ್ತಿರುವೆ ಶೃಂಗಾರ ತಂದಿರುವೆ ನಿರಂತರವೂ ಕೈ ನೀಡಿ ಮೇಲೆತ್ತಿದೆ ಉನ್ನತದಿ ನನ್ನ ಇಟ್ಟೆ ಮಗನಾಗಿ ಮಾಡಿಬಿಟ್ಟೆ ನಿರಂತರವೂ ಶಾಪವ ನೀಗಿಸಿದೆ ಧೂಳಿಂದ ಎತ್ತಿರುವೆ ಶೃಂಗಾರ ತಂದಿರುವೆ ಹಲ್ಲೆಲೂಯಾ ಸ್ತುತಿ ನಿಮಗೆ 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 ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತುತಿ ನಿಮಗೆ ಹಲ್ಲೆಲೂಯಾ ಸ್ತುತಿ ನಿಮಗೆ ಹಲ್ಲೆಲೂಯಾ ಸ್ತುತಿ ನಿಮಗೆ ಹಲ್ಲೆಲೂಯಾ ಸ್ತುತಿ ನಿಮಗೆ 1 2 3 go ಜೈ ಜೈ
ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ 3-4 ವಾರಗಳಿಂದ ಜೀವಕ್ಕೂ ಮರಣಕ್ಕೂ ಇರತಕ್ಕಂಥ ವ್ಯತ್ಯಾಸ, ಜೀವದಲ್ಲಿ ಏನೆಲ್ಲ ಆಶೀರ್ವಾದ ತುಂಬಲ್ಪಟ್ಟಿದೆ, ಮರಣಕ್ಕೆ ಸಂಬಂಧಪಟ್ಟ ಕಾರ್ಯದಲ್ಲಿ ಏನೆಲ್ಲ ನೆಸ್ಟ್ಗಳು ತುಂಬಲ್ಪಟ್ಟಿದೆ ಅನ್ನೋದನ್ನು ವಿವರವಾಗಿ ಮಾತಾಡ್ತಾ ಬರ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರ. ವೆನ್ ಯು ಆನರ್ ದ ಪ್ರೆಸೆನ್ಸ್ ಆಫ್ ಗಾಡ್, ಯಾಕಂದರೆ ಈ ಬಲಿಪೀಠದಿಂದ ದೇವ್ರ ವಾಕ್ಯ ಹೊರಟು ಬರುತ್ತೆ ಅಲ್ವಾ. ನಿಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದರೆ ನೀವೇನಾಗಿರ್ತೀರಾ, ಸರಿಯಾದ ಒಳ್ಳೆ ಬಟ್ಟೆ ಹಾಕ್ಕೊಂಡು ಎಲ್ಲ ಕಡೆ ಸೆಂಟೆಲ್ಲ ಹೊಡೆದ್ಬಿಟ್ಟು ಎಲ್ಲ ಕಡೆ ಏನೆಲ್ಲ ಇಡಬೇಕಲ್ಲ ನೀಟಾಗಿಟ್ಟು ಅವ್ರನ್ನ ಆಹ್ವಾನ ಮಾಡ್ತೀರಾ. ಯಾಕೆ? ಅವ್ರು ನಿಮ್ಮನ್ನು ಪ್ರಶಂಸಿಸಬೇಕು, ಅವರಿಂದ ನೀವು ಆಶೀರ್ವಾದ ಪಡಿಬೇಕು. ಅದೇ ರೀತಿಯೇ ಪರಲೋಕದ ರಾಜ್ಯ ದೇವರು ಇವತ್ತು ನಿಮ್ಮ ಹೃದಯದೊಳಗೆ ಬರ್ತಾರೆ. ಅವ್ರು ನಿಮ್ಮ ಹೃದಯದೊಳಗೆ ಬರಬೇಕಾದ್ರೆ ನೀವು ರೆಡಿ ಇರಬೇಕು. ಹೇಗೆಲ್ಲ ಅವ್ರಿಗೆ ಸನ್ಮಾನ ಮಾಡಿ ಕಾಣಿಕೆಯಿಂದ ಅವ್ರನ್ನ ಘನಪಡಿಸ್ಬೇಕಂತ ಹೇಳಿ ನೀವು ರೆಡಿ ಇರಬೇಕು. ಕಳೆದ ವಾರದಲ್ಲಿ ನೋಡಿದ್ವಿ, ಜೀವ ಮರಣಗಳನ್ನು ನಿಮ್ಮ ಮುಂದಾಗಿಟ್ಟಿದ್ದೇನೆ, ನೀವು ಬಹುಕಾಲ ಬದುಕಿ ಹೇಳಿ, ನೀವು ಬಹುಕಾಲ ಬದುಕಿ, ನೀವು ಬಹುಕಾಲ ಬದುಕಿ ಸುಖವಾಗಿ ಬಾಳಬೇಕೆಂದು ಜೀವವನ್ನೇ ಆರಿಸಿಕೊಳ್ಳಿ. ಜೀವವನ್ನೇ ಆರಿಸಿಕೊಳ್ಳಿರಿ. ಏನ್ ಆರಿಸ್ಕೊಳ್ಳಿ ಅಂತ ಹೇಳ್ತಾರಪ್ಪ? ಜೀವವನ್ನೇ ಆರಿಸಿಕೊಳ್ಳಿ. ಮರಣ ಜೀವ ಎರಡು ಇಟ್ಟಿದ್ದೀನಿ. ಮರಣ ಅನ್ನೋದೇನು? ದೇವ್ರ ವಾಕ್ಯನ ಉಲ್ಲಂಘನ ಮಾಡದೆ ಮರಣ. ಜೀವ ಅನ್ನೋದೇನು? ದೇವ್ರ ವಾಕ್ಯವೇ ಜೀವ. ಇಡೀ ಸಮಸ್ತ ಭೂ ನಿವಾಸಿಗಳು, ಇಡೀ ಸಮಸ್ತ ಭೂ ಎಲ್ಲ ವಿಧದ ಸೃಷ್ಟಿಗಳು ಆತನ ವಾಕ್ಯದಿಂದ ಸೃಷ್ಟಿಯಾಗಲ್ಪಟ್ಟಿದೆ. ಆಗ ಆ ವಾಕ್ಯ ಸೃಷ್ಟಿಯಾಗಲ್ಪಟ್ಟ ಮೇಲೆ ಆ ವಾಕ್ಯವೇ ನಿಮಗೆ ಜೀವ. ಯಾಕಂದ್ರೆ ನಮಗೂ ದೇವ್ರು ಏನ್ ಮಾಡಿದ್ದಾರೆ, ನಮ್ಮ ಹೃದಯದೊಳಗೆ, ನಮ್ಮ ಮೂಗೊಳಗೆ ಅವರು ಶ್ವಾಸವನ್ನು ಊದಿದ್ದಾರೆ. ಶ್ವಾಸ ಊದಿರಿಂದ ನಾವೇನಾಗಿದೆ? ಜೀವಾತ್ಮ ಆಗಿದ್ದೀವಿ. ಅಂದ್ರೆ ಏನ್ ಗೊತ್ತಾ? ದೇವರ ಆತ್ಮ ನಮ್ಮೊಳಗಿದೆ. ದೇವರ ಆತ್ಮ ನಮ್ಮೊಳಗಿದೆ. ನಾವು ಜೀವಾತ್ಮ ಆಗಿದ್ದೀವಿ. ನಾವು ದೇವರ ಆಲಯವಾಗಿದ್ದೇವೆ. ಹಗಲು ಇರುಳು ನಾವು ಮಾಡೋ ಒಂದೊಂದು ಪ್ರಾರ್ಥನೆಗಳಲ್ಲಿ ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ತೀವಿ ಅದೆಲ್ಲ ದೇವ್ರ ಸಕ್ಸಸ್ ಮಾಡಕ್ಕೆ. ಆಗ ಜೀವ ಮರಣಗಳು ನಾಲಿಗೆ ವಶದಲ್ಲಿ ಇಡಲ್ಪಟ್ಟಿದೆ. ಎಲ್ಲಿದೆ? ವಚನ ಪ್ರಿಯರು ಅದನ್ನ ಆಶೀರ್ವಾದವನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೆ ಅಲ್ವಾ. 4 ತರ ದೇವ್ರ ಬೀಜ ತೋರಿಸ್ತಾರೆ. ಒಂದು ದಾರಿಯ ಮಗ್ಗಲಲ್ಲಿ ಬಿದ್ದ ಬೀಜ, ಇನ್ನೊಂದು ಮುಳ್ಳು ಗಿಡಗಳಲ್ಲಿ ಬಿದ್ದ ಬೀಜ, ಇನ್ನೊಂದು ಬಂಡೆ ಮೇಲೆ ಬಿದ್ದ ಬೀಜ, ಇನ್ನೊಂದು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜ. ಆಗ ದಾರಿ ಮಗ್ಗಲ್ಲಿ ಬಿದ್ದ ಬೀಜ ಹಕ್ಕಿಗಳು ಬಂದು ಎತ್ಕೊಂಡು ಹೊರಟೋಯ್ತು. ಬಂಡೆ ಮೇಲೆ ಬಿದ್ದ ಬೀಜ ಆಳವಾಗಿ ಬೆಳೆಯಕ್ಕೆ ಬೇರಿಗೆ ಸ್ಥಳ ಇರಲಿಲ್ಲ. ಆಗ ಭಾಳ ಬಿಸಿಲು ಬಂದ ತಕ್ಷಣ ಬಾಡಿ ಹೊರಟೋಯ್ತು. ನೆಕ್ಸ್ಟ್ ಮುಳ್ಳುಗಳಲ್ಲಿ ಬಿದ್ದ ಬೀಜ ಒಳ್ಳೆ ನೆಲನೇ, ಅದು ಮುಳ್ಳುಗಳು ಚೋಕ್ ಮಾಡ್ಬಿಡ್ತು. ಅವುಗಳ ಬೆಳೆದಿರೋ ಹಾಗೆ ಅವು ಬೆಳೆದಿರೋ ಹಾಗೆ ಚೋಕ್ ಮಾಡ್ಬಿಡ್ತು. ಆದರೆ ಕೆಲವು ಬೀಜಗಳು ಮಾತ್ರ ಅದು ಒಳ್ಳೆಯ ನೆಲದಲ್ಲಿ ಬಿದ್ದು 30, 60, 100 ಫಲಗಳ. ಹಾಗೇನರ್ಥ? ದೀರ್ಘ ಶಾಂತಿಯಿಂದ ನೀವು ಕಾದಿದ್ರೆ ಮಾತ್ರನೇ ಈ ಆಶೀರ್ವಾದಕ್ಕೆ ಪ್ರಾಪ್ತ ಆಗ್ತೀರಾ ಅಂತ ಹೇಳತ್ತಲ್ಲಿ. 1 ವಾರ ಬರೋದು, 2 ವಾರ ಬಿಡೋದು, 3 ವಾರ ಬರೋದು, 3 ತಿಂಗಳು ಬಿಟ್ಬಿಡೋದು ಅದಲ್ಲ. ಕಂಟಿನ್ಯೂಸ್ ಆಗಿ ಬರಬೇಕು. ಬರ್ತಾ ಬರ್ತಾ ಬರ್ತಾನೆ ಒಂದಿನ ಸ್ಪಾರ್ಕ್ ಆಗಿಬಿಡತ್ತಾರೆ ಅಲ್ವಾ. ಗಿಡ ನೋಡಿ ಬಿಡೋದಿಲ್ಲ. ಅದು ಎಷ್ಟೇ ಬಿರುಗಾಳಿ ಬರಲಿ, ಮಳೆ ಬರಲಿ, ಹಂಗೆ ಅಳ್ಳಾಡತ್ತೆ. ನಾನು ನೆನೆಸ್ಕೊಳ್ತೀವಿ, ಹೋಯ್ತು ಗಿಡ ಹೋಯ್ತದು ಅಂತ. ಅದು ಹೋಗಲ್ಲ. ಅದು ಒಳಗೆ ಬೇರೆ ರೆಡಿ ಮಾಡ್ಕೊಳ್ತಾರತ್ತೆ. ಬೇರೆ ರೆಡಿ ಮಾಡ್ಕೊಂಡು 1 ವರ್ಷ ಆದಮೇಲೆ ನಾವು 5 ಅಡಿ ಅಂದರೆ ಅದು 15 ಅಡಿ ಆಗಿರುತ್ತೆ. ಬೀಜಕ್ಕಿರೋ ಶಕ್ತಿ ಅದು. ಆಗ ಒಂದು ಬೀಜನೇ ಅಷ್ಟು ದೊಡ್ಡ ಮರನ ಬರೋದಕ್ಕೆ ಸಾಮರ್ಥ್ಯ ಹೊಂದಿರೋ, ಕೆಪಾಸಿಟಿ ಹೊಂದಿರೋದಾದರೆ ದೇವರ ವಾಕ್ಯ ಎಂಬ ಬೀಜ ನಿಮ್ಮನ್ನ ಎಷ್ಟರ ಮಟ್ಟಿಗೆ ಅದ ಮೇಲೆ ತಗೊಂಡು ಹೋಗ್ಬೋದು. ಎಷ್ಟರ ಮಟ್ಟಿಗೆ ಅದ ಮೇಲೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಬಹುಕಾಲ ಬದುಕಿ ಸುಖವಾಗಿ ಬಾಳಬೇಕೆಂಬುದಕ್ಕೋಸ್ಕರವಾಗಿ ಜೀವವನ್ನು ಆರಿಸಿಕೊಳ್ಳಿ. ಇದುವರೆಗೆ ನೀ ಕೇಳದೇ ಇರುವ ಎಲ್ಲಾ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಬೇರೆ ದೊಡ್ಡ ಕಾರ್ಯಗಳನ್ನ ಆಶೀರ್ವಾದ ರೂಪದಲ್ಲಿ ಅವರು ತಂದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಪಡಿಸಿ ಉನ್ನತಕ್ಕೆ ತರ್ತಾರೆ. ಬಲಿ ಚಪ್ಪಾಳೆ. ಹಲ್ಲೆಲೂಯಾ. ಹಾಗೆ ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವನದಲ್ಲಿ ದೇವರ ವಾಕ್ಯ ಎಂಬ ಜೀವ ನಿಮ್ಮೊಳಗೆ ಬಂದ್ಬಿಟ್ರೆ ಮರಣಕ್ಕೆ ಸಂಬಂಧಪಟ್ಟ ಒಂದೇ ಒಂದು ಕಾರ್ಯ ಯಾವುದು ಇರೋದಿಲ್ಲ. ಎಲ್ಲ ಕ್ಯಾನ್ಸಲ್ ಆಗತ್ತೆ. ದೇವರ ವಾಕ್ಯ ಒಂದು ಪ್ರಸಿದ್ಧಿ ಆಗತ್ತೆ. ದೇವರ ವಾಕ್ಯ ಸ್ಥಾಪನೆ ಆಗತ್ತೆ. ನೀವು ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ಅತ್ಯಧಿಕವಾಗಿ ದೇವರು ಮಾಡಕ್ಕೆ ಅವರು ಶಕ್ತರಾಗಿ. ಹೇಳಿ, ಶಕ್ತರಾಗಿದ್ದಾರೆ, ಶಕ್ತರಾಗಿದ್ದಾರೆ, ಶಕ್ತರಾಗಿದ್ದಾರೆ. ಚಪ್ಪಾಳೆ. ಹಲ್ಲೆಲೂಯಾ. 2 ಕೊರಿಂಥಿಯರು 9ನೇ ಅಧ್ಯಾಯ 8ನೇ ವಾಕ್ಯ. 2 ಕೊರಿಂಥಿಯನ್ಸ್ ಚಾಪ್ಟರ್ 9 verse 8.
9-8 ದೇವರಿಗೆ ಸ್ತೋತ್ರವಾಗಲಿ. ದೇವರು ಹಾ. ಸಕಲ ವಿಧವಾದ ದಾನಗಳನ್ನು ಹಾ. ನಿಮಗೆ ಧಾರಾಳವಾಗಿ ಹಾ. ಅನುಗ್ರಹಿಸುವುದಕ್ಕೆ ಹಾ. ಶಕ್ತನಾದ್ದರಿಂದ ಹಾ. ನೀವು ಯಾವಾಗಲೂ ಹಾ. ಎಲ್ಲಾ ವಿಷಯಗಳಲ್ಲಿ ಹಾ. ಪರಿಪೂರ್ಣತೆ ಉಳ್ಳವರಾಗಿ ಹಾ. ಸಕಲ ಸತ್ಕಾರ್ಯಗಳನ್ನು ಹಾ. ಹೇರಳವಾಗಿ ಮಾಡುವವರಾಗಿರಬೇಕು. ಹೇಳಿ, ದೇವರು ಸಕಲ ವಿಧವಾದ ದೇವರು ಸಕಲ ವಿಧವಾದ ದಾನಗಳನ್ನು ದಾನಗಳನ್ನು ನಿಮಗೆ ಧಾರಾಳವಾಗಿ ನಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಅನುಗ್ರಹಿಸುವುದಕ್ಕೆ ಶಕ್ತನಾಗಿರುವುದರಿಂದ ಶಕ್ತನಾಗಿರುವುದರಿಂದ ನೀವು ಯಾವಾಗಲೂ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ ಎಲ್ಲಾ ಸಮಯಗಳಲ್ಲಿ ಎಲ್ಲಾ ಸಮಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಪರಿಪೂರ್ಣತೆ ಉಳ್ಳವರಾಗಿ ಎಲ್ಲಾ ವಿಧವಾದ ಎಲ್ಲಾ ವಿಧವಾದ ಸಕಲ ಸತ್ಕಾರ್ಯಗಳನ್ನು ಸಕಲ ಸತ್ಕಾರ್ಯಗಳನ್ನು ಹೇರಾಳವಾಗಿ ಮಾಡುವವರಾಗಬೇಕು. ಹೇರಳವಾಗಿ ಮಾಡುವವರಾಗಿರಬೇಕು. ಈ 8ನೇ ವಾಕ್ಯ ನೀವು ನೋಡೋದಾದ್ರೆ ಗ್ರೀಕ್ ಬೈಬಲ್ ಅಲ್ಲಿ ಈ ಎಲ್ಲ ಅನ್ನೋ ವರ್ಡ್ ಇಲ್ಲಿ 2 ಸತಿ ಮಾತ್ರ ಬಂದಿದೆ. ಇಂಗ್ಲಿಷ್ ಅಲ್ಲಿ ಆಲ್ ಅನ್ನೋ ವರ್ಡ್ 3 ಸತಿ ಅಥವಾ 4 ಸತಿ ಬಂದಿದೆ. ಅದು ಗ್ರೀಕ್ ಬೈಬಲ್ ಅಲ್ಲಿ 5 ಸತಿ ಬಂದಿದೆ. ವೈ ಪಾಲ್ ಇಸ್ ಎಂಫಸೈಸಿಂಗ್ ಸೋ ಮಚ್ ಆಲ್ ಎಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ದೇವರು ಯಾವುದಲ್ಲೂ ಕೂಡ ನಿಮಗೆ ಕಮ್ಮಿ ಮಾಡಕ್ಕೆ ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ಕಮ್ಮಿ ಅವ್ರ ಕೈ ಬಂದು ಕಮ್ಮಿ ಇರೋ ಕೈ ಅಲ್ಲ ಅದು. ಆಮೆನ್. ಅದು ಕಮ್ಮಿ ಇರೋ ಕೈ ಅಲ್ಲ. ನೀವು ಎಷ್ಟು ಸಮುದ್ರಕ್ಕೆ ಹೋಗಿ ಮೀನು ತೆಗೀರಿ, ಇನ್ನೂ ಮೀನು ಬರ್ತಾ ಇರುತ್ತೆ. ನೀವು ಆಕಾಶಕ್ಕೆ ಎಷ್ಟು ಏರಿ ಹೋಗಿ ಅಕ್ಕಿಗಳು ಬರ್ತಾನೆ ಇರುತ್ತೆ. ಗಗನಕ್ಕೆ ಹೋಗಿ ಸೂರ್ಯಗಳನ್ನ ನಕ್ಷತ್ರಗಳು ನೋಡಿ ಇನ್ನೂ ಹೆಚ್ಚು ಬರ್ತಾ ಇರುತ್ತೆ. ಯಾಕೆ ದೇವರು ಬಂದು ಧಾರಾಳವಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಅಪ್ಪ ಹೇಳ್ತಾರೆ, ದೇವರು ಸಕಲ ವಿಧವಾದ ದಾನಗಳು, ಹೇಳಿ, ದೇವರು ಸಕಲ ವಿಧವಾದ ದೇವರು ಸಕಲ ವಿಧವಾದ ದಾನಗಳನ್ನು ದಾನಗಳನ್ನು ನಿಮ್ಮ ಅಣ್ಣನಿಗೆ, ಯಾರಿಗೆ, ನನಗೆ, ನಮಗೆ ಹೇಗೆ ಕೊಡ್ತಾರಪ್ಪ? ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ದೇವರು ಎಲ್ಲಾ ವಿಷಯಗಳಲ್ಲಿ ನಾವು ಸತ್ಕಾರ್ಯಗಳನ್ನು ಮಾಡಬೇಕೆಂದು ನಮಗೆ ಅನುಗ್ರಹಿಸಿದ್ದಾರೆ. ಏನ್ ಹೇಳ್ತಾರೆ? 10ನೇ ವಾಕ್ಯ ಹೇಳುತ್ತೆ, ಹೀಗೆ ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಕೊಡುವ ಆತನ ದೇವರು ನಿಮಗೆ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಉಂಟಾಗುವ ಫಲಗಳನ್ನ ವೃದ್ಧಿಪಡಿಸುವನು. ಇದೆಲ್ಲ ಏನ್ ಬರಿತಾ ಇದ್ದಾರೆ? ಅಪೊಸ್ತಲ ಪಾಲ್ ಬಂದು ಆ ಸಭೆ ಮಕ್ಕಳು ಬಂದು ಧಾರಾಳವಾಗಿ ಕಾಣಿಕೆಗಳು ಕೊಡ್ತಾ ಇದ್ದಾರೆ. ಕಾಣಿಕೆಗಳನ್ನ ಕೊಡ್ತಾ ಇದ್ದಾರೆ. ಕಾಣಿಕೆ ಕೊಟ್ಟಿದ್ದಕ್ಕೆ ಪೌಲ್ ಹೇಳ್ತಾರೆ, ನೋಡ್ರೋ, ನೀವು ಬಿತ್ತುವಂತ ಬೀಜ ಬಂದು ದೇವರು ನಿಮಗೆ ಆಕಾಶದ ದ್ವಾರಗಳನ್ನ ತೆರಿತೀನಿ ಅಂತ ಹೇಳ್ತಾರೆ. ಅದಕ್ಕೆ ನೀವೇನು ಹೆಂಗಿರ್ಬೇಕು? ನೀವು ಕೊಡಬೇಕಾದ್ರೆ ಯಾವುದಲ್ಲೂ ದುಃಖಪಟ್ಟು ಇರಬಾರದು. 7ನೇ ವಾಕ್ಯ ಹೇಳುತ್ತೆ, ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು, ಸಂತೋಷವಾಗಿ ಕೊಡುವನ ಮೇಲೆ ದೇವರ ಪ್ರೀತಿ ಉಂಟು. ಲಾರ್ಡ್ ಲವ್ಸ್ ದ ಚಿಯರ್ಫುಲ್ ಗಿವರ್ ಅಂತ ಹೇಳುತ್ತೆ. ಚಿಯರ್ಫುಲ್ ಗಿವರ್ ಅಂದ್ರೆ ಏನು? ಲಕ್ಷ್ಮಿ ಅವರೇ, ಸಂತೋಷವಾಗಿ ವೆದಿಕರವನ ಮೇಲೆ ಕರ್ತರುடைய ಅನ್ಬು இருக்கிறது. ಆಗ ದೇವ್ರ ಪ್ರೀತಿ ಎಲ್ಲಿಂದ ಬರುತ್ತೆ? ಜೇಮ್ಸ್ ಅವರೇ, ನೀವು ಪ್ರೀತಿಯಿಂದ, ನಾಗರಾಜ್ ಅವರೇ, ಅಪ್ಪನಿಗೆ ನೀವು ತೆಗೆದು ಕೊಡಬೇಕಾದ್ರೆ ಆಮೇನ್ ಹಲ್ಲೆಲೂಯಾ ಅಂತ ನೀವು ತೆಗೆದು ಕೊಡಬೇಕಾದ್ರೆ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಅದ್ಭುತವಾದ ರೀತಿಯಲ್ಲಿ ಅವ್ರ ಕಾರ್ಯ ಮಾಡ್ತಾರೆ. ನಾನು ಹೇಳ್ತಾರೆ, ಇವತ್ತು ನಿಮ್ಮ ಜೀವನದಲ್ಲಿ ಯಾವ್ದೆಲ್ಲ ಕೊರತೆ, ಯಾವ್ದೆಲ್ಲ ಆಗಲ್ಲ, ಯಾವ್ದೆಲ್ಲ ನಡೆಯಲ್ಲ ಅಂತ ಹೇಳ್ಕೊಂಡು ನೀವು ಕುತ್ಕೊಂಡಿದ್ದೀರಾ, ಅವೆಲ್ಲವನ್ನ ದೇವರು ನಿಮ್ಮ ಕೈಗಳನ್ನ ಆಶೀರ್ವಾದ, ಅಭಿವೃದ್ಧಿ, ಉನ್ನತ ಮಟ್ಟಕ್ಕೆ ನಿಮ್ಮನ್ನ ನಡೆಸ್ತಾರೆ. ಆಮೆನ್. ಚೆನ್ನಾಗಿ ಆಗ ಅಪ್ಪ ಹೇಳ್ತಾರೆ, ಸಕಲ ವಿಧವಾದ ದಾನಗಳನ್ನ ದೇವ್ರ ಕೈಲಿ ಎಲ್ಲ ಇರೋದು. ದೇವ್ರ ಕೈಲಿ ಎಲ್ಲ ಇದೆ. ಸಕಲ ವಿಧ ದಾನಗಳು ಯಾರ ಕೈಲಿದೆ? ದೇವ್ರ ಕೈಲಿದೆ. ದೇವ್ರ ಹೇಳಿದೆ, ಸಕಲ ವಿಧ ದಾನಗಳನ್ನು ದೇವ್ರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿರುವುದರಿಂದ. ಅಪ್ಪನ ಕೈ ಶಕ್ತಿ ಇದೆ. ಕಿರಣ್ ಅವರೇ, ಅವ್ರ ಶಕ್ತನಾಗಿ, ಈಸ್ ಏಬಲ್ ಗಾಡ್, ಈಸ್ ಆಲ್ಮೈಟಿ ಗಾಡ್, ಈಸ್ ಓಮ್ನಿಪೊಟೆಂಟ್, ಓಮ್ನಿಷಿಯನ್ಸ್ ಗಾಡ್. ಅವ್ರ ಕೈಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಶಕ್ತನಾಗುವುದರಿಂದ ನೀವೆಲ್ಲಾ ವಿಷಯಗಳಲ್ಲಿ ಹೇಳಿ, ನೀವೆಲ್ಲಾ ವಿಷಯಗಳಲ್ಲಿ ಅಪ್ಪ ನಮ್ಗೆ ಹೇಳ್ತಾನೆ, ನಾನು ಎಲ್ಲ ನೀವು ಕೊಡ್ತೀನಿ, ಅದೆಲ್ಲ ತಗೊಂಡು ನಿಮ್ಮ ಮನೇಲಿ ಬೀಗ ಹಾಕಿಟ್ಕೋಬೇಡ. ನೆಕ್ಸ್ಟ್ ಹೇಳತ್ತಲ್ಲಿ, ನೀವು ಯಾವಾಗಲೂ ಹೇಳಿ, ಯಾವಾಗಲೂ ಪ್ರತಿ ಭಾನುವಾರ ಅಂತ ಹೇಳಿಲ್ಲ, ಎಲ್ಲಾ ವಿಷಯ ಯಾವಾಗಲೂ ಅಂದ್ರೆ ಎಲ್ಲಾ ಕಡೆ ನೀನೇನ್ ಮಾಡ್ಬೇಕು? ದಾನವಾಗಿರ್ಬೇಕು, ದಾನಿಯಾಗಿರ್ಬೇಕು. ಅದಕ್ಕೆ ಅಪ್ಪ ಹೇಳ್ತಾನೆ, ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ
ಪರಿಪೂರ್ಣತೆ ಉಳ್ಳವರಾಗಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನ ಸಕಲ ಸತ್ಕಾರ್ಯಗಳನ್ನ ಪಕ್ಕದಲ್ಲಿ ಏರಾಳವಾಗಿ ಮಾಡುವವರಾಗಿ ಏರಾಳವಾಗಿ ಮಾಡುವರಾಗಿರಬೇಕು. ಕೊರವಂಜಿಯಾಗಿ ಮಾಡ್ಬೇಕಂತ ಹೇಳಿಲ್ಲ, ಏರಾಳವಾಗಿ ಧಾರಾಳವಾಗಿ. ಕೊಡೋದ ಬೇಡವಾ, ಚಿಕಿಟಿ ಕೊಡೋದು ಆ ಥರ ಚಿಕಟದಲ್ಲ, ಶೆಟ್ರ್ ಕೆಲಸ ಅಲ್ಲ ಅದು. ಅಪ್ಪ ಹೇಳ್ತಾರೆ ಏರಾಳವಾಗಿ. You'll give generously. What it says in English? And God is able to make all grace abound toward you, that you always having all sufficiency in all things may have an abundance for every good work. ನೋಡಿ, ಆಲ್ ಅನ್ನೋದು ಎಷ್ಟು ಸತಿ ಬಂತಲ್ಲಿ? 3 ಸತಿ ಬಂತು. Amen. ಆಲ್ ಅಬೌಂಡ್, ಆಲ್ ಸಫಿಷಿಯಂಟ್, ಜನರಸ್ಲಿ ಇನ್ ಆಲ್ ಥಿಂಗ್ಸ್. ಆಗ ಎಲ್ಲ ಕಡೆ ನೀವು ಧಾರಾಳವಾಗಿ ಇರಬೇಕು ಅಂತ ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಏಸಪ್ಪ ಎಲ್ಲ ಕಡೆ ಧಾರಾಳವಾಗಿ ದಾನ ಧರ್ಮ ಮಾಡ್ಕೊಂಡು ಹೋದ್ರು. ದೇವ್ರ ವಾಕ್ಯ ಹೇಳುತ್ತೆ, ಅಪೊಸ್ತಲರ ಕರೆದ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ದೇವರು ತಂದೆಯ ದೇವರು ಕರ್ತನಾದ ಯೇಸು ಕ್ರಿಸ್ತರನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಆತನು ಭೂಮಿಯಲ್ಲಿ ಸಂಚಾರ ಮಾಡುತ್ತಾ ಸಂಕಷ್ಟದಲ್ಲಿದ್ದವರನ್ನ, ಪಿಶಾಚಿಯ ಬಂಧನದಲ್ಲಿದ್ದವರನ್ನ ಬಿಡುಗಡೆ ಮಾಡುತ್ತಾ ಭೂಮಿ ಮೇಲೆ ಸಂಚಾರ ಮಾಡಿದ್ರು ಅವರು. God anointed Jesus Christ of Nazareth with the Holy Spirit and power, who went on and doing great and wonderful things to the people who are oppressed by the devil. ಅವ್ರು ಹೋಗೋ ಕಡೆ ಎಲ್ಲ ಬ್ಲೆಸ್ಸಿಂಗ್ ಆಗ್ತಾ ಬರ್ಬಿಡ್ತು. ಅದಕ್ಕೆ ನಾನು ಹೇಳ್ತೇನೆ, ಮಗನೇ ನೀನು ಹೋಗೋ ಎಲ್ಲ ಕಡೆಗಳಲ್ಲಿ ಅಭಿವೃದ್ಧಿಗಳಾಗಬೇಕು. ಸೆಟಲ್ ಆಗಬೇಡ. ಇಷ್ಟೇ ಇದೆ, ಇಷ್ಟೇ ಆಯಿತು, ಇನ್ಮೇಲೆ ಆಗಲ್ಲ. ಎಷ್ಟೋ ಜನ ಇವತ್ತು ಸೆಟ್ಲ್ ಆಗಿದ್ದಾರೆ. 38 ವರ್ಷದಿಂದ ವ್ಯಾಧಿಸ್ಥನಾದ ರೋಗಿ, ಅವನು ಸೆಟ್ಲ್ ಆಗ್ಬಿಟ್ಟ. ನನ್ನ ಲೈಫಲ್ಲಿ ಇಷ್ಟೇ, ನನ್ನ ರೋಗ ಇಷ್ಟೇ, ನನ್ನ ವ್ಯಾಧಿ ಇಷ್ಟೇ, ನಾನಿಂದ ಬಿಡುಗಡೆ ಆಗಕ್ಕಾಗಲ್ಲ. ಆ ದೇವರನ್ನು ಹುಡುಕೊಂಡು ಬರ್ತಾರೆ. ಏಯ್ ಕಮಾನ್, ಎದ್ದೇಳು, ಇಲ್ಲಿ ಇರ್ಬೇಡ ನೀನು, ಎದ್ದು ನಿನ್ನ ಹಾಸಿಗೆ ಹತ್ತುಕೊಂಡು ಮನೆಗೆ ನಡೆದು ಹೋಗು. ಅಪ್ಪ ಹೇಳ್ಬೇಕಾದ್ರೆ ದೇವರ ಶಕ್ತಿ ಡಗಡಗ ಆ ಶಕ್ತಿ ಎಳೆದು ಬಂದ್ಬಿಡ್ತು. ಚಪ್ಪಾಳೆ ಕೂತ್ಕೊಳ್ಳಿ. ಆಗ ದೇವರು ಹೇಳ್ತಾರೆ, ಬಿತ್ತುವನಿಗೆ ಬೀಜವನ್ನು ಹೇಳಿ, ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಕೊಡುವಾತನು ನಿಮಗೆ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ನೆಕ್ಸ್ಟ್ ಹೆಚ್ಚಿಸಿ ಅಂತ ಹೇಳುತ್ತೆ. God want to give increase. You want to give increase to you. How much you want to give increase to you? ಎಷ್ಟು ನಿಮ್ಮನ್ನು ಹೆಚ್ಚಿಸಕ್ಕೆ ಇಷ್ಟಪಡ್ತಾರೆ ಸುಷ್ಮಾ ಅವರೇ? 20%, 30%? ಕಿರಣ್ ಅವರೇ ನಿಮ್ಗೆ ಗೊತ್ತಿರಂಗೆ 80%, 100%, 1000%. ದೇವ್ರ ಹೃದಯ ಎಷ್ಟು ದೊಡ್ಡದಿದೆ ನೋಡ್ರ. ಮನುಷ್ಯನ ಹೃದಯ 100% ಅಷ್ಟೇ, ದೇವ್ರದ್ದು 1000 ಮೇಲೆ. ಅದಕ್ಕೆ ಅಪ್ಪ ಹೇಳ್ತಾರೆ ಮೋಸೆ ಮೂಲಕ, ನೀವು ಈಗ ಇರೋದಕ್ಕಿಂತಲೂ 1000ದಷ್ಟು ಹೆಚ್ಚಿ ಮೇಲೆ ಬರ್ಬೇಕನ್ನೋದೇ ದೇವರ ಆಸೆ. ನೀವು ಐಗುಪ್ತ ದೇಶದ ಬಿಟ್ಟು ಬರಬೇಕಾದ್ರೆ 70 ಜನ ಬಂದ್ರಿ, ಆದರೆ ಇವತ್ತು ನೀವು ಆಕಾಶದ ನಕ್ಷತ್ರಗಳಷ್ಟಾಗಿ ಹೋಗಿದ್ದೀರಿ. ಸಾಕರೋ, ಓವರ್ ಆಗೋಯ್ತ್ಕೊಂಡ್ರೋ, ಇದಕ್ಕೆ ಮೇಲೆ ಓವರ್ ಹೋಗ್ಬಿಡ್ರೋ, ಸೈತಾನ ಬಂದು ವಂಚಿಸ್ಬಿಡ್ತಾನೆ ಅಂತೇಳಿ ಮೋಸ ಹೇಳಲಿಲ್ಲ. ನೀವು 1000ದಷ್ಟು ಈ ನಕ್ಷತ್ರಗಳಿಂದ 1000ದಷ್ಟು ನಿಮ್ಮ ಮೇಲೆ ಬರ್ಬೇಕು ಅನ್ನೋದು ಇಷ್ಟಪಡ್ತಾರೆ. May God increase you 1000 times more than what you are today. That's what Moses. ಆಗ ಮೋಸ ಹೃದಯ ಹೆಂಗಿತ್ತು? ರಿಚ್ ಆಗಿತ್ತು. ದೇವ್ರ ಹೃದಯ ಹೆಂಗಿತ್ತು? ರಿಚ್ ಆಗಿತ್ತು. ಏನಂಗಂದ್ರೆ ಧಾರಾಳವಾಗಿತ್ತು. ಆಗ ದೇವ್ರು ನಿಮ್ಮ ಪರ್ಸೆಂಟೇಜ್ ಹೆಂಗೆ ಕೊಡ್ತಾರೆ? ಆಶೀರ್ವಾದ ಮಾಡಿದ್ರೆ ಯೋಬ್ಗೆ ಎಲ್ಲ 1000ನೇ. 6000 ಕುರಿಗಳು, 7000 ಕುರಿಗಳು, 3000 ಒಂಟೆಗಳು, 6000 ಎಕರೆಗಳು, ಜಮೀನುಗಳು, ಎಲ್ಲ 1000 ರೀ. ಎಲ್ಲ 1000. ದೇವ್ರ ಕೈಲಿ ಯಾವುದು 100, 200 ಇಲ್ವೇ ಇಲ್ಲ, ಎಲ್ಲ 1000. ಪಕ್ಕದಲ್ಲಿ ಎಲ್ಲ 1000. ದೇವರು ಎಲ್ಲವನ್ನ 1000ದಷ್ಟಾಗಿ ನಿಮಗೆ ಮೇಲೆ ಕೊಡಕ್ಕೆ ಬಂದಿದ್ದಾರೆ. ಆತನ ಕೈ ಕುಗ್ಗಿ ಹೋದ ಕೈಗಳಲ್ಲ, ಆತನ ಕೈ ಬೆತ್ತಿ ಹೋದ ಕೈಗಳಲ್ಲ. ಇಡೀ ಜಗತ್ತನ್ನು ಉಂಟು ಮಾಡಿದ ದೇವರ ರಾಜಾದಿ ರಾಜ, ಕರ್ತಾದಿ ಕರ್ತ ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡಕ್ಕೆ ಆತನ ಶಕ್ತನಾಗಿದ್ದಾನೆ. ನಾನು ಹೇಳ್ತಾರೆ, ಇವತ್ತು ನಿಮ್ಮ ಜೀವನದಲ್ಲಿ ಹೋಗುವ ಎಲ್ಲಾ ಕಡೆಗಳಲ್ಲಿ ನೀವು ಅಭಿವೃದ್ಧಿ ಪಡಿತೀರಾ. ಒಳ್ಳೆ ಚಪ್ಪಾಳೆ, ಚಪ್ಪಾಳೆ. ಹಲ್ಲೆಲೂಯಾ. ಹೋಗುವ ಎಲ್ಲಾ ಕಡೆಗಳಲ್ಲಿ ಇನ್ನು ಬಾಲುವಾಗ ಅಲ್ಲ, ಎಲ್ಲ
ಎಲ್ಲದಲ್ಲೂ ತಲೆಯಾಗಿರ್ತೀರಾ, ಕೆಳಗಣವಲ್ಲ. ಮೇಲಣವಾಗಿರ್ತೇವೆ. ಕೂತ್ಕೊಳ್ಳಿ. ಎಲ್ಲದಲ್ಲೂ ಕೆಳಗಣವಲ್ಲ, ಎಲ್ಲದಲ್ಲೂ ನೀವು ಮೇಲಣವಾಗ್ತೀರಾ. ನಾನು ಹೇಳ್ತೇನೆ, ಇವತ್ತು ಅದೇ ನಿಮ್ಮನ್ನ ಕೆಳಗಣವಾಗಿ ಬಿಡಕ್ಕೆ ಬಿಡೋದಿಲ್ಲ. ಹೇಗೆ ನಾವೆಲ್ಲ ಚೇಂಜ್ ಆಗಿದ್ದೀವಿ. ನನ್ನ ನೋಡಿ ಹೇಗಿದ್ದೆ, ಏರಿಲ್ಲ ರೀ. ಆದ್ರೆ ಇವತ್ತೆಲ್ಲ ಟಾಪ್ ಆಗಿ ಏರ್ಕೊಟ್ಟಿದೆ. ಯಾಕೆ ಗೊತ್ತಾ? ಇದು ದೇವರ ಚಿತ್ತ. ಆಮೆನ್. ದೇವ್ರ ಚಿತ್ತ ನಿನ್ನ ಜೀವಕ್ಕೆ ಬರಬೇಕು. ನೀವು ಬಹುಕಾಲ ಬದುಕಿ ಸುಖವಾಗಿ ಬಾಳಬೇಕೆಂಬುದಕ್ಕಾಗಿ ಜೀವವನ್ನೇ ಆರಿಸಿಕೊಳ್ಳಿರಿ. ಆರಿಸಿಕೊಳ್ಳಿ ಅಂತಾನೆ. ಸಾಯಕ್ಕೆ ಮುಂಚೆ ತಲೆ ಚಚ್ಕೊಂಡು ಹೇಳ್ತಾನೆ. ಯಾರು ಈ ಮೋಸ ಇವ್ರಿಗೆಲ್ಲ ಜೀವನ ಆರಿಸ್ಕೊಳ್ರೋ. ಏನ್ ಜೀವ ಅನ್ನೋದು? ಯೇಸು ಕ್ರಿಸ್ತರೇ ಜೀವ. ಅದು ಆಮೆನ್. ಹಲ್ಲೆಲೂಯಾ. ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವನು ಕತ್ತಲಲ್ಲಿ ಎಂದು ನಡೆಯೋದಿಲ್ಲ. ಅವನು ಸತ್ತರು ಕೂಡ ಅವನು ನನಗಾಗಿ ಬದುಕ್ತಾನೆ ಅಂತ ಅಪ್ಪ ಆಮೆನ್. ಹೇಳ್ತಾನೆ. ಹಲ್ಲೆಲೂಯಾ. ಆಗ ನಾನು ಹೇಳ್ತೇನೆ, ಪ್ರಿಯ ಮಕ್ಕಳೇ, ದೇವರು ನಿಮ್ಮ ಧರ್ಮ ಕಾರ್ಯಗಳಿಂದ ಬಿತ್ತುವನಿಗೆ ಬೀಜವನ್ನು, ಉಣ್ಣುವನಿಗೆ ಆಹಾರನ ಕೊಡುವ ದೇವರು ನಿಮಗೆ ಬೀಜವನ್ನ ಕೊಟ್ಟು, ಎಲ್ಲೆಲ್ಲಿ ಬೀಜವನ್ನ ಕೊಟ್ಟು, ಬೀಜವನ್ನು ಕೊಟ್ಟು ನೆಕ್ಸ್ಟ್ ಹೆಚ್ಚಿಸಿ ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳನ್ನ ವೃದ್ಧಿಪಡಿಸುತ್ತಾನೆ. 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 ಪಡಿಸುತ್ತಾನೆ. ವೃದ್ಧಿ ಆಗಿದ್ದೀರಾ? ಆಮೆನ್. ಹಲ್ಲೆಲೂಯಾ. ಆಗ್ಬೇಕು, ಇನ್ನು ಹೆಚ್ಚಾಗ್ತಾ ಹೋಗ್ಬೇಕು, ವೃದ್ಧಿ ಆಗ್ತಾ ಹೋಗ್ಬೇಕು, ಅಭಿವೃದ್ಧಿ ಆಗ್ತಾ ಹೋಗ್ಬೇಕು. ಮೇಲಿಂದ ಮೇಲೆ. ಹೋದ ತಿಂಗಳು 2 ಕೋಟಿ ಇತ್ತು, ಈ ತಿಂಗಳು 4 ಕೋಟಿ ಆಗಿದೆ. ಬರೋ ತಿಂಗಳು 6 ಕೋಟಿ ಆಗತ್ತೆ. ಹಲ್ಲೆಲೂಯಾ. ಹೋದ ತಿಂಗಳು ಒಂದೇ ಒಂದು ಬ್ರೇಸ್ಲೆಟ್ ಇತ್ತು, ಬರೋ 3 ತಿಂಗಳಿಗೆಲ್ಲ ಇನ್ನೊಂದು ಬ್ರೇಸ್ಲೆಟ್ ಬಂದಿರುತ್ತೆ. ಒಂದು ಚೈನ್ಗೆ ಹೋಯ್ತು, ಎರಡು ಉಂಗುರ ಬಂದಿದೆ. 1 ವರ್ಷಕ್ಕೆಲ್ಲ 6 ಉಂಗುರಗಳು ಬಂದ್ಬಿಟ್ಟಿದೆ. ಯಾಕೆ? ವೃತ್ತಿ. ಅದೇ ಕೆಲಸನೇ ಮಾಡ್ತಾ ಇದ್ದೀರಾ, ಅದೇ ಸಂಬಳ ತಗೊಳ್ತಾ ಇದ್ದೀರಾ. ಆದ್ರೆ ವ್ಯತ್ಯಾಸ ಏನ್ ಗೊತ್ತಾ? The Lord is going to bless your seed. ನಿನ್ನ ಬೀಜಗಳನ್ನ ಅವರು ಆಶೀರ್ವಾದ ಮಾಡಕ್ಕೆ ಅವರು ಶಕ್ತರಾಗಿದ್ದಾರೆ. ನೀನು ಅಭಿವೃದ್ಧಿ ಆಗೋ ಎಲ್ಲ ಕಡೆಗಳಲ್ಲಿ, ಹೋಗೋ ಎಲ್ಲ ಕಡೆಗಳಲ್ಲಿ ಅಭಿವೃದ್ಧಿ, ಆಶೀರ್ವಾದ ನಿಮ್ಮ ಜೀವನದಲ್ಲಿ ಮೇಲೆ 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 ಆಶೀರ್ವಾದ ಬರುತ್ತೆ. ಅದಕ್ಕೆ ಇವತ್ತು ಮೊದಲುಗೊಂಡು ದೇವರು ನಿಮ್ಮ ಕೈಗಳನ್ನ ಅವ್ರು ವೃದ್ಧಿಪಡಿಸೋದಕ್ಕೆ ಅವರು ಬಂದಿದ್ದಾರೆ. ದೇವರಿಗೆ ಸ್ತೋತ್ರ. ಚಪ್ಪಾಳೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಗ ಕೊಡೋದು ಮಾತ್ರ ಅಲ್ಲ, ಬೀಜ ಅದನ್ನು ವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ಬರಿಗೈಯಾಗಿದ್ದ ಪೇತ್ರ, ಏನಿಲ್ಲ ಅವನ ಹತ್ರ, ಏನೇನೂ ಇಲ್ಲ. 5 ರೂಪಾಯಿ ಅವ್ರಿಗೆ ಟೈತ್ ಆಫ್ರಿಂಗ್ ಕೊಡೋಕೆ ಅವನ ಹತ್ರ ಕಾಸಿಲ್ಲ. ಯೋಚನೆ ಮಾಡಿ. ಅಂತ ವ್ರೆತ್ಲೆಸ್ ಬಿಸ್ನೆಸ್ ಮ್ಯಾನ್ ಅವನು. ಏನೂ ಇಲ್ಲ, ಕಡು ಪಾಪಿ ಆಗಿದ್ದಾನೆ. ದೇವ್ರು ಹೇಳ್ತಾಯಿ, ಸ್ವಲ್ಪ ನೀನು ದೋಣಿಲಿ ಕೂತ್ಕೋಬೇಕು ಕಣೋ. ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಡ್ರಾಮಾನ. ಇವರೇ ಪಾತ್ರಧಾರಿ, ಇವರೇ ಸೂತ್ರಧಾರಿ. ಅವನಿಗೆ ಏನು ಮೀಲ್ದನಿಗೆ ಮಾಡಿ ಇವ್ ನನ್ನ ಜಾಗ ಕೊಡ್ತಾನ ಅಂತ ಚೆಕ್ ಮಾಡಕ್ ಬಂದು, ಪೇತ್ರ ಸ್ವಲ್ಪ ಕೂತ್ಕೋಬೇಕು ದೋಣಿಲಿ. ಏನು ಕೂತ್ಕೊಂಡು ಏನು ತಾನೇ ಮಾಡಕ್ ಹೋಯ್ತು, ಕೂತ್ಕೊಂಡು ಪ್ರಸಂಗ ತಾನೇ ಪಡ್ತೀವಿ ಮಾಡ್ಕೋ ಅಂತ ಹೇಳ್ತಾನೆ. ಅದು ನನ್ನ ಹತ್ರ 1 ರೂಪಾಯಿ ಮಾತ್ರ, 1 ರೂಪಾಯಿ ಮಾತ್ರ. ಅಲ್ಲಿ ಕೂತ್ಕೊಂಡು ಅವರು ಸುವಾರ್ತೆ ಸಾರ್ತಾರೆ. ಏನು ಸಾರ್ ಇಡ್ತಾರೆ ಸುವಾರ್ತೆ? ಅವರು ಉಪದೇಶವನ್ನ ಮಾಡಿ ಮುಗಿಸಿದ ಮೇಲೆ ಅಂತಲೇ ಇಳಿಸ್ಬಿಟ್ರು. ಲೂಕ ಹೇಳ್ತಾರೆ, ಅವ್ರ ಉಪದೇಶವನ್ನ ಮಾಡಿ ಮುಗಿಸಿದ ಮೇಲೆ. ಏನು ಉಪದೇಶ ಮಾಡಿದ್ರು ಅಲ್ಲಿ ನೋಡಿ, ಕರೆಕ್ಟಾಗಿ ವಿವರ ಇಲ್ಲ. ಅಲ್ಲಿ ಏನು ವಿವರ? ದೆರ್ ಇಸ್ ನೋ ಎಕ್ಸ್ಪ್ಲನೇಷನ್, ದೆರ್ ಇಸ್ ನೋ ವಾಟ್ ಕೈಂಡ್ ಆಫ್ ದ ಪ್ರೀಚಿಂಗ್ ಜೀಸಸ್ ಮಸ್ಟ್ ಹ್ಯಾವ್ ಬೀನ್ ಡನ್ ಆಫ್ಟರ್ he preaches the word. That's all it says. But after he preaches the word, ಆತನ ಉಪದೇಶವನ್ನು ಮಾಡಿ ಮುಗಿಸಿದ ಮೇಲೆ ತಕ್ಷಣ ನಾನು ಅಲ್ಲಿ ನಿಂತ್ಕೊಳ್ತೀನಿ. ದೇವರೇ ಏನು ಪ್ರಸಂಗ ಮಾಡ್ತಾ ನನಗೆ ಹೇಳಿ. ನೀನು ಅದು ಧ್ಯಾನ. ನೀವು ಧ್ಯಾನ ಮಾಡಬೇಕಾದ್ರೆ ಸುಮ್ಮನೆ ಓದ್ಕೊಂಡು ಹೋಗ್ಬಿಡೋದಲ್ಲ, ಅದನ್ನು ಕೂತ್ಕೊಂಡು ಧ್ಯಾನಿಸ್ಬೇಕು. ಎಲ್ಲೆಲ್ಲಿ ಮರ್ಮ ಇದೆ ಆ ಮರ್ಮದ ಹತ್ರ ನೀವು ಕೂತ್ಕೊಂಡು ಅದನ್ನು ಹಳ್ಳ ತೆಗಿತೀರಾ, ಅದಕ್ಕೆ ಧ್ಯಾನ ಅಂತಾರೆ. ಆವಾಗ ನಿಮ್ಮ ಧ್ಯಾನ ಅಂದ್ರೇನು? ನೀತಿವಂತನ ಫಲಗಳು ಅವನ ಬೇರಲ್ಲಿದೆ ಅಂತ ಹೇಳ್ತಾರೆ. ಬೇರೆಲ್ಲ ಫಲ ಬರುತ್ತೆ ರೀ. ಫಲ ಬರೋದೆಲ್ಲ ಗಿಡದಲ್ಲಿ, ಆದ್ರೆ ನೀತಿವಂತನ ಫಲ ಯಾವ್ದಲ್ಲಿದೆ ಅಂತ ಬೇರಲ್ಲಿದೆ ಹೇಳ್ತಾರೆ. ಆಸ್ ದ ಮ್ಯಾನ್ ಥಿಂಕ್ಸ್ ಸೋ ಹಿ ಈಸ್ ಅಂತ ಹೇಳುತ್ತಾ. ನಿಮ್ಮ ಮನಸ್ಸು ಆ ಬೇರೆ ಅನ್ನೋದೇನಂದ್ರೆ ದಟ್ ಈಸ್ ಕಾಲ್ಡ್ ದ ಮೆಡಿಟೇಷನ್, ಧ್ಯಾನ. ನಾನು ಕೇಳಿದೆ, ಏನು ನೀವು ಪ್ರಸಂಗ ಮಾಡಿದೆ ಅದು ಹೇಳು ನನಗೆ. ಆಗ ಅಪ್ಪ ಹೇಳಿ, ಅದು ಏನೋ ಪ್ರಸಂಗ ಮಾಡೋದು, ನಾನು ಮಾತಾಡೋದೇ ಅಬ್ರಾಹ್ಮನ ಆಶೀರ್ವಾದ ಕಣೋ. ಮಕ್ಕಳಿಗೆ ನಾನಿನ್ನ ದೊಡ್ಡ ಜನಾಂಗವಾಗಿ ಮಾಡಿ ನಿನ್ನ ಹೆಸರನ್ನು ಪ್ರಖ್ಯಾತ ಪಡಿಸಿ, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ನಿನ್ನನ್ನು ಅಭಿವೃದ್ಧಿ ಪಡಿಸಿ ಅದನ್ನ ಪ್ರಸಂಗ ಮಾಡಿದೆ. ಯಾವಾಗ ಈ ಪ್ರಸಂಗ ಕೇಳ್ಬಿಟ್ಟ, ದ ಫೇತ್ ಕಮ್ಸ್ ಥ್ರೂ ಹಿಯರಿಂಗ್ ಅಂತ ಹೇಳುತ್ತೆ. ನಾವು ದೇವರ ವಾಕ್ಯವನ್ನು ಕೇಳೋದ್ರಿಂದ ಏನ್ ಬರುತ್ತಂತೆ? ನಮಗೆ ನಂಬಿಕೆ ಬಂದ್ಬಿಡುತ್ತೆ. ಎಷ್ಟೋ ಜನಕ್ಕೆ ನಂಬಿಕೆ ಇಲ್ಲ. ಯಾಕೆ? ದೇವರ ವಾಕ್ಯ ಸರಿಯಾಗಿ ಕೇಳ್ತಾ ಇಲ್ಲ. ಸರಿಯಾದ ವಾಕ್ಯ ಕೇಳಬೇಕು. ಯಾವುದಕ್ಕೆ ಸಂಬಂಧಪಟ್ಟದ್ದು?
ಜೀವಕ್ಕೆ ಸಂಬಂಧಪಟ್ಟ ವಾಕ್ಯ ಕೇಳಬೇಕು. Hallelujah. ಮರಣಕ್ಕೆ ಸಂಬಂಧಪಟ್ಟದಲ್ಲ ಅಲ್ಲ. ಹೆಂಡತಿ ಬಿಟ್ಟಿದ್ಯಾ, ಮಗಳನ್ನ ಬಿಟ್ಟಿದ್ಯಾ, ಮಗನ್ ಬಿಟ್ಟು ಬಂದಿದ್ಯಾ, ಆಗ ನೀ ದೇವರಿಗೆ ಉತ್ತಮವಾದ ಅದು ಪ್ರಸಂಗ ಅಲ್ಲ. ಅದು ಮರಣಕ್ಕೆ ಸಂಬಂಧಪಟ್ಟ ಪ್ರಸಂಗ. ದೇವ್ರ ಪ್ರಸಂಗ ಏನು? ನಾನು ನನ್ನ ಮನೆಯವರು ಸದಾಕಾಲ ಕರ್ತನಿಗಾಗಿ ಜೀವಿಸ್ತೇವೆ. Amen. Hallelujah. Hallelujah. ಅಭಿವೃದ್ಧಿ ಆಗ್ತಾ ಹೋಗ್ತೇವೆ, ಮೇಲಕ್ಕೆ ಬಂದು ಹೋಗ್ತೇವೆ. Hallelujah. ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನಮ್ಮನ್ನು ಹಿಂಬಾಲಿಸಿ ಬರುತ್ತೆ. ಅಭಿವೃದ್ಧಿ, Praise God. ಆಶೀರ್ವಾದ ಬರುತ್ತೆ. Amen. ಇದುವರೆಗೆ Hallelujah. ನೀವು Hallelujah. ಕೇಳುವ ಎಲ್ಲ ಕೆಲಸಗಳು, Yes. ಹಿಂದಿನಿಂದ ಹೋಗುವ ಎಲ್ಲ ಗಾಡಿಗಳು, ಎಲ್ಲ ವೆಹಿಕಲ್ಗಳು ಆಶೀರ್ವಾದ ಆಗತ್ತೆ. ಅಭಿವೃದ್ಧಿ. ಕೂತ್ಕೊಳ್ಳಿ. ದೇವ್ರಿಗೆ ಸ್ತೋತ್ರ. ವಾಕ್ಯ ಕೇಳ್ತಾನೆ. ಏನ್ ಕೇಳ್ತಾನೆ? ಅಬ್ರಾಮನ ಆಶೀರ್ವಾದ ಕೇಳ್ತಾನೆ. ಮಾತನಾಡೋದನ್ನು ಮುಗಿಸಿದ ಮೇಲೆ ಪೇತ್ರರು ಹೇಳ್ತಾರೆ, ಆಳವಾದ ಕಡೆಗೆ ನಿನ್ನ ದೋಣಿಯನ್ನ ನಡೆಸು. ಈಗ ಅವನೇನು ಅವನ ಕಾಸಿಲ್ಲ. ಅವನಿಗೆ ಕಾಸು ದೇವ್ರು ಕೊಡಕ್ಕೆ ಕಾಸಿಲ್ಲ. ಹೌ ಕಾಸ್ ಕಮ್ಸ್, ಹೌ ದ ಮನಿ ಕಮ್ಸ್? ಮನಿ ಕಮ್ಸ್ ಥ್ರೂ ಎ ಕವನೆಂಟ್. ಒಡಂಬಡಿಕೆಯಿಂದನೇ ದೇವ್ರ ವಾಕ್ಯ ಬರುತ್ತಲ್ಲಿ. ಅವನು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟ. ದೇವರೇ, ಇನ್ನು ಮುಂದೆ ನನ್ನ ರಾಜ ನೀನೇ, ನನ್ನ ಒಡೆಯ ನೀನೇ, ನನ್ನ ಸೃಷ್ಟಿಕರ್ತ ನೀನೇ, ನನ್ನ ದೋಣಿಗೆ ಯಜಮಾನ ನನಗೆ ಯಜಮಾನ ಅಪ್ಪ. Hallelujah. ಆ 3 ಅವರ್ ಪ್ರಸಂಗದಲ್ಲಿ ದೇವ್ರ ವಾಕ್ಯ ಕೇಳ್ಬಿಟ್ಟ. ಆ 3 ಅವರಲ್ಲಿ ಅವನಿಗೊಂದು ಕ್ರಾಂತಿ ಬಂದ್ಬಿಡ್ತು. ಆ 3 ಅವರ್ ಶಿವಣ್ಣ ಅವರೇ, ಅವನಿಗೆ ಎಲ್ಲಿಲ್ಲದ ಒಂದು ದೇವರ ಪ್ರಕಟಣೆ ಆತ್ಮ ಉಂಟಾಯ್ತು. ಈ ಗಾಟ್ ದ ರೆವಲ್ಯೂಷನ್ ಆಫ್ ದ ವರ್ಡ್ ಆಫ್ ಗಾಡ್. ಆಳವಾದ ಕಡೆಗೆ ನಿನ್ನ ದೋಣಿಯನ್ನು ನಡೆಸು ಅಂತ ಹೇಳಿದ ತಕ್ಷಣ ಅವನು ಹೇಳ್ತಾನೆ, ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೇವೆ, ಆದ್ರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನ ಹಾಕ್ತೇಪ್ಪ. ಬಿತ್ತವನಿಗೆ ಬೀಜವನ್ನ, ಬಿತ್ತವನಿಗೆ ಬೀಜವನ್ನ, ಉಣ್ಣೋನಿಗೆ ಆಹಾರವನ್ನ, ಬಿತ್ತವನಿಗೆ ಬೀಜವನ್ನ, ಉಣ್ಣೋನಿಗೆ ಆಹಾರವನ್ನ. ಲಿಸನ್ ಮಾಡಿ, ಏನಿಲ್ಲ ಅವನ ಕೈಯಲ್ಲಿ. ಲಿಸನ್ ಮಾಡಿ, ಏನಿಲ್ಲ ಅವನ ಕೈಯಲ್ಲಿ. 10 ರೂಪಾಯಿ ಕೊಡೋ ದೇವ್ರು ಕೊಡಕ್ಕೆ ಕಾಸು ಇಲ್ಲ. ಇವಾಗ ಅವನಿಗೆ ಇನ್ಕ್ರೀಸ್ ಮಾಡ್ಬೇಕಲ್ಲ. ನನ್ನ ವಾಕ್ಯ ಸನ್ಮಾನ ಮಾಡಿದ್ದಾನೆ. ಹೇಗೆ ಸನ್ಮಾನ ಮಾಡಿದ್ದಾನೆ? ತನ್ನ ದೋಣಿ ಕೊಟ್ಟಿದ್ದಾನೆ. ಆ ದೋಣಿ ಕೊಟ್ಟಿದ್ದೆ ದಶಮ ಭಾಗ ದೇವ್ರಿಗೆ. ಇವಾಗ ಇಲ್ಲಿ ಬಂದು ಕೂತಿದ್ದೀರ ಅಂದ್ರೆ ದಶಮ ಭಾಗ ಅದು ದೇವ್ರಿಗೆ. Hallelujah. ಎದ್ದು ಓಡ್ ಬಂದು ಕಾಣಿಕೆ ಹಾಕ್ತೀರ ಅಂದ್ರೆ ಅದು ಪರಲೋಕ ರಾಜ್ಯ ತೆರೆಯಲ್ಪಡತ್ತೆ. Amen. Hallelujah. ವಾಕ್ಯ ನಂಬಿ ಹಾಕಿದೆ, ಆ ವಾಕ್ಯ ನಂಬಿ ದೇವರಿಗೆ ಸ್ತೋತ್ರ ಬಲ ಹೇಳ್ತೀರಾ? ಅಪ್ಪ ಹೇಳ್ತಾರೆ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಆಗಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಆಗಲ್ಲ. ಅಪ್ಪ ನಿನ್ನ ಹೀರೋ ಮಾಡ್ತಾರೆ, ಹೀರೋ ಮಾಡ್ತಾರೆ. ನಾನು ಹೇಳ್ತಾರೆ, ನಿಮ್ಮ ಕೈಗಳಿಂದ ಹಾಕೋ ಆಶೀರ್ವಾದ ಝೀರೋ ಬ್ಯಾಲೆನ್ಸ್ ಅಲ್ಲ. ಅಪ್ಪ ನಿಮ್ಮನ್ನು ಹೀರೋ ಮಾಡ್ತಾರೆ. ಈಗಿರೋದಕ್ಕಿಂತಲೂ ಸಾವಿರದಷ್ಟು ನೀ ಮೇಲೆ ಬರಬೇಕು. ಆಗ ನೋಡಿ, ಅಲ್ಲಿ ವಾಕ್ಯ ಹೇಳುತ್ತೆ, ಅವನಿಗೆ ಏನೂ ಇಲ್ಲ ಬರಿಗೈಯಲ್ಲಿ. ಈಗ ಅವನಿಗೆ ಮೀನ್ ಬರ್ಸ್ತಾರೆ. ದೇವ್ರು ಹೆಂಗ್ ಬರ್ಸ್ತಾರೆ? ನನ್ನ ಮಾತು ಕೇಳ್ಬಿಟ್ಟೆ ಅವನು. ನನ್ನ ಮಾತು ಕೇಳಿದಕ್ಕೆ ಮೀನುಗಳಿಗೆ ಎಲ್ಲ ಹೊರಗಡೆ ಬನ್ನಿ, ಯಾರೆಲ್ಲ ದೂರ ಹೋಗಿದ್ರೆಲ್ಲ ನನ್ನ ಮಗನ ಹತ್ರ ಬನ್ನಿ. ಅದೇ ಸಮುದ್ರದಲ್ಲಿ 108 ಸತಿ ಹೋಗಿದ್ದಾನೆ ಕ್ಯಾರನ್ ಅವರೇ, ಅವನಿಗೆ ಒಂದು ಮೀನು ಸಿಕ್ಕಿಲ್ಲ. ಬಟ್ ಈ ಟೈಮಲ್ಲಿ ನಾನು ಹೋಗ್ಬೇಕಾದ್ರೆ ದೇರ್ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಮಿರಕಲ್, ವಾಸ್ ಮೆಸ್ಮರೈಸಿಂಗ್ ಮಿರಕಲ್. ಅವನಿಗಾಗಿ ದೇವ್ರು ಇಟ್ಬಿಟ್ರು. ಯಾಕಂದ್ರೆ ಯೇಸು ಬರೋವರೆಗೂ ಅವ್ನು ಮರಣ ಆರಿಸ್ಕೊಂಡಿದ್ದ. ಯೇಸು ಬಂದ ತಕ್ಷಣ ಏನ್ ಆರಿಸ್ಕೊಂಡ್ಬಿಟ್ಟ? ಜೀವ ಆರಿಸ್ಕೊಂಡಿದ್ದ ತಕ್ಷಣ ಕೆಲಸ ಶುರು ಆಗ್ಬಿಡತ್ತೆ ಅಲ್ವಾ? ಆಲಿಯನ್ಸ್ ಅಂದ್ರೆ ಮರಣಕ್ಕೆ ಹಿಡ್ಕೊಂಡ್ಬಿಟ್ಟಿದ ತಕ್ಷಣ ಸೈತನ್ ಕೆಲಸ ಮಾಡ್ತಾ ಇರ್ತಾನೆ. ನಿನಗೆ ನಷ್ಟ ಮಾಡಿಸೋದು, ಅನಾರೋಗ್ಯ ಬರ್ಸೋದು, ನಿನಗೆ ಹೋಗೋ ಕಡೆ ಆಕ್ಸಿಡೆಂಟ್ ಮಾಡಿಸೋದು, ಮನೆಗೆ ಮಗು ಹುಷಾರಿಲ್ದಂಗೆ ಮಾಡೋದು, ಗಂಡನಿಗೆ ಕೋಪ ಬರ್ಸೋದು, ಮನೆಯೊಳಗೆ ಆಸ್ತಿ ಕಳ್ಕೊಳ್ಳೋದು, ಪರ್ಸ್ ಕಳ್ಕೊಳ್ಳೋದು, ಒಡವೆ ಕಳ್ಕೊಳ್ಳೋದು, ಇದೆಲ್ಲ ಮರಣಕ್ಕೆ ಸಂಬಂಧಪಟ್ಟ ಕೆಲಸನ ಅನಿಲ್ ಅವರೇ ಬೇಗ ಬೇಗ ಮಾಡಿಸ್ತಾ ಇರುತ್ತದೆ ಮರಣ. ಅದು ಜೀವಕ್ಕೆ ಬಂದ ತಕ್ಷಣ ಎಲ್ಲ ವಾಪಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಪಸ್ಸು ಬರಕ್ಕೆ ಸ್ಟಾರ್ಟ್ ಆಗತ್ತೆ. ಆಗ ದೋಣಿ ಮೇಲೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಿರ್ತಾರ ದೇವರು? ಸುಮ್ಮನೆ ಹೋಗಿರಲ್ಲ. ಅವ್ರು ಆಡಲ್ಲ, ಅವ್ರು ಕೆದಕ್ತಾರೆ. ಏನೋ ಮೆಸೇಜ್ ಕೇಳಿದೆ ಇವತ್ತು, ಏನ್ ದೇವ್ರೆ ಅಬ್ರಾಮ್ ಬಗ್ಗೆ ಹೇಳಿದ್ಯಾ? ಏನ್ ಚೆನ್ನಾಗಿದೆ ಅಬ್ರಾಮ್ ಬಗ್ಗೆ. ಅವನ ಕತೆ ಮಾತಾಡ್ಬೇಡ ಕಣೋ, ನಿನ್ ಕತೆ ಮಾತಾಡೋ. ದೋಣಿ ಮಾತಾಡ್ಕೊಂಡು ಹೋಗ್ತಾರೆ ಇವರು. ಒಂದು ಡಿಸ್ಕಷನ್ ನಡೆಯುತ್ತೆ. ಅಬ್ರಾಮ್ನ ಆಶೀರ್ವಾದ ಮಾಡಿ, ಅಬ್ರಾಮ್ ಬಿಟ್ಬಿಡು, ನಾನು ನಿನ್ನ ಆಶೀರ್ವಾದ ಮಾಡಕ್ ಬಂದಿದ್ದೀನಿ, ನಾನು ನಿನ್ನ ಮಾಡಕ್ ಬಂದಿದ್ದೀನಿ, ನೀನ್ ನಂಬ್ತೀಯಾ? ದೇವ್ರೆ ನಾನ್ ನಂಬೋದಾ? ಆಗತ್ತೆ. ಆದ್ರೆ ಕೆಳಗೆ ಮೀನುಗಳು ಬರ್ತಾ ಇದೆ, ಗಡ 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 ಎಲ್ಲ ಮೀನು ಬಿಟ್ಟು ಬಿಟ್ಟಿದ್ದಾರೆ, ದೋಣಿ ಬಿಟ್ಟಿದ್ದಾರೆ. ನಾನು ಹೇಳ್ತೇನೆ, ಜೀವಕ್ಕೆ ನೀ ಬಂದ ತಕ್ಷಣ ದೇವರ ಆಶೀರ್ವಾದ ಹತ್ರ ಆಗಕ್ಕೆ ಆರಂಭವಾಗತ್ತೆ. ಇದುವರೆಗೆ ನೀವು ಕೇಳ್ದಿರುವ ಎಲ್ಲ ಆಶೀರ್ವಾದ ನಿಮ್ಮ ಕೈಗಳಲ್ಲಿ ಹೋಗುವ ಎಲ್ಲ ಕಾರ್ಯಗಳನ್ನ
ಆಶೀರ್ವಾದ. ಬೇಡ ಎಲ್ಲ ಕೆಲಸಗಳಿಗೆ ದೇವರು 1000ರಷ್ಟು ಮೇಲೆ ತಂದು ನಿಮ್ಮನ್ನ ಮೇಲೆ ಇಡಕ್ಕೆ ಇಷ್ಟಪಡ್ತಾರೆ. ಚಪ್ಪಾಳೆ ಚಪ್ಪಾಳೆ ಬರಲಿ. ಆಗ ಜೀವಕ್ಕೆ ಸಂಬಂಧಪಟ್ಟು ಯಾವಾಗ ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾರೆ ಅರಮನೆ ಒಳಗೆ ಬಂದಾಗ, ಒಡಂಬಡಿಕೆ ಮಾಡಿದ ತಕ್ಷಣ ತಂದೆ ಅರಮನೆ ಒಳಗೆ ನೀವು ಬಂದ್ಬಿಡ್ತೀರಾ. ಅಪ್ಪ ಆಗ್ಲೇ ಹೇಳ್ತಾರೆ ಅರಮನೆಗೆ ಬಂದ ತಕ್ಷಣ ಏನ್ ತಿನ್ನಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೋಬೇಕು ಚಿಂತೆ ಮಾಡಬೇಡಿ. ಇವುಗಳಿಗಾಗಿ ಅಜ್ಞಾನಿಗಳು ಚಿಂತಿಸ್ತಾರೆ. ಅಜ್ಞಾನಿಗಳು ಯಾರು? ಮರಣವನ್ನ ಆರಿಸ್ಕೊಂಡವರು. ಜ್ಞಾನಿಗಳು ಯಾರು? ಜೀವವನ್ನ ಆರಿಸಿಕೊಂಡವರು. Who are the wise people? Who are the unwise people? Wise people who chose the life. Unwise people who have chosen the death. ಇವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಆದ್ರೆ ನೀವಾದರೂ ಮೊದಲು ದೇವರ ರಾಜ್ಯಕ್ಕಾಗಿ ನೀವು ನೀತಿಗಾಗಿ ತವಕಪಡಿ. ಯಾವಾಗ ನಮ್ಮೊಳಗೆ ಜೀವ ಬಂದ್ಬಿಡುತ್ತೆ, ಯಾವಾಗ ಒಡಂಬಡಿಕೆ ಆಗ್ಬಿಡುತ್ತೆ, ಯಾವಾಗ ನಾವು ದೇವರೊಂದಿಗೆ ಒಂದಾಗ್ಬಿಡ್ತೇವೆ, ನಮ್ಗೆ 24 ಗಂಟೆ ನಮಗೆ ದೇವ್ರ ಬಗ್ಗೆನೇ ಯೋಚನೆ ಆಗುತ್ತೆ. ಮದುವೆ ಆದ ಹೆಣ್ಣು ಮಗಳು ನೋಡಿ, ಮದುವೆ ಆಗಿದ ತಕ್ಷಣ 24 ಗಂಟೆ ಅಪ್ಪ ಅಮ್ಮನ ಮರೆತು ಬಿಡ್ತಾಳೆ, ಅಣ್ಣನ ಮರೆತು ಬಿಡ್ತಾಳೆ, ತಮ್ಮನ ಮರೆತು ಬಿಡ್ತಾಳೆ, ಅಜ್ಜಿನ ಮರೆತು ಬಿಡ್ತಾಳೆ, ತಾತನ ಮರೆತು ಬಿಡ್ತಾಳೆ. 24 ಗಂಟೆ ಯಾರ್ದು ಧ್ಯಾನ ಬಂದ್ಬಿಡುತ್ತೆ ಒಳಗೆ? ಯಜಮಾನ್ರ ಬಗ್ಗೆನೇ ಧ್ಯಾನ ಮಾಡ್ತಾ ಇರ್ತಾಳೆ. ಆಗ ಮನೆಯವ್ರು ಹೇಳ್ತಾರೆ, ನಮ್ಮನ್ನೆಲ್ಲ ಮರೆತುಬಿಟ್ಟ. ಇಡ್ಲಿ ಸಾಂಬಾರು ಕೊಡ್ಬೇಕಾದ್ರೆ ನಾವು ಬೇಕಾಗಿತ್ತು, ಮದುವೆ ಆದ್ಮೇಲೆ ಎಲ್ಲ ನಮ್ಮನ್ನೆಲ್ಲ ಮರೆತುಬಿಟ್ಟ. ಹೌದು, ಯಾಕಂದ್ರೆ ಒಡಂಬಡಿಕೆ ಆಗಿದೆ, ಮಂಗಳಸೂತ್ರ ಹಾಕಿದ್ದಾರೆ, ನಾನು ಅವ್ರಿಗೆ ಯಜಮಾನ, ಅವ್ರು ನನ್ನ ಯಜಮಾನ ಆಗಿದ್ದಾರೆ, ನಾನು ಅವ್ರ ಮನೆಯೊಳಗೆ ಅರಮನೆಯೊಳಗಿದ್ದೇನೆ, ನನಗೆ ಯಾವ್ದು ಕೊರತೆ ಇಲ್ಲ. ಅಲ್ಲಿಂದ ಅವಳಿಗೆ ಯಾವ್ದು ಕೊರತೆ ಇಲ್ಲ. ಅವಳಿಗೆ ಎಲ್ಲದಕ್ಕೂ ಬಿಲ್ ಕಟ್ಟಬೇಕಾ, ಮನೆ ಕಟ್ಟಬೇಕಾ, ಒಡವೆ ತಗೋಬೇಕಾ, ವಸ್ತು ತಗೋಬೇಕಾ, ಯಜಮಾನ್ರು 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 ಯಜಮಾನ್ರೆ ಎಲ್ಲ ಯಜಮಾನ. ನಾನು ಹೇಳ್ತೇನೆ ಇವತ್ತು ಶ್ರೀನಿವಾಸಪ್ಪ ಅವರೇ, ನಿಮ್ಮ ಮನೆಯೊಳಗೆ ದೇವರು ದೊಡ್ಡ ಅದ್ಭುತಗಳನ್ನ ಮಾಡಕ್ಕೆ ಶಕ್ತರಾಗಿದ್ದಾರೆ, ಶಕ್ತರಾಗಿದ್ದಾರೆ. ಲಾರೆನ್ಸ್ ದೇವರು ದೊಡ್ಡ ಅದ್ಭುತ ಮಾಡ್ತಾರೆ, ಮನೆಯಲ್ಲಿ ಅದ್ಭುತ ಮಾಡ್ತಾರೆ. ಜಾನರೇ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದೇವರು ಆಶೀರ್ವಾದ ಮಾಡ್ತಾರೆ, ಆಶೀರ್ವಾದ ಆಗತ್ತೆ. ಶಿವಕುಮಾರ್ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ದೇವರು ಆಶೀರ್ವಾದ ಮಾಡ್ತಾರೆ. ಇವತ್ತು ನಾನು ಹೇಳ್ತೇನೆ, ಅನೇಕ ಅಕೌಂಟ್ಗಳಲ್ಲಿರುವ ಬ್ಯಾಂಕ್ ಬ್ಯಾಲೆನ್ಸ್ಗಳು ಇನ್ಕ್ರೀಸ್ ಆಗತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ಜೀವಕ್ಕೆ ಬಂದ್ಬಿಟ್ಟಿದ್ದೀರಾ, ದೇವ್ರ ಜೊತೆ ಪ್ರಯಾಣ ಮಾಡ್ತಾ ಇದ್ದೀರಾ. ದೇವ್ರ ಜೊತೆ ಪ್ರಯಾಣ ಮಾಡ್ತಿದ್ದೆ ಅಂದ್ರೆ ಏರೋಪ್ಲೇನ್ ಒಳಗೆ ಕೂತಂಗೆ, ಏರೋಪ್ಲೇನ್ ಒಂದ್ಸತಿ ಕೂತ್ಕೊಂಡ್ಬಿಟ್ರೆ ಇಲ್ಲಿಂದ 20,000-30,000 ಕಿಲೋಮೀಟರ್ ದೂರ ತಗೊಂಡೋಗತ್ತೆ. ನೀವು ಒಳಗೆ ಆರಾಮಾಗಿ ಕೂತಿರ್ತೀರಾ, ಆದ್ರೆ ಏರೋಪ್ಲೇನ್ ಹೋಗ್ತಾನೆ ಇರತ್ತೆ. ಅದೇ ರೀತಿ ಪರಲೋಕ ರಾಜ್ಯ ನೀ ದೇವ್ರ ಸನ್ನಿಧಾನದಲ್ಲಿ ಬಂದ್ರೆ ವಿಮಾನದಲ್ಲಿ ಕೂತಾಗೇನೆ. ಒಂದ್ಸತಿ ವಿಮಾನದಲ್ಲಿ ಕೂತ್ಕೊಂಡ್ಬಿಟ್ರೆ, ನನ್ನ ಪ್ರಿಯ ಮಗಳೇ ನಾನು ವಿಮಾನ ಬಿಟ್ಟು ಇಳಿತೀನಿ, ಹೋಗಿ ಟೊಮೊಟೊ ತರಬೇಕು, ಆಲೂಗಡ್ಡೆ ತರಬೇಕು, ಇಳಿಸ್ಬಿಡಿ ಅಂತ ಹೇಳಿದ್ರೆ ಪೈಲಟ್ ಇಳಿಸಕ್ಕಾಗಲ್ಲ. ಒಂದು ವೇಳೆ ತೆಗೆದಾದ್ರೆ ಏರೋಪ್ಲೇನ್ ಸಮೇತ ಕೆಳಗೆ ಹೋಗಿರ್ತವೆ ಅಲ್ವಾ. ಈಗಿಂತ வீட்டு வந்துச்சு, அல்சூர் கிட்ட வந்துட்டோமே, எலக்ட்ரானிக் சிட்டிக்கு வந்துட்டோமே, கொஞ்சம் அப்படியே ஜம்ப் பிடிச்சிட்டு ஒரு காப்பி தூள் எடுத்துட்டு வந்துடுறேன். முடியாது, போயிடுவேன், போயிடு ಎங்கೇಯೋ போயிடுவேன். ಆ ದಾಳಿ ಬಿಡಬೇಕಾದ ಎಲ್ಲೋ ಹೋಗ್ಬಿಡುತ್ತೆ, ಅಂಥ ರಭಸಕ್ಕೆ ಹೋಗುತ್ತೆ. ಲಾಸ್ಟ್ ಟೈಮ್ ಏರೋಪ್ಲೇನ್ ನಿಮ್ಗೆ ತೋರಿಸ್ದೆ ನಾನು, ನಾವೆಲ್ಲ ಕೂತ್ಕೊಂಡು ಹೋಗ್ತಿರೋದೆಲ್ಲ ದೇವ್ರ ಸತ್ರ. ಅದ್ರೊಳಗೆ ಕೂತ್ಕೊಂಡ್ಬಿಟ್ರೆ ಎಂಥ ವೇಗ. ಮಂಗಳೂರಿಂದ ಇಲ್ಲಿ ಬರೋಕ್ಕೆ ಬರೀ 20 ನಿಮಿಷ ಆಗತ್ತೆ ಅಷ್ಟೇ. ಅದೇ ಬಸ್ಸಲ್ಲಿ ಕಾರಲ್ಲಿ ಬರ್ಬೇಕಾದ್ರೆ 7 ಅವರ್ 8 ಅವರ್ ಆಗತ್ತೆ. ಅಷ್ಟು ದೊಡ್ಡ ಲಾಂಗ್ ಡಿಸ್ಟೆನ್ಸ್ನ ಇಷ್ಟು ಸ್ಮಾಲ್ ಮಿನಿಟ್ಸಲ್ಲಿ ಅದು ಕವರ್ ಮಾಡ್ಬಿಡುತ್ತೆ. ಆಗ ನಾನು ಹೇಳ್ತೇನೆ, ಇವತ್ತು ನಿನ್ನ ಆಶೀರ್ವಾದ ನಿನ್ನ ಮನೆಯೊಳಗಿರುವಂತ ದರಿದ್ರಕ್ಕೂ ನೀ ದೇವರೊಳಗೆ ಬಂದ್ಬಿಟ್ರೆ ಮಾಡ್ತಾರ ದೇವರು, ದೂರ ಮಾಡಲ್ಲ, ಎಲ್ಲ ಹತ್ರ ಮಾಡ್ತಾರೆ. ನಿನಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳು ನಿನಗೆ ಒಳ್ಳೇದಾಗಿ ಬರುತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ನೀನು ಯಾವ ವಿಷಯದಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ನೀನು ಹೋಗೋ ಎಲ್ಲಾ ಕಾರ್ಯಗಳಲ್ಲಿ ದೇವರು ಅಭಿವೃದ್ಧಿ ಮಾಡಕ್ಕೆ ಹೋಗ್ತಾರೆ. ಆಗ ನಾನು ಹೇಳ್ತೇನೆ, ನೀವು ದೇವರ ರಾಜ್ಯದೊಳಗೆ ಬಂದ್ರೆ ಅರಮನೆ ಒಳಗೆ ಬಂದಂಗೆ. ಅಜ್ಞಾನಿಗಳು ಇದಕ್ಕಾಗಿ ತವಕ ಪಡ್ತಾರೆ, ಆದ್ರೆ ನೀವಾದರೂ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ. ಆಗ ಇವೆಲ್ಲವುಗಳು ನಿಮಗೆ
ಕೂಡಿಸಿ ಕೊಡಲ್ಪಡುತ್ತೆ. ಇಟ್ ಆಲ್ ದಿಸ್ ಥಿಂಗ್ಸ್ ವಿಲ್ ಬಿ ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳ್ತಾರೆ ದೇವರು. ಇವತ್ತು ನಾನು ದೇವರೊಳಗೆ ಬಂದ್ಬಿಟ್ಟೆ, ಕೆಲಸ ಬಿಟ್ಟೆ, ಮನೆ ಬಿಟ್ಟೆ, ನೆಂಟರು ಬಿಟ್ಟೆ, ಅಣ್ಣನ ಬಿಟ್ಟೆ, ಅಕ್ಕನ ಬಿಟ್ಟೆ, ಎಲ್ಲ ಬಿಟ್ಟು ನಾನು ದೇವ್ರ ಆಚೆಗೆ ಬಂದೆ. ನಾನು ಪರದೇಶಿಯಾಗಿ ಪ್ರಸಂಗ ಮಾಡ್ಕೊಂಡು ಹೋದೆ. ನನ್ನ ನೋಡೋರು ಹೇಳೋರು, ನೋಡ್ದ ಪರದೇಶ ಹೋಗ್ತಾ ಇದೆ ಅನ್ನೋರು. ಪರವಾಗಿಲ್ಲ, ನಾ ಪರದೇಶನೇ, ಆದರೆ ಕಾಣದೇ ಇರೋ ಪ್ರಪಂಚದ ಪರಲೋಕದ ಆಶೀರ್ವಾದ ಪಡಿತೀನಿ. Hallelujah. ಓನ್ಲಿ ಬಿಲೀವ್ ಆನ್ ಜೀಸಸ್. Hallelujah. ದೇವ್ರ ನಂಬಿ ಅವ್ರ ಒಡಂಬಡಿಕೆ ಒಳಗೆ ನಾನು ಬಂದಿದ್ದೀನಿ. ಒಡಂಬಡಿಕೆ ಒಳಗೆ ನಾನು ಬಂದ್ಬಿಟ್ರೆ ನನಗಿನ್ಯಾವುದು ಆಶೀರ್ವಾದಕ್ಕೆ ಕೊರತೆ ಇಲ್ಲ. ಅದಕ್ಕೆ ನೀವು ನಂಬಬೇಕು. ದೇವರೇ, ನಾನು ನಂಬ್ತೀನಿ, ನಿನ್ನಿಂದ ಅಸಾಧ್ಯವಾದ ಕಾರ್ಯಗಳು ಒಂದು ಇಲ್ಲಪ್ಪ. Amen. ಅವನಿಗೆ ಅಸಾಧ್ಯ ಆಗೋಗಿತ್ತು. ಎಷ್ಟೋ ವರ್ಷ ಮೀನುಗಳು ನೋಡಲೇ ಇಲ್ಲ ಅವನು. ಲಾಸು 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 ಲಾಸ್. ಇವತ್ತು ನೀವೆಲ್ಲ ಬಂದು ಲಾಸ್ ಆಗಿ ಬಂದಿರ್ಬೋದು. ವ್ಯಾಪಾರ ಖಾನಾವಳಿ ಬಿಟ್ಟು ಬಂದಿರ್ಬೋದು, ಹೋಟ್ಲ್ ವ್ಯಾಪಾರ ಬಿಟ್ಟು ಬಂದಿರ್ಬೋದು, ಮೇಸ್ತ್ರಿ ವ್ಯಾಪಾರ ಬಿಟ್ಟು ಬಂದಿರ್ಬೋದು, ಅಂಗಡಿ ಬಿಕ್ಕಟ್ಟುಗಳನ್ನ ಮುಚ್ಚಿ ಬಂದಿರ್ಬೋದು. ಅಂಗಡಿ ವ್ಯಾಪಾರ ಆಗ್ತಾ ಇಲ್ಲ ಅಂತ ಭಯ ಪಡಬೇಡಿ. ಮುಚ್ಚಿ ಹೋದ ಅಂಗಡಿ, ಮುಚ್ಚಿ ಹೋದ ವ್ಯಾಪಾರ, ಮುಚ್ಚಿ ಹೋದ ಎಲ್ಲ ನಿಮ್ಮ ದಿನಚರಿಯನ್ನ ಮತ್ತೆ ಓಪನ್ ಮಾಡಕ್ಕೆ ದೇವರು ಬಂದಿದ್ದಾರೆ. Hallelujah. ಅವ್ರ ಜೊತೆ ನೀವು ಬಂದ್ರೆ ಸಾಕು, ಮಿಕ್ಕಿದೆಲ್ಲ ಅವರೆಲ್ಲ ಕಾರ್ಯ ಮಾಡ್ತಾರೆ. ನನ್ನ ಪ್ರಿಯ ಮಕ್ಕಳೇ, ಇವರು ಹೋಗ್ಬೇಕಾದ್ರೆ ಪೇತ್ರ, ಯೋವಾನ್ ಇವರೆಲ್ಲ ಕೂತಿರ್ತಾರೆ. ಅದ್ರಲ್ಲಿ ತಾಮಸ್ಸು ಕೂತಿರ್ತಾರೆ. ತಾಮಸ್ ಮೊದಲೇ ಡೌಟಿಂಗ್ ತಾಮಸ್. ಅವ್ನು ಹೇಳ್ತಾರೆ, ರಾತ್ರಿ ಹೊತ್ತೆ ನಿಂಗೆ ಮೀನು ಸಿಕ್ಕಿಲ್ಲ, ಇವಾಗ ಬೆಳಗ್ಗೆ ಹೊತ್ತು ಮೀನು ಸಿಗ್ತದನೋ, ತಲೆನ ಐದನೋ, ಆಯಪ್ಪ ಪ್ರಸಂಗ ಮಾಡೋರು. ಅವ್ರಿಗೇನೋ ಗೊತ್ತಿಲ್ಲ. ನೀನು ಅವ್ರ ಬುದ್ಧಿ ಹೇಳ್ಬಾರ್ದಾ? ಇಲ್ಲ, ನಾನು ಅವ್ರ ಮಾತನ್ನ ನಂಬ್ತೀನಿ ಕಣೋ, ಅವ್ರ ಮಾತನ್ನ ನಂಬ್ತೀನಿ. ರಾತ್ರಿ ಹೊತ್ತು ಮೀನು ಸಿಗಲ್ಲ, ಸಿಗತ್ತೆ ಕರೆಕ್ಟು, ಬೆಳಿಗ್ಗೆ ಸಿಗಲ್ಲ. ಆದರೆ ಇವ್ರು ಬಂದರೆ ಬೆಳಗ್ಗೆನೂ ಸಿಗತ್ತೆ, ಮಧ್ಯಾಹ್ನ ಸಿಗತ್ತೆ, ಸಾಯಂಕಾಲ ಸಿಗತ್ತೆ. Praise God. Hallelujah. ಆಳವಾದ ಕಡೆಗೆ ನಡೆಸು. ಅವ್ರ ಮನೆ ಹಾಕಬೇಕಾದ್ರೆ ಹಾಕಿದ ತಕ್ಷಣ ಎಲ್ಲ ಮೀನುಗಳು ಒಳಗೆ ಬರಕ್ಕೆ ಆರಂಭ ಆಗತ್ತೆ. ಯಾಕಂದ್ರೆ ಯೇಸು ಇವ್ರ ಮನೆಯೊಳಗೆ ಬಂದ್ಬಿಟ್ಟ, ಒಡಂಬಡಿಕೆ ಬಂದ್ಬಿಡ್ತು. ಒಡಂಬಡಿಕೆ ಯಾವಾಗ ಬರುತ್ತೆ? When the covenant comes, money will flow. Amen. Money will flow. Amen. Gold will flow. Amen. Prayer cannot bring the money, but covenant brings the money for you. Covenant brings the silver and gold. Amen. ಅದಕ್ಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪೇತ್ರ ಹೇಳ್ತಾರೆ, ಸ್ತೋತ್ರ. ಬೆಳ್ಳಿ ಬಂಗಾರ ನಮ್ಮಲ್ಲಿಲ್ಲ, ಆದ್ರೆ ನಮ್ಮಲ್ಲಿರುವುದನ್ನು ನಿಮಗೆ ಕೊಡ್ತೇವೆ. ನಜರೇತಿನ ಯೇಸು ನಾಮದಲ್ಲಿ ಎದ್ದು ನಡೆ. ಎದ್ದು ನಡೆಯ ತಕ್ಷಣ ಅದೇ ಕ್ಷಣದಲ್ಲಿ ಅವ್ರು ಎದ್ದು ನಡೆಯಕ್ಕೆ ಆರಂಭ ಮಾಡ್ಬಿಟ್ರು. ಕೊನೆಗೆ ಬಲೆ ಹಾಕ್ತಾರೆ. ಆ ಬಲೆ ಎಳೆಯಕ್ಕಾಗ್ಲಿಲ್ಲ. ಅಲ್ಲಿಯವ್ರಿಗೆ ಒಬ್ಬನೇ ಎಳಿತಿದ್ದ, ಆದ್ರೆ ಇವ್ರ ಕೈಲಿ ಎಳೆಯಕ್ಕಾಗಿಲ್ಲ. ಎಲ್ಲರೂ ಸೇರಿ ಎಳಿತಾರೆ. ಎಳಿತಾ 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 ಆ ದೋಣಿ ಏನು ಅಗಲ ಇದೆ ಅದಕ್ಕಿಂತ 4 ಅಗಲ ಮೀನುಗಳು ಅವ್ರಿಗೆ ಬೇಟೆಯಾಗಿ ಬಂದಿರುತ್ತೆ. ಬೇಟೆಯಾಗಿ ಬಂದಿರುತ್ತೆ. ಬಿತ್ತುವನಿಗೆ ಬೀಜವನ್ನು, ಉಣ್ಣುವನಿಗೆ ಇವನ ಕೈಲಿ ಏನಿಲ್ಲ. ಈಗ ಅವ್ನು ಕೊಡಬೇಕು ದೇವ್ರ ಕಾಣಿಕೆ. ಅವ್ನ ಕಾಣಿಕೆ ಕೊಡಂಗೆ ಮಾಡಬೇಕು. ಹೆಂಗೆ ಕೊಡ್ತಾರೆ? ಅವ್ನ ಕವನೊಳಗೆ ಬರಬೇಕು. ಒಡಂಬಡಿಕೆ ಬಂದ್ಬಿಟ್ಟ, ವಾಕ್ಯ ಕೇಳ್ಬಿಟ್ಟ, ಅಬ್ರಾಹ್ಮನ ಆಶೀರ್ವಾದ ನಂಬಿಟ್ಟ. ನಂಬಿದ ತಕ್ಷಣ ಅದು ನಿನ್ಗೆ ಸ್ವಂತ ಆಗತ್ತೆ. ನೀನು ಅದಕ್ಕೆ ಉಪವಾಸ ಮಾಡು, ಬಸ್ಕಿ ಹೊಡಿ, ಪಲ್ಟಿ ಹೊಡಿ, ತಲೆ ಕೆಳಗೆ ಮಾಡಿ, ಕಾಲ್ ಮೇಲಿಡು, ಅದೆಲ್ಲ ದೇವರಿಲ್ಲ. ಅವ್ರು ಹೇಳ್ತಾರೆ, ನಾನು ನಂಬಿದ್ರ ಎಲ್ಲ ಕೆಲಸ ತಾನಾಗ. ನಂಬುದ ಅವನಿಗೆ ಆಶ್ಚರ್ಯ ಆಗಿ ಹೋಯ್ತು. He was mesmerized to see such a huge catch. He fall at the feet of Jesus and said, My Lord, I am a sinner. Amen. I am a ruthless man. Please go away from me. ನಾನು ಪಾಪಿಯಪ್ಪ, ನಾನು ಬಿಟ್ಟು ತೊಲಗಿ ಹೋಗಪ್ಪ. ಇಷ್ಟು ದೊಡ್ಡ ಆಶೀರ್ವಾದ ಹೊಂದ್ಕೊಳ್ಳೋಕ್ಕೂ ನೋಡೋಕ್ಕೂ ನನಗೆ ಯೋಗ್ಯತೆ ಇಲ್ಲಪ್ಪ. ಅಪ್ಪ ಹೇಳ್ತಾರೆ, ನನ್ನ ಕೃಪೆ ಕೊಡೋ ನನಗೆ. ಅಬ್ರಾಹ್ಮನ ಆಶೀರ್ವಾದ ಕೇಳ್ದಲ್ಲ, ಅದಕ್ಕೆ ಕೊಡಕ್ಕೆ ನಾನು ಬಂದಿದ್ದೀನಿ ಮಗ. ಅಬ್ರಾಹ್ಮ್ ಚೆನ್ನಾಗಿದ್ದ, ಅಬ್ರಾಹ್ಮ್ ಹಂಗಿದ್ದ ಅಂತ ಹೇಳ್ಬೇಡ. ನೀನ್ ಹೆಂಗಿರ್ತೀಯ ಅನ್ನೋದು ಮುಖ್ಯ. ಇವತ್ತು ತುಂಬಾ ಜನ ವಿಶ್ವಾಸಿಗಳು ಅಬ್ರಾಹ್ಮ್ ಹಂಗಿದ್ದ, ಯೋಬ್ ಹಿಂಗಿದ್ದ ಅದನ್ನ ಹೇಳ್ಕೊಂಡೆ ಪ್ರಸಂಗ ಮಾಡ್ತಾ ಇದ್ದಾರೆ ವಿನ ಇವ್ರು ಇನ್ನು ಗುಡಿಸ್ಲಲ್ಲೇ ಇದ್ದಾರೆ. ಅಬ್ರಾಹ್ಮ್ಗಿಂತ ನೀ ಮೇಲೆ ಬಂದಿದ್ಯಾ ಅಂತ ಹೇಳ್ಬೇಕು. ಇವತ್ತು ಈಸಾಕ್ಕಿಂತ ನೀ ಮೇಲೆ ಬಂದಿದ್ಯಾ ಅಂತ ಹೇಳ್ಬೇಕು. ದೇವರ ಆಶೀರ್ವಾದ ಅದೇ ರೀತಿ ಆಗತ್ತೆ. ಕರ್ತನ ಸನ್ನಿಧಾನದಲ್ಲಿ ನೀ ಬೀಜ ಬಿತ್ತಬೇಕಾದ್ರೆ ಅದು ದೊಡ್ಡ ಆಶೀರ್ವಾದ ತರುತ್ತೆ. ಅದಕ್ಕೆ ಹಬ್ಬ ಹೇಳುತ್ತೆ, ಕೊಡಿರಿ ಆಗ ನಿಮಗೆ ಕೊಡಲ್ಪಡುತ್ತದೆ. ಜಡಿದು ಅಳ್ಳಾಡಿಸಿ ಹೊರಸೂಸುವ ಹಾಗೆ ತುಂಬಾ ಅಳತೆಯಿಂದ ಅಳಿಯಲ್ಪಡತ್ತೆ. ಜಡಿದು ಅಳ್ಳಾಡಿಸಿ ಹೊರಸೂಸುವ ಹಾಗೆ ತುಂಬಾ ಅಳತೆಯಿಂದ ಅಳೆದು ನಿಮ್ಮ ಸರಿಗೆಗೆ ಹಾಕಲ್ಪಡತ್ತೆ.
ಹಾಕಲ್ಪಡತ್ತೆ. ಹೇಳಿ, ನಮ್ಮ ಸರಿಗೆಗೆ ಹಾಕಲ್ಪಡತ್ತೆ. ನಮ್ಮ ಸೆರಗಿಗೆ ಹಾಕಲ್ಪಡುತ್ತೆ. ಇಂದಿನಿಂದ ನೀ ಬಾಲವಾಗಲ್ಲ, ಇಂದಿನಿಂದ ನನ್ನ ಬಾಲವಾಗಲ್ಲ. ನಾನು ಎಲ್ಲಾ ವಿಷಯದಲ್ಲಿ ನಾನೆಲ್ಲ ವಿಷಯದಲ್ಲಿ ಶಿರಸ್ಸಾಗಿರ್ತೇನೆ. ಶಿರಸ್ಸಾಗಿರುತ್ತೇನೆ. ದೋಣಿ ಮುಳುಗ್ತು, ದೋಣಿ ಮುಳುಗು ಆಯ್ತು. ದ ಬೈಬಲ್ ಸೇಸ್ ದ ನೆಟ್ ವಾಸ್ ಸ್ಟೇರಿಂಗ್ ಅಂಡ್ ದ ಬೋಟ್ ವಾಸ್ ಸಿಂಕಿಂಗ್. ಬಲೆಯು ಬರಿಯುವಾಗ ಆಯ್ತು, ದೋಣಿಯು ಮುಳುಗುವಾಗೆ ಆಯಿತು. ಆಶೀರ್ವಾದ ಅನ್ನೋದು ಹೆಂಗಂದ್ರೆ, ನೀನು ಎಲ್ಲಾದ್ರೂ ಮುಳುಗುವಾಗ ದೇವರ ಆಶೀರ್ವಾದ ಕೊಡ್ತೀರಂತ. ಅವನ ಬಲೆಯು ಹರಿಯಿತು, ದೋಣಿ ಮುಳುಗಿತ್ತಂದ್ರೆ ಇನ್ನೂ ಪಕ್ಕದ ಹಡಗುಗಳವರೆಲ್ಲ ನೆರವಾಗೋ ಕೇಳಿ ಕರೀತಾರೆ. ಬಂದ್ರಲ್ಲಿ ಹೆಲ್ಪ್ ಮಾಡ್ರು ಅಂತ ಹೇಳ್ತಾರೆ. 4-5 ಹಡಗುಗಳು ಮೀನು ತುಂಬಿಡ್ತು. ಒಂದು ವಿಧೇಯತೆ ಜೀವ ಆರಿಸ್ಕೊಂಡ್ಬಿಟ್ರೆ ನಿಮ್ಮನ್ನ ಎಲ್ಲಿಂದ ಎಲ್ಲಿಗೆ, ಶೋಭಾ ಅವರೇ, ಶರಣಪ್ಪ ಅವರೇ, ನಿಮ್ಮನ್ನು ಎಲ್ಲಿಗೆ ತಗೊಂಡೋಗ್ಬಿಡತ್ತೆ. ನೋಡಿದ್ರೆ ಅದು ಎಲ್ಲಿಗೆ ತಗೊಂಡೋಗ್ಬಿಡತ್ತೆ. ಅದು ದೇವ್ರು ಹೇಳ್ತಾರೆ, ಕೇಳಿರಿ ನಿಮಗೆ ಕೊಡಲ್ಪಡತ್ತೆ, ಆಮೆನ್. ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ನಿಮ್ಮ ಮನೆ ಹಿಡಿಯಲಾರ್ದಷ್ಟು ಸುವರ್ಗಳನ್ನ ಆಗ ನಾವು ಎಷ್ಟು ಬೀಜ ತರ್ತೀವಿ. ಒಂದೇ ವ್ಯಕ್ತಿ ಆಫ್ರಿಕಾ ದೇಶದಲ್ಲಿ 36,000 ಕಾರ್ ಇಟ್ಕೊಂಡಿದ್ದಾನೆ ಏರ್ಪೋರ್ಟ್ ಅಲ್ರಿ. 36,000 ಕಾರು, 16 ಏರೋಪ್ಲೇನ್ಗಳು, 650 ರೆಸ್ಟೋರೆಂಟ್ಗಳು ಇಟ್ಕೊಂಡು ನೀಟ್ ಮಾಡ್ತಾ ಇದ್ದಾನೆ. ಏನು ಕೇಳಿದ್ರೆ, ನಾನು ಬೀಜ ಬಿತ್ತಿದೆ ಫಾದರ್, $21 ಬೀಜ ಬಿತ್ತಿದೆ. 21 ವಾರ ನಾನು ಬೀಜ ಬಿತ್ತಿದೆ ದೇವರಿಗೆ. ಬಿತ್ತಿದ್ದಕ್ಕೆ ನನಗೆ ದೇವರು ಕೊಟ್ಟಿದ್ದಾರೆ. ಕಾರಣ, ನೀತಿವಂತನ ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಲ್ಪಡತ್ತೆ. ಹೇಳಿ, ನೀತಿವಂತನ ಮನೆಯಲ್ಲಿ ನೀತಿವಂತನ ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಲ್ಪಟ್ಟಿರುತ್ತದೆ. ನೀತಿವಂತನ ವಂಶ ಬಲಿಷ್ಠವಾಗತ್ತೆ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಮನೆ ಬಲಿಷ್ಠ ಆಗತ್ತೆ. ನೀವು ಹೋಗುವ ಎಲ್ಲಾ ಕಡೆಗಳಲ್ಲಿ ಮೇಲೆ ಮೇಲೆ ಹಬ್ಬ ಲಿಫ್ಟ್ ಮಾಡೋದಕ್ಕೆ ಬರ್ತಾರೆ. ಅದ್ಭುತವಾದ ಕಾರ್ಯ ನೀವು ಕೇಳೋದಕ್ಕೆಲ್ಲ ಕಾರ್ಯಗಳು, ಕುತ್ಕೊಳ್ಳಿ, ಕಾರ್ಯಗಳು ಆಗತ್ತೆ. ಆಶೀರ್ವಾದ ನಮ್ಗೆ ಹೇಗೆ ಬಂದ್ಬಿಡತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಆಶೀರ್ವಾದಕ್ಕೆ ಅಲ್ಲೋಗು ಇಲ್ಲೋಗಿ ಎಲ್ಲೋ ಹೋಗ್ಬೇಡ, ನೀನ್ ನಂಬಿದೆ ಸಾಕು ಎಲ್ಲ ಆಗ್ಬಿಡತ್ತೆ ಅಂತಾರೆ. ಬೀದರಿಂದ ಬಂದಿದ್ದಾರೆ ಸಂಗೀತ ಅವರು, ಅವ್ರ ಯಜಮಾನರು ದಿನಕರ್ ಬಂದಿದ್ದಾರೆ. ಏನಿಲ್ಲದೆ ಬಂದ್ರು, ಅವರು ಕಣ್ಣೀರಿಂದ ಬಂದರು. ಫಾಸ್ಟ್ ಏನಿಲ್ಲ ನಮ್ಮ ಹತ್ರ, ಕಣ್ಣೀರಲ್ಲಿ ಇದ್ದೀವಿ. ಹೇಳ್ದೆ, ಹೋಗು, ನಿನ್ನ ಮನೆ ಗುಡಿಸಲು ಚೇಂಜ್ ಮಾಡ್ತಾರೆ ದೇವರು. ನೀನು ಯಾವುದಕ್ಕೆ ಕಷ್ಟ ಪಡ್ತಾ ಇದೆಯಾ, ಆ ಕಷ್ಟ ಇನ್ನು ಮುಂದೆ ಹೋಗತ್ತೆ. ಇನ್ನು ದುಃಖ ಪಡಬೇಡ, ನೀನು ಹೋಗು ಎಲ್ಲ ದಾರಿಗಳಲ್ಲಿ ದೇವರು ಕಾರ್ಯ ಮಾಡ್ತಾರೆ, ಭಯ ಪಡಬೇಡ ಅಂತ ಹೇಳಿ ಕಳೆದ 1.5 ವರ್ಷದ ಮುಂಚೆ ಪ್ರಾರ್ಥನೆ ಮಾಡಿ ಕಳಿಸಿದ್ದು. ಇವತ್ತು ನಿನ್ನೆ ಅವರು ಮೊಬೈಲಲ್ಲಿ ನನಗೆ ಟೆಕ್ಸ್ಟ್ ಮಾಡಿ ಕಳಿಸ್ತಾರೆ. ಅವ್ರ ಮನೆ ಇದ್ದದೊಂದು ಸಾಧಾರಣವಾದ ಒಂದು ಗುಡಿಸಲು. ಆ ಸಾಧಾರಣದ ಗುಡಿಸಲಲ್ಲಿ ಇವಾಗ 3 ಫ್ಲೋರ್ ಮನೆ, 3 ಫ್ಲೋರ್ ಮನೆ ದೇವ್ರು ಲಿಫ್ಟ್ ಮಾಡಿ. ನಾನು ಹೇಳ್ತೇನೆ, ದೇವರ ಆಶೀರ್ವಾದ ಭಾಗ್ಯದಾಯಕವಾದದ್ದು. ₹1 ಇದ್ದಿಲ್ಲ ನಾ ಬಂದಿನಾಗ. ಇಲ್ಲಿ ಅಪ್ಪಾಜಿ ಹತ್ರ ಬಂದಿನಾಗ ಮಗಳಿಗೆ ವಾಚ್ ಕಟ್ಟಿದ್ದಾರೆ ಅಪ್ಪಾಜಿ. ಆಮೇಲೆ ನಮಗೆ 15 ಲಕ್ಷ ರೂಪಾಯಿ ಯಾರು ನಮಗೆ ಪರಿಚಯನೇ ಇಲ್ಲ, ಅವರು ₹1 ಬಡ್ಡಿ ಇಲ್ಲದೆ ಕೊಟ್ಟಿದ್ದಾರೆ. ಅಪ್ಪಾಜಿಗೆ ಅಮ್ಮಾಜಿಗೆ ನಾನು ತುಂಬ ಈ ಕೃತಜ್ಞತೆ ಸಲ್ಲಿಸ್ತೇನೆ. ಮೊನ್ನೆ ಯೂಟ್ಯೂಬ್ ನೋಡ್ತಿದ್ದೇವೆ, 10 ಲಕ್ಷ ರೂಪಾಯಿ ಬೇರೆ ಮೋಸ ಮಾಡಿದ್ದಾರೆ ನಮಗೆ. ನಾ ಹೇಳ್ದೇನೆ, ಅಪ್ಪಾಜಿ ಕಂಪಲ್ಸರಿ ಬರ್ತಾವಂತಂದು ಹೇಳತ್ತಾರ. ಅನ್ನದಾನ ಮಾಡಿಸಿ ಬರಮಿ ಹೋಗಮಿ ಅಂತಂದು ಹೇಳಿದ ತಕ್ಷಣ ಮತ್ತೆ ನಾವು ಇಲ್ಲಿಗೆ ಬರೋಕ್ಕೆ ತಯಾರಾಗಿನ ತಕ್ಷಣ ನಮ್ಮ ಮನೆಯಲ್ಲಿ ನೀರಿಲ್ಲ, ಬೋರಲ್ಲಿ ಹಾಕ್ಕೊಡ್ತೇವೆ, ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಾವೇ ಕೊಡ್ತೇವೆ ಅಂತಂದು ಹೇಳಿದ್ದಾರೆ. ಇಲ್ಲಿ ಗ್ರೇಸ್ ಮಿನಿಸ್ಟ್ರಿಗೆ ಬಂದು ನೋಡಿದ್ರೆ ನಮಗೆ ಯಾವುದು ಕೊರತೆ ಇಲ್ಲ, ಊಟದ ಹಿಡ್ಕೊಂಡು ಬಟ್ಟೆ ಕೊರತೆ ಇಲ್ಲ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊರತೆ ಇಲ್ಲ. ಮಗಳು ಇಂಜಿನಿಯರ್ ಓದ್ಲಿತ್ತಿದ್ದಾಳೆ, 3 ಲಕ್ಷ ರೂಪಾಯಿ ಬೇಕಂತ ತಕ್ಷಣ ದೇವರೇ ನನ್ನಿಂದ ಆಗಲು ಜಡಿದು ಅಳ್ಳಾಡಿಸಿ ವರ್ಷ ಹಾಗೆ ಎಲ್ಲ ಹಣಕಾಸು ಎಲ್ಲ ನನ್ನ ಮಗಳಿಗೆ ಫ್ರೀ ಬರುತ್ತದೆ ಅಂತ ಹೇಳಿದ ತಕ್ಷಣ ನನ್ನ ಮಗಳಿಗೆ ಗೌರ್ಮೆಂಟ್ ಸೀಟ್ ಹತ್ತಿದೆ. ನಾನೊಬ್ಬ ಗೌರ್ಮೆಂಟ್ ಜಾಬಲ್ಲಿ ಇದ್ದಾವ, ಬಟ್ ನನ್ನ ಹತ್ರ ದುಡ್ಡೇ ಇರ್ತಿದ್ದಿಲ್ಲ, ₹1 ಇರ್ತಿದ್ದಿಲ್ಲ. ನಾ ಫಸ್ಟ್ ಪಗಾರ ಬಂದಾಗ ಸಾಲದವರೇ ಬರ್ತೀವಿ ಮನೆಗೆ. ಫಸ್ಟ್ ಪಗಾರ ಸಾಲನೇ ಐತಿತ್ತು ನಮಗೆಲ್ಲ. ಆ ಸಾಲ ಈ ಸಾಲ ಕೊಡೋದ್ರೆ ನಮ್ಮ ಉಳ್ಳಕ್ಕೆ ಸಿಗ್ತಿಲ್ಲ. ಬಡತನದ ನಮ್ಮ ಕಷ್ಟ ದುಗ್ಧ ಭಾಳಷ್ಟು ಇತ್ತು ನಮಗೆಲ್ಲ. ಇವರೆಲ್ಲ ಯೂಟ್ಯೂಬ್ ನೋಡ್ತೇವ್ರಿ, ಇವರೆಲ್ಲ ಇಲ್ಲ ಅಪ್ಪಾಜಿ ಬಲ್ಗೆ ಹೋಗಾರಿ, ಅಪ್ಪಾಜಿ ಬಲ್ಗೆ ಈ ಮಂತ್ ಹೋಗಾರಿ, ಮುಂದಿನ ಮಂತ್ ಹೋಗಾರಿ, ಆ ಮಟ್ಟಿಗೆ ನಮ್ಮಲ್ಲಿ ದುಡ್ಡೇ ಇರ್ತಿಲ್ಲ. ಸಾಲ ಮಾಡಿ ಹೆಂಗಾರ ಮಾಡಿ ಇವ್ರು ನಮ್ಗೆ ಕರ್ಕೊಂಬಂದಿರು. ಇವರು ಫಸ್ಟ್ ನಾಗರಬಾವಿಗೆ ನಡಿ ಹೋಗಾಮ ಅಂದ. ನನ್ನ ಹತ್ರ ದುಡ್ಡೇ ಇರ್ತಿಲ್ಲ. ನಾನು ಫಸ್ಟ್ ಬಾರ್ ಬೆಂಗ್ಳೂರಿಗೆ ಬಂದಿದ್ದೆ ಅವಾಗ. ನಾ ಬೆಂಗ್ಳೂರು ನೋಡೇ ಇಲ್ಲ ಅವಾಗ. ಫಸ್ಟ್ ಬಾರಿ ದುಡ್ಡು ಅಲ್ಲಿ ಇಲ್ಲಿ ಸಾಲ ಮಾಡಿ ತಂದು ಹೋದೆವು. ಅಲ್ಲ ಅಪ್ಪಾಜಿ ಬಲ್ಲಿ ಬಂದೆವು. ಅವಾಗ ಹಿಡಿದಾರ ನಮ್ಮ ಅಪ್ಪಾಜಿ ಅಂದರು, ಪ್ರೇಯರ್ ಮಾಡಿದ್ರು, ಅದು ಮಾಡಿದ್ರು ಎಲ್ಲ ಮಾಡಿದೆವು. ಈಗ ನನಗೆ ದೇವರು ಏನೂ ಕಡಿಮೆ ಇಕ್ಕಿಲ್ಲ. ಎಲ್ಲ ಮಾತಿಲ್ಲಿ ದೇವ್ರು ಇನ್ನಸ್ಥಾನ ಮ್ಯಾಲೆ ಕೂಡ್ಸಾನೆ. ಈಗ ನಾನು ನಮ್ಮ ಮುಂಜಾನೆ ಹೇಳ್ತಿಗೆ ಸಾಲದವ್ರ ಮನೆಗೆ ಬರ್ತೀವ್ರು. ಈಗ ನನಗೆ ಅಂಥ ದೇವ್ರ ಮಿಸ್ತಾನ ಯಾಕಂದ್ರೆ ನಾನು ಒಂದು 10 ಮಂದಿಗೆ ಸಾಲ ಕೊಟ್ಟೀನಿ. ನಾನು ಮುಂಜಾನೆ ಮನೆ ಬೋಲ್ ನಿದ್ರಲತ್ತೀನಿ, ನಮಗೆ ಸಾಲ ಕೊಡ್ರು ಅಂತ. ಕೊಟ್ಟೇನಿ ದುಡ್ಡು.
ಏನು ಜಾಸ್ತಿ ಮಾತು ಹೇಳಕ್ ಬರಲ್ಲ ಅದಕ್ಕೆ ಅಲ್ಲೇ ಚಲೋ ಮನೆ ಕಟ್ಟಿದ್ದೀರಿ ನೀವು. ಈ ಸ್ಕ್ರೀನ್ ಮೇಲೆ ನೋಡ್ರಿ ಅಲ್ಲ ಮನೆ ಅದು ನಮ್ಮ ಮನೆನೇ. ಅಲ್ಲೆಲ್ಲ ಚಂದ ಮನೆ ಚಂದ ಮನೆ. ಸ್ಕ್ರೀನ್ ಮೇಲೆ ಅಪ್ಪಾಜಿ ತೋರಿಸ್ತಾರಲ್ಲ ಅದು ವಾಚ್ ಕಟ್ಟಿದ್ದು ಅಪ್ಪಾಜಿ ಬಂದಿನಾಗೆ ಆವಾಗ ವಾಚ್ ಕಟ್ಟಿದ್ದು ನಾ ಹಳೆ ಮನೆ ಇದೆ ಅಂತಂದು ಹೇಳಿದ ತಕ್ಷಣ ನಿಮಗೆ ಹೊಸ ಮನೆ ಕೊಡ್ತಿದ್ದಾರೆ ದೇವ್ರು ಅಂತಂದು ಹೇಳಿದ ತಕ್ಷಣ ಅಂದೆ ಓ ಎಲ್ಲರೂ ಆಶ್ಚರ್ಯ ಪಡ್ತಿದ್ದಾರೆ ನೀವು ನಡ್ರಿ ಎಲ್ಲ ಅಳಗ ಬಳಗ ಎಲ್ಲ ಗ್ರೇಸ್ ಮಿನಿಸ್ಟ್ರಿಗೆ ಹೋಗಿದ ತಕ್ಷಣ ನನಗೆಲ್ಲ ಆಗಿದೆ ಅಂತ. ಈಗ 15,000 ರೂಪಾಯಿ ಬರೋ ಟೈಮಿಗೆ ಹೇಳಿದೆ ಅನ್ನದಾನ ಮಾಡಿಸ್ತೆ ದೇವ್ರೆ ನಾನು ನನ್ನ ಮನೆಯಲ್ಲಿ ನೀರೇ ಇಲ್ಲ ಅಂತಂದು ಹೇಳಿದೆ. ನಾವು ಬರೋ ಟೈಮಿಗೆ ಹೇಳಿದ್ರು ಒಬ್ಬರು ಬ್ರದರು ನಿಮಗೆ ಬೋರಲ್ ಹಾಕ್ಲಿಕ್ಕೆ ನಾ ಎಷ್ಟು ದುಡ್ಡು ಹತ್ತದ ಅಷ್ಟು ದುಡ್ಡು ನಾನೇ ಕೊಡ್ತೇನೆ ಖರ್ಚು ಅಂತ ಹೇಳಿದೆ. ಈ ಗ್ರೇಸ್ ಮಿನಿಸ್ಟ್ರಿ ಬಂದಿನವ್ರು ಯಾರು ಕೈಲಿಂದ ಖಾಲಿ ಹೋಗೋದಿಲ್ಲ, ಬರೇ ಕೈಲಿ ತುಂಬಿ ಕೈಲಿ ಹೋಗ್ತಾರೆ. ನನಗೆ ತುಂಬಾ ಖುಷಿ. ನನ್ನ ಅಪ್ಪ ಇಲ್ಲ ಅಂತಂದು ಹೇಳಿದೆ ನಾನು. ನನಗೆ ಅಪ್ಪ ತಂದೆ ತಾಯಿಗಿಂತ ಹೆಚ್ಚಿಗೆ ಸಿಕ್ಕಿದ್ದಾರೆ. ನಂಗೆ ನೋಡಿದ ತಕ್ಷಣ ಅವ್ರಿಗೆ ಖುಷಿ. ನಾ ಅಪ್ಪಾಜಿಗೆ ನಾನು ಕುಣಿಯೋದು ನೋಡಿದರೆ ನನ್ನ ಕಣ್ಣು ಮುಚ್ಚೋದಿಲ್ಲ. ನಾನು ತೋಲ್ ಅವ್ರಿಗೆ ನೋಡಿದ್ರೆ ದೃಷ್ಟಿ. ಇವತ್ತು ದೇವರು ಅವ್ರ ಮನೆಯನ್ನು ಬ್ಲೆಸ್ ಮಾಡಿದ್ದಾರೆ. ಒಂದು ಸಾಧಾರಣ ಗುಡಿಸಲನ್ನ 3 ಫ್ಲೋರ್ ಅಪಾರ್ಟ್ಮೆಂಟ್ ಆಗಿ ಮಾಡಿ ಕೊಟ್ಟಿದ್ದಾರೆ. ಈ ಸಭೆಯಲ್ಲಿ ಬಂದವರು ಯಾರು ಕೂಡ ಬಡವರು ಆಗ್ಲಿಲ್ಲ. ಯೇಸುನ ನಂಬಿದವ್ರು ಯಾರು ಬಡವರು ಆಗಲ್ಲ. ಅವರ ಒಡಂಬಡಿಕೆ ಒಳಗೆ ಬಂದು ಅವರ ವಾಕ್ಯವನ್ನು ಸ್ವೀಕಾರ ಮಾಡಿ ನಂಬಿದ ತಕ್ಷಣ ಬಿತ್ತವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರ ಕೊಡೋ ದೇವರು ನಿಮಗೆ ಆಶೀರ್ವಾದನ ಕೊಟ್ಟು ಹೆಚ್ಚಿಸಿ ನಿಮ್ಮ ಎಲ್ಲ ಧರ್ಮ ಕಾರ್ಯಗಳಿಂದ ಫಲಗಳನ್ನ ವೃದ್ಧಿಪಡಿಸ್ತಾರೆ. ಅವತ್ತು ಮೀನು ನೋಡ್ತಾನೆ, ನೋಡಿದ ತಕ್ಷಣ ಆವತ್ತಿಂದ ಶುರು ಆಗುತ್ತೆ ನೋಡಿ ಅವನಿಗೆ ಮೀನು ಬರೋದು. ಬಂತು ಒಂದು ಸತಿ ಏಸಪ್ಪ ಜೀವ ಆ ದೋಣಿ ಒಳಗೆ ಬಂದ ತಕ್ಷಣ ಆ ದೋಣಿ ಆಶುದ ಆಗ್ಬಿಡ್ತು. ಇವತ್ತು ಅದಕ್ಕೆ ಅಪ್ಪ ಹೇಳ್ತಾರೆ, ಇದೋ ಹೃದಯದ ಬಾಗಿಲ ಮುಂದೆ ನಿಂತು ಯಾವನಾದನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನೊಳಗೆ ಬಂದು ಭೋಜನ ಮಾಡುತ್ತೇನೆ. ನಿಮ್ ಹೃದಯದೊಳಗೆ ಬರಬೇಕು ಕುಮಾರಣ್ಣ ಅವರೇ, ನಿಮ್ ಹೃದಯದೊಳಗೆ ಬರಬೇಕು ಅನಿಲ್ ಅವರೇ, ನಿಮ್ ಹೃದಯದೊಳಗೆ ಬರಬೇಕು ಹೊನ್ನಪ್ಪ ಅವರೇ. ಒಳಗೆ ಬರೋದಕ್ಕೆ ಅನುಮತಿ ಕೊಡಿ. ಯಾಕೆ? ಒಳಗೆ ಜೀವ ಮತ್ತೆ ಮರಣ ಇಡಲ್ಪಟ್ಟಿದೆ. ಚೂಸ್ ವಾಟ್ ಎವರ್ ಯು ವಾಂಟ್ ಟುಡೇ. ಚೂಸ್, ನೀವು ಆರಿಸ್ಕೊಳ್ಳಿ ಯಾವ್ದು ಬೇಕು ನಿಮಗೆ. ಡೇವಿಡ್ ಅವರೇ ಆರಿಸ್ಕೊಳ್ಳಿ. ಲೋಕದ ಫ್ರೆಂಡ್ಸ್ಗಳನ್ನ ನೋಡಬೇಡಿ, ಸಂಬಂಧಿಕರನ್ನ ನೋಡಬೇಡಿ, ನಿಮ್ಮನ್ನು ಉಂಟು ಮಾಡಿದ ರಕ್ಷಕರ ನೋಡಿ. ಮಿಕ್ಕಿದೆಲ್ಲ ಕೆಲಸ ಅವ್ರು ಮಾಡಿಕೊಡ್ತಾರೆ. ಎಲ್ಲ ಆಗತ್ತೆ. ಏನು ಅದ್ಭುತವಾದ ಕಾರ್ಯ ದೇವ್ರು ನಡೆಸಿ ಅದ್ಭುತವಾದ ಕಾರ್ಯ ಮಾಡಿಕೊಡ್ತಾರೆ. ಒಂದು ತಾಯಿ ಬಂದು ಹೇಳ್ತಾರೆ, ಪಾಸ್ಟರ್ ನನ್ನ ಗಂಡ ಸತ್ತೋಗಿದ್ದಾರೆ, 3 ಹೆಣ್ಮಕ್ಳು ಇಟ್ಕೊಂಡಿದ್ದೇನೆ, ಏನು ಮಾಡ್ಬೇಕು ನನಗೆ ಗೊತ್ತಿಲ್ಲ. ಅಂತ ವಿಧವೇನೇ ದೇವರು 3 ವರ್ಷಗಳ ಕಾಲ ರೊಟ್ಟಿ ಕೊಟ್ಟು ಆಪ ಕೊಟ್ಟು ಪರೋಟ ಕೊಟ್ಟು ಅವಳು ಆಶೀರ್ವಾದ ಮಾಡಿದೆ. ನೋಡಿಲ್ವಾ? ಓದಿಲ್ವಾ? ಅದು ಓದಿದ್ದೀನಿ ಪಾಸ್ಟ್ರೆ, ಅದು ನಮಗೇನು ಆಗ್ತಾ ಇಲ್ಲ. ಆಗತ್ತೆ, ಹೋಗು. ಏನಿದೆ ನಿಮ್ಮ ಮನೇಲಿ? ಏನಿಲ್ಲ ಪಾಸ್ಟ್ರೆ, ಸ್ವಲ್ಪ ಕಾಳಿದೆ, ಆ ಕಾಳನ್ನ ನೆನೆಯಕ್ಕೆ ಹಾಕು ಅಂತ ಅಂದೆ. ಒಂದು 5 kg ತಂದು ಕಾಳನ್ನ ನೆನೆಯಕ್ಕೆ ಹಾಕಿ, ಇನ್ನೇನು ಮಾಡಬೇಡ, ನೆನೆಸಿಬಿಟ್ಟು ಅದು ಉರುಳಿ ಕಟ್ಟಿದ ಮೇಲೆ ಅದು ಸ್ಪ್ರೌಟ್ ಬರುತ್ತೆ. ಅದು ಬಂದಮೇಲೆ ಒಂದು 200 ಗ್ರಾಮ್ ಪ್ಲಾಸ್ಟಿಕ್ ಅವರಲ್ಲಿ ಹಾಕ್ಕೊಂಡು ಹೋಗಿ ಅಂಗಡಿಗೆ ಕೊಡು ಅಂತ ಅಂದೆ. ಅಂಗಡಿಗೆ ಹೋಗೋ ಮುಂಚೆ 100 ಪ್ಯಾಕೆಟ್ ಮಾಡಿದ್ಲ ತಾಯಿ, 200 ಗ್ರಾಮ್ದು 10 ಪ್ಯಾಕೆಟ್ ನಾನು ಕೊಟ್ಟು ಹೋದರೆ ಒಂದು ಚಿಕ್ಕ ಸ್ಮಾಲ್ ಸೂಪರ್ ಮಾರ್ಕೆಟು ಅಲ್ಲಿ ಹೋಗಿ ಕೊಟ್ಟಿದ ತಕ್ಷಣ ಏನಮ್ಮ ಇದಕ್ಕೆ ಬ್ಯಾಡ್ಜ್ ಇಲ್ಲ, ISA ಮಾರ್ಕ್ ಇಲ್ಲ, ಇದಕ್ಕೆ ಹೋಗಿ ಏನಮ್ಮ ಕೊಡೋದು? ಇಲ್ಲ ಸರ್, ನೋಡಿ ಸರ್ ನಾನು ಬಡವಿ ಸರ್, ಏಸು ರಕ್ತಕ್ಕೆ ಜಯ ಅಂತ ಹೇಳ್ಕೊಂಡು ವಾಪಸ್ ಬಂದರೆ, ಇಲ್ಲಿ ಬಮ್ಮ, ಇಲ್ಲಿ ಅಲ್ಲಿ ಇಟ್ಟೋಗಮ್ಮ, ನೋಡೋಣ ಎಷ್ಟಾಗತ್ತೆ ನೋಡೋಣಮ್ಮ, ಇಟ್ಟೋಗಿರು, ಏನಾದ್ರು ಸೇಲ್ ಆದ್ರೆ ನೋಡೋಣಮ್ಮ ಅಂತ ಹೇಳಿ ಹೋದವನು. ಇವಳು ಹೋಗಿ ಅರ್ಧವರೆಗೆ ಇನ್ಯಾರ ಬಂದ್ಬಿಟ್ಟು ಅಷ್ಟು ಎತ್ಕೊಂಡು ಹೋಗ್ಬಿಟ್ರು. ಫೋನ್ ನಂಬರ್ ಕೊಟ್ಟಿದ್ಲು, ಬೇಗ ಬಾ ಇಲ್ಲಿ, ಯಾಕೆ ವ್ಯಾಪಾರ ಆಗಿಲ್ವಾ? ಎಲ್ಲ ಸೇಲ್ ಆಗಿದೆ, ನಾಳೆ ಇನ್ನೊಂದು 20 ಎಕ್ಸ್ಟ್ರಾ ತಗೊಂಬ. ಹಂಗೆ ಎಕ್ಸ್ಟ್ರಾ ಆಗಿ ಒಂದು ದಿನ ಈ ಅಮ್ಮ ಅಲ್ಲಿ ಹಾಕ್ಬಿಟ್ಟು ವಾಪಸ್ ಮನೆಗೆ ಬರ್ತಾ ಇದ್ದಾಳೆ. ಮನೇಲಿ ಬರ್ಬೇಕಾದ್ರೆ, ರೋಡಲ್ಲಿ ಬರಬೇಕಾದ್ರೆ ಒಂದು ದೊಡ್ಡ ಕವರ್, ಕಾಕಿ ಕವರ್ ಕೆಳಗೆ ಬಿದ್ದಿತ್ತಂತೆ. ಆ ಕವರ್ ಎತ್ಕೊಂಡು ಮನೆಗೆ ಬಂದ್ಲಂತೆ. ಕವರ್ ಬಿದ್ದಿದಂತೆ. ಆ ಕವರ್ ಬೇರೆ ಯಾರ್ದಾರೆ? ಈ ಸೂಪರ್ ಮಾರ್ಕೆಟ್ ಓನರ್ ಇದ್ದಾನೆ, ಯಾವುದೋ ಕೋರ್ಟ್ಗೆ ಹೋಗ್ತಾ ಇದ್ದಾನೆ. ಕೋರ್ಟ್ಗೆ ಹೋಗ್ಬೇಕಾದ್ರೆ ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ಈ ಕವರ್ ಬಿದ್ದೋಗ್ಬಿಟ್ಟೈತೆ. ಆ ಕವರ್ ಬಂದು ದೊಡ್ಡ ಡಾಕ್ಯುಮೆಂಟ್, ಅದೊಂದೇ ಎವಿಡೆನ್ಸ್ ಕೋರ್ಟಲ್ಲಿ. ಆ ಎವಿಡೆನ್ಸ್ ಇಲ್ಲ ಅಂದರೆ ಇವ್ನು ಮಣ್ಣು ಪಾಲೆ, ಅವ್ನು ಯಾವ್ದು ಎಕರೆ ಜಮೀನು ಬರೋದಿಲ್ಲ. ತಲೆ ಚಚ್ಕೊಂಡು ಮನೇಲಿ ಕುತ್ಕೊಂಡು ಅಳ್ತಾ ಇದ್ದಂತೆ, ಅಯ್ಯೋ ಹೋಯ್ತು ಇದ್ದಿದ್ದು. ಅದಕ್ಕೆ ಲಾಯರ್ ಹೇಳಿದ, ಆ ಎವಿಡೆನ್ಸ್ ಇಲ್ಲ ಅಂದರೆ ಇನ್ನು ಕೇಸ್ ಅವ್ರ ಕಡೆ ಹೋಗ್ಬಿಡುತ್ತೆ, ನನಗೇನು ಮಾಡೋಕ್ಕಾಗಲ್ಲ ಅಂತ. ಎಲ್ಲಿ ಹೋಗಿ ಕಡಿಯೋದು? ಯಾವ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು? ಕೊನೆಗೆ ಅದನ್ನು ನೋಡ್ಬಿಟ್ಟು ಈ ಅಮ್ಮ ಹುಡುಕ್ಬಿಟ್ಟು ಅದ್ರಲ್ಲಿ ನಂಬರ್ ನೋಡ್ಬಿಟ್ಟು, ಈ ನಂಬರ್ ಫೋನ್ ಮಾಡಿದಾಗ ಆ ಫೋನ್ ನಂಬರು ಆ ತಾಯಿ ಎತ್ಬಿಟ್ಟು, ಏನಮ್ಮ ಬೇಕು? ಇಲ್ಲಮ್ಮ ಒಂದು ಕವರ್ ಸಿಕ್ಕಿದೆ ಅಮ್ಮ, ಇದು ನಿಮ್ದೇನ ನೋಡಿ, ಅಲ್ಲಿಗೆ ಬಾಂಬಂದು ಅಡ್ರೆಸ್ ಕೊಟ್ಟು ಈ ಅಮ್ಮ ಹೋದರೆ, ಇವಳು ಯಾವ ಅಂಗಡಿಗೆ ಕಾಳುಗಳು ಹಾಕಿದ್ದಾಳೆ ಅದೇ ಓನರ್ ಮನೆಗೆ ಇವಳು ಹೋಗಿದ್ದಾಳೆ. ಅದೇ ಓನರ್ ಮನೆಗೆ ಹೋಗಿದ್ದಾಳೆ. ಹೋಗಿ ಕೊಟ್ಟರೆ ಕಾರ್ಡ್ ತೊಗೊಂಡ್ಬಿಟ್ಟು ಆ
ಆ ಅಮ್ಮ ಆ ತಾಯಿ ತಂಗಿ ಆ ತಾಯಿದು ಮಕ್ಕಳು ಎಲ್ಲ ಸೇರಿ ಅಮ್ಮನ ಎತ್ಕೊಂಡ್ಬಿಟ್ಟು ಯೇಸು ರಕ್ತಕ್ಕೆ ಜೈ ಅನ್ಬಿಟ್ರಂತೆ. ಏನಮ್ಮ ಆಯ್ತು, ಏನಾಯ್ತು? ಅಯ್ಯೋ ಇದೇನಮ್ಮ, ನಮಗೆ ಇದೆಲ್ಲ ನಮ್ಗೆ 12-13 ಕೋಟಿ ಬರ್ಬೇಕಮ್ಮ. ಆ ಯಪ್ಪ ಮನೆಯೊಳಗೆ ಹೋಗ್ಬಿಟ್ಟು 3 ಬಣ್ಣದಿಂದ 50,000 ರೂಪಾಯಿ 3 ಬಂಡು ತಂದು ಅಮ್ಮನ ಕೊಟ್ರಂತೆ. ಆ ಅಮ್ಮ ಹೇಳ್ತಾಳೆ, ಏನಯ್ಯ ಪಾವಡ ನಿಂದು, ನೀ ಸುಮ್ಮನೆ ಕಾಳು ಮಾರು ಅಂತ ಅಂದೆ. ನಾನು ಕಾಳು ಮಾರಿದ ಸ್ಥಿತಿಗೆ ಹೋಗಿದೆ ಇವಾಗ ಆ ಎಮ್ಮನ್ನ ಅಂಗಡಿಯೊಳಗೆ ಹಾಕೊಂಡು ಕೆಲಸ ತಗೊಳ್ತಾ ಇದ್ದಾರೆ ಅವ್ರ ಮನೇಲಿ. ತಿಂಗಳಿಗೆ ಅವಳಿಗೆ ಇವಾಗ 15,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಮನೇಲಿ ಅಮ್ಮ ಒಂದು 4-5 ಜನಕ್ಕೆ ಕಾಳುಗಳು ಕೆಲಸ ಮಾಡೋಕ್ಕೆ ಅವ್ರಿಗೊಂದು 4-5 ಜನಕ್ಕೆ ಈ ಅಮ್ಮ ಸಂಬಳ ಕೊಡ್ತಾ ಇದೆ. ನಾನು ಹೇಳ್ತೇನೆ, ನಿನ್ನ ಬಾಲವಾಗಿ ಅಲ್ಲ, ಎಲ್ಲದಲ್ಲೂ ಶಿರಸ್ಸಾಗಿರ್ತೀಯ. ಮೇಲೆ ಎತ್ತಕ್ಕೆ ಅಪ್ಪ ನಿಮ್ಮ ಹೋಗುತ್ತಾರೆ. ನೀವು ಹೋಗೋ ಎಲ್ಲಾ ಕಡೆಗಳಲ್ಲಿ ಅಪ್ಪ ನಿಮ್ಮ ಪರವಾಗಿ ಮಾತಾಡ್ತಾರೆ. ಯಾವುದಕ್ಕಾಗಿ ಬಗ್ಗಿಲ್ಲ, ಯಾವುದಕ್ಕೆ ತಡೆ ಮಾಡ್ತಾ ಇದೆ, ಆ ತಡೆಗಳನ್ನು ದೇವರಿಂದ ತೆಗೆದುಹಾಕಿ ಹೋಗುವ ಎಲ್ಲಾ ಕಡೆಗಳಲ್ಲಿ ದೇವರು ನಿಮ್ಮನ್ನ ಶೃಂಗಾರ ಮಾಡಿ ನಿಮ್ಮನ್ನು ಮೇಲಕ್ಕೆ ಎತ್ತಕ್ಕೆ ಚಪ್ಪಾಳೆ. ಮೀನು ಹಿಡಿದು ಬಿಟ್ಟು ಅವನು ವಾಪಸ್ ಶೀಶೋರ್ಗೆ ಬರಬೇಕಾದ್ರೆ ಅವನಿಗೆ ವೆಲ್ಕಮ್ ಹೆಂಗಿದಿರ್ಬೋದು? ಪೂರ್ವಿಕ ಅವರೇ, ಬೈರೇಶ್ವರೇ, ಪೀಟ್ರಿಗೆ ಹೆಂಗಿರುತ್ತೆ ವೆಲ್ಕಮ್? ಏನಯ್ಯ ಎಲ್ಲರೂ ಇವನ್ನ ಎತ್ಕೊಂಡ್ಬಿಟ್ಟಿರ್ತಾರೆ. ಅವನು ಹೇಳ್ತಾನೆ, ನನ್ನ ಎತ್ಕೊಬೇಡಿ, ಈ ಆಶದ ಕೊಟ್ಟವನ್ನ ಎತ್ಕೊ ಹೋಗೋ ಅಂತ ಹೇಳ್ತಾನೆ. ಕೊಟ್ಟವನು ಯಾರು? ಕರ್ತನ ವಾಕ್ಯ. ಇವತ್ತು ಈ ನಂಬಿರೋ ವಾಕ್ಯ ಯಾವುದು ಸುಳ್ಳಾಗಲ್ಲ. ಆಕಾಶ ಭೂಮಿ ಅಳೆದು ಹೋದ್ರು ಕೂಡ ನನ್ನ ವಾಕ್ಯ ಎಂದಿಗೂ ಅಳಿಯೋದಿಲ್ಲ ಅಂತ ಹೇಳ್ತಾರೆ ದೇವರು. ಇವತ್ತು ನಾನು ಹೇಳ್ತೇನೆ, ಲೇಟ್ ಆಗಿ ಆದ್ರೂ ಲೇಟೆಸ್ಟ್ ಆಗಿ ಬರುತ್ತೆ, ಅದ್ಭುತವಾಗಿ ಬರುತ್ತೆ, ಮಿರಾಕಲ್ ಆಗಿ ಬರುತ್ತೆ. ನೀವು ಹೋಗಿ ಎಲ್ಲಾ ಕಡೆಗಳಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಳ ದೇವರು ಶುದ್ಧ ಮಾಡ್ತಾರೆ. ನೀವು ಸ್ವಂತ ಮನೆ ಕಟ್ತೀರಾ, ಬಾಡಿಗೆಗೆ ಬಿಡ್ತೀರಾ, ಹೊಸ ಕಾರ್ ತಗೊಳ್ತೀರಾ, ಹೊಸ ಫ್ರಿಡ್ಜ್, ಹೊಸ ಮಿಕ್ಸಿ, ಎಲ್ಲ ಬ್ಲೆಸ್ಸಿಂಗ್ ಆಗಿ ಆಶೀರ್ವಾದ. ಚಪ್ಪಾಳೆ. ದೇವರ ಆಶೀರ್ವಾದ ಭಾಗ್ಯದಾಯಕವಾಗಿರುತ್ತೆ. 11 ವರ್ಷ ಮಗು ಇರಲಿಲ್ಲ ಅಣ್ಣಳಿಗೆ, 11 ವರ್ಷ ರೆವಲ್ಯೂಷನ್ ಇರಲಿಲ್ಲ ಅವಳಿಗೆ. 11ನೇ ವರ್ಷದಲ್ಲಿ ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಇವಳು ಬರಲ್ಲ ಅಂತ ಹೇಳ್ತಾಳೆ. ಸೋಫಿ ಅವರೇ, ಯಾಕೆ ಬರಲ್ಲ ನೀನು? ನನ್ನ ದೇವ್ರು ಏನು ಮಾಡಿದ್ದಾರೆ, ನನ್ನ ದೇವ್ರು ಏನು ಕೊಟ್ಟಿದ್ದಾರೆ? ಆಗ ಅವನು ಹೇಳ್ತಾನೆ, ನಾನು 12 ಮಕ್ಕಳಿಗೆ ಸಮಾನ ಕಣೆ ನಿನಗೆ. ಯಾಕಂದರೆ ಮೊದಲ ಹೆಂಡತಿಗೆ 12 ಮಕ್ಕಳು ಆಗ್ಬಿಟ್ಟಿದೆ. ಅವಳು ಡೈಲಿ ಇವಳು ರೇಗಿಸ್ತಾ ಇರ್ತಾಳೆ, ನೀನು ಬಂಜೆ, ನಿನ್ನ ದೇವ್ರೇನು ಮಾಡಲ್ಲ, ನೀನು ನಾಟಕ ಆಡ್ತಿದ್ಯಾ, ನೀನು ಸುಮ್ಮನೆ ಪ್ರೇಯರ್ ಅಂತಿದ್ಯಾ, ನಿನ್ನ ದೇವ್ರ ಪ್ರೇಯರ್ ಕೇಳಿಲ್ಲ ನೋಡು, ನನಗೆ ನಾ ಪ್ರೇಯರೇ ಮಾಡಿಲ್ಲ ನೋಡು, ನನಗೆ ಇಷ್ಟೆಲ್ಲ ಮಕ್ಕಳು ಕೊಟ್ಟವ್ರೆ. ಕೊನೆಗೆ ಇವಳು ಭಾಳ ರೋಸತ್ತು ಹೋಗ್ತಾಳೆ. ಆಗ ಅವನು ಹೇಳ್ತಾನೆ, 12 ಮಕ್ಕಳು ನಾನು ಸಮಾನ ಆಗಿದ್ದೀನಿ ಮಗಳೇ, ನೀನು ಯಾಕೆ ಭಯಪಡ್ತೀವಿ, ಹೋಗಿ ದೇವ್ರ ಮುಂದೆ ಮಾತಾಡು ನೀನು. ಆಗ ದೇವಾಲಯಕ್ಕೆ ಬರ್ತಾಳೆ. ಅಲ್ಲಿ ಬಂದು ದೇವ್ರ ಹತ್ರ ಮಾತಾಡ್ತಾರೆ. ಶೋಭಾ ಅವರೇ, ರತ್ನಮ್ಮ ಅವರೇ, ಏನು ಮಾತಾಡ್ತಾಳೆ? ದೇವರೇ, ನನ್ನ ಗರ್ವ ಓಪನ್ ಮಾಡಪ್ಪ. 11 ವರ್ಷ ಇವಳು ಮಾತಾಡಲಿಲ್ಲ. ಇವತ್ತು ನೀವು ಎಷ್ಟೋ ವರ್ಷ ದೇವ್ರ ಜೊತೆ ಮಾತಾಡ್ತಾ ಇಲ್ಲ. ನೀವು ಸುಮ್ಮನೆ ಬರ್ತೀರಾ, ಆರಾಧನೆಗೆ ಕೂತ್ಕೊಳ್ತೀರಾ, ಹಾಡು ಚೆನ್ನಾಗಿದೆ, ಪ್ರಸಂಗ ಚೆನ್ನಾಗಿದೆ ಅಂತೇಳಿ ಹೋಗ್ಬಿಡ್ತೀರಾ. ದೇವ್ರ ಜೊತೆ ಕೂತ್ರ ಮಾತಾಡ್ತಿದ್ದೀರಾ? ಮಾತಾಡೋದು ತುಂಬ ಮುಖ್ಯ. ದಟ್ ಈಸ್ ಕಾಲ್ಡ್ ಇಂಟಮಸಿ, ಅನ್ಯೋನ್ಯತೆ. ಈ ಅನ್ಯೋನ್ಯತೆಯಲ್ಲಿ ನೀವು ಮಾತಾಡಬೇಕು. 11 ವರ್ಷ ಇವಳು ಮಾತಾಡಲಿಲ್ಲ, 11 ವರ್ಷ ಮಗು ಇಲ್ಲ ಅವಳಿಗೆ. ಬ್ಲ್ಯಾಂಕ್ ಆಯಿತು, ಬ್ಯಾರನ್ನಾಗಿ ಇಟ್ಬಿಟ್ಟ ಸೈತಾನು. ಮಣ್ಣಕ್ಕೆ ಸಂಬಂಧಪಟ್ಟ ಮಾತುಗಳನ್ನ ಇವಳು ಮಾತಾಡ್ಕೊಂಡು ಬಂದ್ಬಿಟ್ಲು. ಅದೇ 12ನೇ ವರ್ಷದಲ್ಲಿ ಅವಳಿಗೆ ಒಂದು ಚೈತನ್ಯ ಬಂತು. ಆ ವಾಕ್ಯಗಳು ಕೇಳ್ತಾ ಕೇಳ್ತಾ ಅವಳ ಹೃದಯದಲ್ಲಿ, ನಾನು ಯಾಕೆ ದೇವ್ರ ಸನ್ನಿಧಿಗೆ ಹೋಗಿ ಚಾಲೆಂಜಾಗಿ ಮಾತಾಡಬಾರ್ದು ಅಂತ ಹೋಗಿ ಅವಳು ಪ್ರಾರ್ಥನೆ ಮಾಡ್ತಾಳೆ. ದೇವರೇ, ನನಗೊಂದು ಮಗುನ ಕೊಡು, ಆ ಮಗುನ ನಿನಗೆ ಪ್ರತಿಷ್ಠೆ ಮಾಡ್ತೇನೆ. ಲೇಟಾಗಿದೆ. ವೆನ್ ಮಿರಕಲ್ ಕಮ್ಸ್ ಲೇಟ್, ಅಲ್ಲಿ ಒಂದು ಗ್ಲೋರಿ ಇಟ್ಟಿರ್ತಾರೆ ದೇವರು. ಇಫ್ ಎ ಮಿರಕಲ್ ಬಿಕೇಮ್ ಡಿಲೇಸ್ ಫಾರ್ ಯು, ದರ್ ವಿಲ್ ಬಿ ಎ ಬಿಗ್ ಗ್ಲೋರಿ ಫಾರ್ ಯು ಮಾಸ್ಟರ್. ಇವತ್ತು ನೀವು ಕೇಳಿದೆಲ್ಲ ಸಿಕ್ಕಿದೆ ನಿಮಗೆ. ಕಾರ್ ಕೇಳಿದ್ರಿ, ಕಾರ್ ಸಿಕ್ತು. ನೆಕ್ಲೆಸ್ ಕೇಳಿದ್ರೆ ನೆಕ್ಲೆಸ್ ಸಿಕ್ತು. ವಾಚ್ ಕೇಳಿದ್ರಿ, ವಾಚ್ ಸಿಕ್ತು. ಮನೆ ಕೇಳಿದ್ರಿ, ಮನೆ ಸಿಕ್ತು. ಮಗಳಿಗೆ ಒಳ್ಳೆ ಅಳಿಯ ಕೇಳಿದ್ರಿ, ಅಳಿಯ ಸಿಕ್ತು. ಎಲ್ಲ ಸಿಕ್ತು. ಆದರೆ ಯಾವುದೋ ಒಂದೇ ಒಂದು ಇನ್ನೂ ಡಿಲೇ ಹೊಡಿತಾ ಐತೆ. ಅದು ಇನ್ನೂ ಡಿಲೇ ಹೊಡಿತಾ ಐತೆ. ಯಾವುದೋ ಒಂದು ಡಿಲೇ ಆಗ್ತಾ ಇದೆ. ಆ ಒಂದು ಅದು ಲೇಟಾಗಿ ಬರುತ್ತೆ, ಅದು ಲೇಟೆಸ್ಟ್ ಆಗಿ ಬರುತ್ತೆ. ಆ ಒಂದು ಲೇಟೆಸ್ಟ್ ಆಗಿ ಬರಬೇಕಾದ್ರೆ ಆಕಾಶದ ದ್ವಾರಗಳು ನಿಮಗಾಗಿ ತೆರೆಯಲ್ಪಡುತ್ತೆ. ಆಶೀರ್ವಾದ, ಅಭಿವೃದ್ಧಿ ಆಗೋ ಹಾಗೆ ಎಲ್ಲ ಬಂದಿದೆ.
ಇನ್ನು ಒಂದೇ ಒಂದು ಬಂದಿಲ್ಲ ರಾಘವರೇ, ಮನೋಹರ್ ಅವರೇ, ಇನ್ನು ಒಂದೇ ಒಂದು ಬಂದಿಲ್ಲ. ಆ ಒಂದು ಲೇಟ್ ಆಗಿ ಬರುತ್ತೆ. ಲೇಟ್ ಆಗಿ ಬರ್ಬೇಕಾದ್ರೆ ಇಡೀ ಊರು, ಇಡೀ ದೇಶ ನಿನ್ನ ನೋಡ ಹಾಗೆ, ನಿನ್ನ ನೋಡ ಹಾಗೆ ಅದು ಲೇಟೆಸ್ಟ್ ಆಗಿ ಬರುತ್ತೆ. ದೇವ್ರಿಗೆ ಸ್ತೋತ್ರ. ಕುತ್ಕೊಳ್ಳಿ. ಲೇಟ್ ಆಗಿ ಬಂದ್ರು ಕೂಡ ಅದು ಲೇಟೆಸ್ಟ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಅವಳು ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಪ್ರೇ ಮಾಡಿ ಅವಳ ಮನೆಗೆ ಹೋಗ್ಬೇಕಾದ್ರೆ ವಾಕ್ಯ ಹೇಳುತ್ತೆ, ಇನ್ನು ಅವಳ ಮುಖದಲ್ಲಿ ದುಃಖವು ಇರಲಿಲ್ಲ. ಆಗ 11 ವರ್ಷ ಏನಿತ್ತು? ದುಃಖ. ದುಃಖ ಇಲ್ಲಿಂದ ಬಂತು? ಮರಣಕ್ಕೆ. ದುಃಖ ಯಾರಿಂದ ತರ್ತಾರೆ? ಮರಣ. ದ ಡೆತ್ ಗಿವ್ಸ್ ದ ಟಿಯರ್ಸ್, ದ ಡೆತ್ ಗಿವ್ಸ್ ದ ಫೇಲ್ಯೂರ್, ದ ಡೆತ್ ಗಿವ್ಸ್ ದ ಬ್ಯಾರನ್ನೆಸ್, ಬಟ್ ಲೈಫ್ ಗಿವ್ಸ್ ದ ಫ್ರೂಟ್ಫುಲ್. ಜೀವನ್, ನಾನಿಗೆ ಕೊಡುವ ಜೀವ ಕಳ್ಳನು ಕದಿಯುವುದಕ್ಕೂ ಸೂಲುವುದಕ್ಕೂ ನಾಶ ಮಾಡೋದಕ್ಕಾಗಿ ಬಂದ. ನಾಶ ಮಾಡೋದಕ್ಕಾಗಿ ಬಂದ ಹೊರತು ಮತ್ತೆ ಯಾವುದಕ್ಕಾಗಿ ಬರಲಿಲ್ಲ. ಆದರೆ ನಾನಾದರೂ ನನ್ನ ಕುರಿಗಳಿಗೆ ಜೀವ ಕೊಡೋದಕ್ಕಾಗಿ, ಜೀವ ಕೊಡಬೇಕಂದ್ರೆ ಜೀವ ಸಮೃದ್ಧಿಯಾಗಿರಬೇಕಂತ ಬಂದಿದ್ದೇನೆ. ನಿಮ್ಮ ಮನೇಲಿ ಮಿಕ್ಸಿ ಇದೆಯಾ? ಯೇಸು ನಾಮದಲ್ಲಿ. ಅಪ್ಪ ಎಲ್ಲ 6 ಮಿಕ್ಸಿ 7 ಮಿಕ್ಸಿ ಬರಲಪ್ಪ ಯೇಸು ನಾಮದಲ್ಲಿ. ಅಯ್ಯೋ ಹಳೇ ಮಿಕ್ಸಿ ಬೇದಾರ, ಕತ್ತಡಿ ಕಿರಿಬೇ ಬೇದ ಓಡ್ದೆ 10 ನಿಮಿಷ 1 ಅವರ್ ಅದು ಮಸಾಲೆ ಹಾಕಿರೋದಕ್ಕೆ. ಇದು ಕತ್ತಡಿ ಕಿರಿಬೆಯಾ? ಕೇಳ್ಬೇಕೆಲ್ಲ. ಒಂದು ವಾಚ್ ಹಾಕೊಂಬಿಡು, ಒಳ್ಳೆ ವಾಚ್ ಬೇದ. ಏಯ್ ಹೋಗ್ತಾ ಇರ್ಬೇಕದು. ಐ ಆಮ್ ಎ ಚಾನಲ್ ಆಫ್ ಬ್ಲೆಸ್ಸಿಂಗ್. ನನ್ನ ಮೂಲಕ ಹೋಗ್ತಾ ಇರ್ಬೇಕು ಬ್ಲೆಸ್ಸಿಂಗ್. ಅದು ನಿನ್ನ ಮೂಲಕ ಹೋಗ್ತಾ ಇರ್ಬೇಕು. ಅದಕ್ಕೆ ರೊಟ್ಟಿನ ದೇವರು ಮಾಡಿ ಅದನ್ನು ಮುರಿತಾ ಇದ್ರು. ಅವರು ಮುರಿತಾ ಮುರಿತಾ ರೊಟ್ಟಿ ಕ್ರಿಯೇಟ್ ಆಗ್ತಾ ಇತ್ತು. ಅದೇ ರೀತಿನೇ ನಿಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ಹೋಗ್ಬೇಕಾದ ಆಶೀರ್ವಾದ, ಇನ್ನೊಬ್ಬರಿಗೆ ಹೋಗ್ಬೇಕು. ನಿಮ್ಮ ಹಣಕಾಸುಗಳು ದೇವಾಲಯಕ್ಕೆ ಬರಬೇಕು. ಯಾವಾಗ ನಿಮ್ಮ ಹಣಕಾಸು ದೇವಾಲಯದಲ್ಲಿ ಬಂದು ಬೀಳತ್ತೆ, ಅಪ್ಪ ನಿಮ್ಮ ಹಣಕಾಸುಗಳ ಕೈಗಳನ್ನ ವೃದ್ಧಿ 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 ಮಾಡಿ. ಚಪ್ಪಳೆ. ಅದ್ಭುತವಾದ ಕಾರ್ಯ, ಆಶೀರ್ವಾದ. ಮರಿ ಹಾಕಿತ್ತು, ಅದು ಇದು ಒಂದೇ ಒಂದು ಮರಿ ಹುಟ್ಟಿತು. ಇದು ಪಣ್ಣಿ ಕುಟ್ಟಿಯಲ್ಲೇ, ಇದು ಸಿಂಗ ಕುಟ್ಟಿ ಆಯ್ತು. ಇದು ಬಂದು ಹಂದಿ ಮರಿ ಅಲ್ಲ, ಸಿಂಹದ ಮರಿ ಹಾಕ್ಬಿಟ್ಲು. ಅದೇ ದೇವರ ಮತ ಬೆಳೆದು ಇವತ್ತು ನೀವು ಹಾಕೋ ಎಲ್ಲ ಕಾರ್ಯಗಳು ಅದು ಸಿಂಹವಾಗಿರುತ್ತೆ. ಆಶೀರ್ವಾದ. ಇದುವರೆಗೆ ನೀವು ಮಾಡೋದಲ್ಲ ಸಿಂಹ ಇರಲಿಲ್ಲ, ಇನ್ನು ಮುಂದೆ ಸಿಂಹ ಸಪ್ನವಾಗಿ ಹೋಗ್ತೀರಾ. ಚಾನವರೇ, ಮಂಗಳಮ್ಮ ಅವರೇ, ಸಿಂಹ ಸಪ್ನಾಗ ಹೋಗ್ತೀರಾ. ಬೇಡಿ ಅವರೇ, ಸಿಂಹ ಸಪ್ನಾಗ ಹೋಗ್ತೀರಾ. ಕುಮಾರ್ ಅವರೇ, ಸಿಂಹ ಸಪ್ನಾಗ ಹೋಗ್ತೀರಾ. ಅಮುದ ಅವರೇ, ಸಿಂಹ ಸಪ್ನಾಗಿ ಹೋಗ್ತೀರಾ. ಮಂಜು ಅವರೇ, ಸಿಂಹ ಸಪ್ನಾಗ ಹೋಗ್ತೀರಾ ನೀವು. ಗ್ರೇಸಿ, you'll go to be a lioness. ದೇವರಿಗೆ ಸ್ತೋತ್ರ. ದೇವರಿಗೆ ಕುತ್ಕೊಳ್ಳಿ. ಆದ್ರೆ 12 ಮಕ್ಕಳು ಯಾರು ಪಯನ್ ಪಡವಿಲ್ಲ. ಅವಳು 12 ಎತ್ತಿದ್ಲು, 12 ಮಕ್ಕಳು ನೇತ್ರ ಅವರೇ. ದೇವರು ಅದನ್ನ ಉಪಯೋಗ ಮಾಡಿ ಎಲ್ಲ ಹಂದಿ ಮರಿಗಳು. ಆದ್ರೆ ಒಂದೇ ಒಂದು ಮರಿ ಹಾಕಿದ್ಲು, ಅದು ಸಿಂಹದ ಮರಿಯಾಗಿತ್ತು. ಸಿಂಹದ ಮರಿಯಾಗಿತ್ತು. ಈ ಸಿಂಹ ಹೆಂಗ್ ಬಿಡ್ತು ಅಂದ್ರೆ ರಾಜರಿಗೆ ಅಭಿಷೇಕ ಮಾಡೋ ಸಿಂಹ. ರಾಜರಿಗೆ, ಪ್ರವಾದಿಗಳಿಗೆ, ದೇಶಕ್ಕೆ ಮೇಲೆ ಇವತ್ತು ನಾನು ಹೇಳ್ತೇನೆ, ಇದುವರೆಗೆ ಯಾರೆಲ್ಲ ನಿಮ್ನ ಗುರುತಿಸಲಿಲ್ಲ, ಇನ್ನು ಮುಂದೆ ನಿಮ್ನ ಗುರುತಿಸೋ ಜನಗಳು ಬರ್ತಾರೆ. 11 ವರ್ಷ ಶಾನನ್ ಅವರೇ, 12 ಯಾರು ಗುರುತಿಸಲಿಲ್ಲ. ಆಗ ಮರಿ ಹಾಕಿದ್ಲು, ಸಿಂಹದ ಮರಿ, ಜೀವಕ್ಕೆ ಸಂಬಂಧಪಟ್ಟ ಮರಿ ಹಾಕಿದ್ಲು. ಆವತ್ತಿಂದ ಇಡೀ ದೇಶನೇ ಈ ಮನೆ ಕಡೆ ನೋಡಕ್ ಆಯ್ತು. ಇಡೀ ದೇವ್ರ ರಾಜ್ಯಗಳು ಇವ್ರ ಮನೆಗೆ ಬರಕ್ಕೆ ಆರಂಭ ಮಾಡಿದ್ರು. ದೇಶಗಳು ಇವ್ರಿಗೆ ಅದ್ಭುತ ಸೂಚಕ ಕಾರ್ಯಗಳು ಮಾಡೋಷ್ಟು ದೊಡ್ಡ ಪ್ರವಾದಿಯಾಗಿ ಹೋಗ್ಬಿಟ್ಟ. ಅದಕ್ಕೆ ಒಂದು
ಮಿರಕಲ್ ಆಗ್ಬೇಕಾದ್ರೆ ಲೇಟ್ ಆಗತ್ತಾ? ಅದು ಗ್ಲೋರಿಯಸ್ ಆಗಿ ಆಗತ್ತೆ. Hallelujah. ಅದೇ ಹೇಳೋದಲ್ಲ, ಎಲ್ಲ ಕೇಳಿದರೆ ಎಲ್ಲ ಸಿಕ್ಬಿಡ್ತು, ಎಲ್ಲ ಸಿಕ್ಬಿಡ್ತು. ಆದರೆ ಒಂದು ಮಾತ್ರ ಕ್ಯಾರನ್ ಅವರೇ ಇನ್ನೂ ಸಿಕ್ಕಲಿಲ್ಲ ನಿಮಗೆ. ಅನ್ನಾಳವರೇ ಒಂದು ಮಾತ್ರ ನಿಮ್ಗೆ ಸಿಕ್ಕಲಿಲ್ಲ. ಆ ಒಂದು ಸುಮಾರೇ ಸ್ತೋತ್ರಪ್ಪ. ಅದು ಹಿಂಗೆ ಸಿಗತ್ತಂದ್ರೆ ನಿಮ್ಗೆಲ್ಲ ತೃಪ್ತಿ ಕೊಡೋ ಹಾಗೆ ಅದು ಸಿಗತ್ತೆ. ಆಮೆನ್. ಹಲ್ಲೆಲೂಯಾ. Hallelujah. ಫ್ರಿಜ್ಜು, ಟೆಲಿವಿಷನ್ನು, ಟಿವಿ, ಮಿಕ್ಸಿ, ಮದುವೆ, ಸೂಟು, ಬಟ್ಟೆ, ನೆಕ್ಲೆಸ್ಸು ಇದೆಲ್ಲ ಬಂದ್ಬಿಡ್ತು. ಅದು ಇನ್ನು ಒಂದೇ ಒಂದು ಬರಬೇಕು. ಹೇಮಂತ್ ಅವರೇ, ಒಂದೇ ಒಂದು ಬರ್ಬೇಕು. ಆ ಒಂದು ಲೇಟೆಸ್ಟ್ ಆಗಿ ಬರುತ್ತೆ, ಅದ್ಭುತವಾಗಿ ಬರುತ್ತೆ. ನಾನು ಹೇಳ್ತೇನೆ, ನೀ ಬೇಡೋದಕ್ಕಿಂತಲೂ ಕೇಳೋದಕ್ಕಿಂತಲೂ ಅತ್ಯಧಿಕವಾಗಿ ಮಾಡೋ ದೇವರಿಗೆ ಚಪ್ಪಾಳೆ. ಏಯ್ ಕಮಾನ್. Hey! Hallelujah. Hallelujah. ಕಮಾನ್. ಬಂದೋಳಿ. ಮಂಜುವರೇ, ನಿಮ್ಮ ಮನೆಯೊಳಗೆ ಒಂದು ಮಿರಕಲ್ ಆಗತ್ತೆ. ಒಂದೇ ಒಂದು ಮಿರಕಲ್ ಲಾಸ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಅದು ಆದಷ್ಟು ಬೇಗದಲ್ಲಿ ಆಗತ್ತೆ. 7 ವರ್ಷದಿಂದ ಕಾಯ್ತಾ ಇದ್ದೀರಾ, ಎಲ್ಲ ನೆರವೇರ್ಬಿಡ್ತು. ಇನ್ನು ಒಂದು ಕಾಯ್ತಾ ಇದ್ದೀರಾ, ಅದು ಬೇಗನೆ ಶೀಘ್ರ ಆಗತ್ತೆ. ಅದು ಬರಬೇಕಾದ್ರೆ ಇಡೀ ಊರ್ ಜನ ನಿಮ್ಮ ತೆರಿಗೆ ತಿರುಗ್ತಾರೆ. ಲಾರೆನ್ಸ್ ಅವರೇ, ಬೇಗ ಆಗತ್ತೆ ನಿಮ್ಮ ಮನೆಯಲ್ಲಿ. ಮನ್ನಪ್ಪ ಅವರೇ, ಬೇಗ ಆಗತ್ತೆ ನಿಮ್ಮ ಮನೆಯೊಳಗೆ. Amen. ಪೇರೇಶ್ವರೇ, ಬೇಗ ಆಗತ್ತೆ ಆ ಕಾರ್ಯ. ಎಲ್ಲ ಕೇಳಿ ಸಿಕ್ಕಿದೆ, ಆದ್ರೆ ಒಂದು ಮಾತ್ರ ಇನ್ನೂ ಸಿಕ್ಲಿಲ್ಲ. ಆ ಒಂದಕ್ಕೆ ಹನ್ನೆರಡು ಕಾದ್ಲು. ಕೊನೆಗೆ ಆ ಮಗು ಕಿಂಗ್ ಮೇಕರ್ ಆಗಿ ಹೋದ. Hallelujah. Hallelujah. ಏನಾದ್ರು ಅವರು ಪ್ರವಾದಿ. ಕಿಂಗ್ ಮೇಕರ್. ಅವನ ಸಲಕ್ಕೆ ಇವನ್ನ ರಾಜ ಮಾಡೋ ದೇವ್ರ ಇವನ ಆಯ್ತು ದೇವ್ರ ಅವನ ರಾಜ ಮಾಡ್ತೀನಿ. ಒಂದೇ ಮರಿ ಹುಟ್ಟಿದ್ದು ಸಿಂಹವಾಗಿ ಹುಟ್ಬಿಡ್ತು. Hallelujah. 11 ವರ್ಷ ಹುಟ್ಲಿಲ್ಲ. 12 ಮಕ್ಕಳು ಯಾರು ಯೂಸ್ ಆಗ್ಲಿಲ್ಲ. ಇವತ್ತು ನಿಮ್ಮ ಮನೇಲಿ ಅಣ್ಣ ತಮ್ಮಂದಿರುಗಳೆಲ್ಲ ಯಾರು ಯೂಸ್ ಆಗದೆ ಇದ್ದೀರಾ? ಪರವಾಗಿಲ್ಲ, ಹೆದರಬೇಡಿ. ಅಲ್ಪನಿಂದ ಒಂದು ದೊಡ್ಡ ಜನಾಂಗ ಆಗತ್ತೆ ಅಂತ ಅಪ್ಪ ಹೇಳ್ತಾರೆ. Hallelujah. ಅಲ್ಪನಿಂದ ಒಂದು ದೊಡ್ಡ ಜನಾಂಗ ಆಗತ್ತೆ, Hallelujah. 100ರಷ್ಟು ಆಶೀರ್ವಾದ ಬರುತ್ತೆ ಅಂತ ಹೇಳ್ತಾರೆ. ನಾನು ಹೇಳ್ತಾರೆ, ಇವತ್ತಿಂದ ನಿಮ್ಮ ಮನೆಯೊಳಗೆ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ಗಳು 0 ಇದ್ದಿದ್ದು ಎಲ್ಲ ಕೋಟಿಗೆ ತಿರುಗತ್ತೆ. ಆಗ ಒಂದು ವಸ್ತು ಆಗ್ಬೇಕಾ, ಲೇಟ್ ಆಗ್ತಾ ಇದೆಯಾ, ಅದು ಡಿಲೇ ಆಗ್ತಾ ಇದೆಯಾ? The more it is delayed, the more it will be glory. Amen. Hallelujah. ಲಾಜರ್ ಸತ್ತು 4 ದಿವಸ ಆಯ್ತು. ಇಡೀ ಊರೇ ಮರ್ತು ಬಿಡ್ತು. 4 ದಿವಸ ಆದ್ಮೇಲೆ ಯೇಸು ಪಟ್ಟಣಕ್ಕೆ, ಬೆತಾನಿ ಪಟ್ಟಣಕ್ಕೆ ಬರ್ತಾರೆ. ಬಂದಾಗ ಲಾಜರ್ ಎದ್ದೇಳಬೇಕಾದ್ರೆ ಅಲ್ಲಿ ಜನ ಹೇಳ್ತಾರೆ ಅವನು ಸತ್ತಿದ್ದಾನೆ. ಇಲ್ಲ, ಅಪ್ಪ ಹೇಳ್ತಾರೆ ಅವನು ಮಲಗಿದ್ದಾನೆ. Amen. Amen. Hallelujah. ಮರಣ ನನಗೆ ಇಷ್ಟ ಇಲ್ಲ. ಐ ಹೇಟ್ ಡೆತ್. ಮರಣ ನನಗೆ ಇಷ್ಟ ಇಲ್ಲ. ಅವನು ಎದ್ದಿದ್ದಾನೆ, ಅವನು ಮಲಗಿದ್ದಾನೆ. ಎದ್ದೇಳನ್ಬೇಕಾದ್ರೆ ಇಡೀ ಊರ್ ಜನನೇ ಅವ್ರ ಮನೆಯೊಳಗೆ ಬಂದು ಕೂತ್ಕೊಳ್ತಾರೆ. Hallelujah. ಯಾಕಂದ್ರೆ ನಿಮ್ಮ ಅಗತ್ಯಗಳನ್ನ ದೇವರು ನೆರವೇರಿಸಕ್ಕೆ Hallelujah. ಅವರು ಶಕ್ತರಾಗಿದ್ದಾರೆ. ಯಾವ್ದೆಲ್ಲ ಆಗಲ್ಲ ಆಗಲ್ಲ ಅಂತ ಹೇಳ್ಕೊಂಡು ಕೂತಿದ್ದೀರಾ? Hallelujah. ಏಯ್, come on. Hallelujah. Hallelujah. Yes, Lord. Hallelujah. 11 ವರ್ಷ ಕೂತ್ಕೊಂಡಿದ್ದ ಮಗಳಿಗೆ 11 ವರ್ಷ ಕೂತ್ಕೊಂಡು ಬಡಪಾಯಾಗಿ ಅದು ಅಪ್ಪ ಹೇಳೇ, ಹೆದರ್ಬೇಡ, ನೀನು ಜೀವ ಆರಿಸ್ಕೊಂಡಿದ್ಯಾ. ಅವಳಿಗೆ 12 ಮಕ್ಕಳು 24 ಹುಟ್ಲಿ, ಹೆದರ್ಬೇಡ. ಅದೇ ನೀವು ಒಂದೇ ಹುಟ್ಟತ್ತೆ. ಆ ಒಂದು ಮಗು 24 ಮಕ್ಕಳನ್ನ ಮಡಗಿಸ್ಬಿಡತ್ತೆ. Hallelujah. ಇವತ್ತು ನೀನು ಒಬ್ಬ ರಕ್ಷಣೆ ಬಂದಿದ್ಯಾ, ಇಡೀ ನೀನು ಕಾಂಡನ ಮಡಗಿಸ್ತೀಯ. ನೀನು ಕಾಂಡನ ಮಡಗಿಸ್ತೀಯಾ, ನೀನು ಪರಿಹಾರನ ಮಡಗಿಸ್ತೀಯ. ನೀನೊಬ್ಬ ಸೋಲಿನ ಸರ್ದಾರ ಆಗ್ತೀಯ, ನೀನೊಬ್ಬ ಸೋಲ್ಜರ್ ಆಗ್ತೀಯ. ಅಲ್ಪನಿಂದ ಒಂದು ದೊಡ್ಡ ಜನಾಂಗ ಆಗತ್ತೆ. 5 ಮಂದಿ 100 ಮಂದಿ ಓಡಿಸ್ತಾರೆ. 100 ಮಂದಿ 10,000 ಮಂದಿನ ಓಡಿಸ್ತಾರೆ. Hallelujah. 100 ಮಂದಿ 10,000 ಮಂದಿನ ಓಡಿಸ್ತಾರೆ. ನಿಮ್ಮ ಮನೆಯಲ್ಲಿ ಕೊರತೆ ಇರಲ್ಲ, ಕೊರತೆ ಇರಲ್ಲ. ಹೇಳಿ, ನನ್ನ ಮನೇಲಿ ಕೊರತೆ ಇಲ್ಲ, ನಮ್ಮ ಮನೆಯಲ್ಲಿ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ. ಕೊರತೆ ಇಲ್ಲ. ಕೊರತೆ ಇಲ್ಲ.
ಹಲ್ಲೆಲೂಯ. ಕೊರತೆ ಇಲ್ಲ ಅಂದಮೇಲೆ ಮತ್ತೆ ನೀನು ಮರಣಕ್ಕೆ ಸಂಬಂಧಪಟ್ಟ ಮಾತಾಡಬಾರ್ದು. 11 ವರ್ಷ ದೇವಾಲಯದಲ್ಲಿ ಇದ್ಲು, 11 ವರ್ಷ ದೇವಾಲಯ ಇದ್ಲು ಕೂಡ. ಇವತ್ತು ನೀವೆಲ್ಲ ಚರ್ಚಲ್ಲಿ ಇದ್ದೀರಾ, ಚರ್ಚಲ್ಲಿ ಇದ್ರು ಕೂಡ ಮೆಟ್ಲು ಇಳಿಬೇಕು. ಅಯ್ಯೋ ಬೇದ, ನಮಗೆಲ್ಲ ಎಲ್ಲ ಆಗುತ್ತೆ ಬೇದ, ಈ ಅಮ್ಮನಿಗೆ ಆಗೋಗ್ಬಿಡ್ತು, ನಮ್ಗೆ ನೋಡಿ ಬೇದ, ಇವ್ರಿಗೆ ನೆನ್ನೆ ಮನೆ ಬಂದಿದ್ದು ಇವ್ರಿಗೊಂದು ನಿರಕಲ್ ಆಗ್ಬಿಡ್ತೆ ಬೇದ, ಹೌದಾ ಆಗತ್ತಾ, ನಿನಗಾಗಲ್ಲ, ನನಗಾಗಿಲ್ವ, ಅವರಿಗಾಗಿಲ್ಲವ, ಏನು ಮಾಡ್ತೆ, ದಬಾಕೊಂಡು ಮಲಗ್ಬಿಟ್ಟೆ ಬೇದ, ಅತೀತಾ ಇದೀತಾ. ಹಾಂ, ಕೆಳಗೆ ಹೋದ್ಮೇಲೆ ಇದೇ ಮೀಟಿಂಗ್ ನಡೆಯುತ್ತೆ ನಿಮ್ದೆಲ್ಲ. ಆ ಮೀಟಿಂಗ್ ಬಿಡಿ, ಆ ಗಾಸಿಪ್ ಬಿಡಿ, ಆ ತರ್ಕ ಬಿಡಿ. ನಿಮ್ಗಾಯ್ತಾ ಆಂಟಿ? ಇಲ್ಲ ಮಗಳೇ, ನನಗೂ ಆಗಲಿಲ್ಲ ಆಂಟಿ. ಮತ್ತೆ ನಾವು ಯಾಕೆ ಇಬ್ಬರು ಬರಬೇಕು? ಮತ್ತೆ ಎಲ್ಲೋಗೋಣ? ಅದೇ ಬಾಗ್ಲು ಒಂದು ಬ್ರಾಂದಿ ಶಾಪ್ ಐತೆ ಆಂಟಿ, ಅಲ್ಲೋಗಿ ಇಬ್ಬರು ಲಾಳಕ್ಕೆ ಅಂದ್ಬಿಟ್ಟು ಅದು ಗಡಕ್ಕಂತ ಹೊರತು ಬಿಡೋಣ. ಏಯ್, ಮರಣಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಪ್ರಸಿದ್ಧಿ ಆಗಿದೆ. ಅದಕ್ಕೆ ಎಲ್ಕಾನ್ ಹೇಳ್ತೆ, ನಾನು ನಿನಗೆ 12 ಮಕ್ಕಳಿಗೆ ಸಮಾನ ಆಗಿದ್ದಾರೆ. ನಿನ್ನ ಮಗು ಇಲ್ಲ ಅದು ಬರ ಇಲ್ಲ. 12 ಮಕ್ಕಳನ್ನ ಕುದಿಸಿ ಕೆಳಗೆ ತಂದು ಮೇಲೆ ಎತ್ತಕ್ಕೆ ಒಬ್ಬ ಸಾಮ್ಯಲ್ ಪ್ರವಾದಿ ಮೇಲೆ ಬರ್ತಾರೆ, ಆಟಿಗೆ ಮಾಡ್ತಾರೆ. 12 ಜನ ಬಾಗ್ಸಲರು, 12 ಜನನ 12 ಜನ ಅವ್ರ ಕಾಲ್ ಕೆಳಗೆ ಬರ್ತಾರೆ. Hallelujah. Amen. Jesus! Glory Jesus! Glory Jesus! Vai me ayudar! Vai me arrastrar! Vai me arrastrar! ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ಅಧಿಕಾರ ಕೊಟ್ಟವನು. ಕಾಲ್ ಮೇಲೆ ಬರಬೇಕು. Hallelujah! ತುಳಿಯುವುದಕ್ಕೆ, ಅಧಿಕಾರವನ್ನು ಕೊಟ್ಟಿದ್ದೇನೆ. ತುಳಿಯುವುದಕ್ಕೆ, ಅಧಿಕಾರವನ್ನು ಕೊಟ್ಟಿದ್ದೇನೆ. ತುಳಿಯುವುದಕ್ಕೆ, ಅಧಿಕಾರ ಕೊಟ್ಟಿದ್ದೇನೆ. ತುಳಿಸಿಕೊಳ್ಳುವುದಕ್ಕ ತುಳಿಯುವುದಕ್ಕೆ ತುಳಿಸ್ಕೊಳ್ತಾ ಇದ್ದೀರಾ ಡೈಲಿ? ತುಳಿಯುತ್ತಾ ಇದ್ದೀವಿ. ಕೆಲವು ಹೇಳ್ತಾರೆ ತುಳಿತಾನೆ ಬೆದರನು, ಆಗ ತುಳಿಸ್ತಾನೆ ಬೆದರ. ನಾನು ಮಾತಾಡಿ 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 ಹಂಗೆ ತುಳಿತಾನೆ ತುಳಿಸ್ತಾನೆ ಬೆದರನು. ಅವನು ಉದ್ಧಾರ ಆಗಲ್ಲ. ಏಯ್, ಅವನು ತುಳಿಸೋರ್ಗೆ ನೀನೇನು ಮಾಡ್ತಿದೀಯಾ? ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯೋದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಅಧಿಕಾರ ಕೊಟ್ಟಿದ್ಮೇಲೆ ಅಂತ ಹೇಳಿದ್ಮೇಲೆ ಮುಗಿದೋಯ್ತು, ನಿನ್ಗೆ ಅಧಿಕಾರ ಬಂದಾಯ್ತು. ಆಮೆನ್. Hallelujah! ಆಗ ಅಪ್ಪ ನಾಗೇಶ್ವರೇ ಬೋಟಲ್ಲಿ ಹೋಗ್ಬೇಕಾದ್ರೆ ಹೇಳ್ಬಿಡ್ರೆ, ಈಗೇನು ಮಾಡೋಣ ಅಂತಿದ್ಯಾ? ಅದೇ ಬ್ರದರ್ ದೇವರೇ ಹೀಗೆ ಕರ್ಕೊಂಡು ಹೋಗ್ತಿದ್ಯಾ? ಏಯ್, ಬಾಯ್ ತೆಗೆದು ನುಡಿಯೋ, ಮೀನುಗಳು ಬರೋದಕ್ಕಾಗಿ ಸ್ತೋತ್ರ. ಮೀನುಗಳು ಬರಲಿಲ್ಲ ಬಾಯಿಗೆ. ஜீவன் உள்ளே வந்துருச்சு. அது வரும்போது ತಡಮ ಒಂದಾಲಂ ಅದು ಘನವಾಗೇ ವரும். ಆಮೆನ್. ಹಲ್ಲೆಲೂಯಾ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟನೇ. ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಿ ನಿಮ್ನ ಎತ್ತಾಕಿ, ಸ್ವಿಮ್ಮಿಂಗ್ ಪೂಲಲ್ಲಿ ಬೈರೇಶ್ವರೇ ಹಂಗೆ ಈಚ್ಕೊಂಡು ಹೋಗ್ಬಿಡ್ತೀರಾ? ಅಯ್ಯೋ ಯೋ 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 ಮುಳುಗ್ತಿದ್ದೀರಿ. ತಣ್ಣಗಿರುತ್ತೆ, ಅಯ್ಯೋ ನೀರು ಚಿಲ್ಲಿನ இருக்குது. ஆனால் உள்ளே போக 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 சூட ஏற வர்றது பாருங்க. ನೀರೊಳಗೆ ಹೋಗ್ಬೇಕಾದ್ರೆ ತಣ್ಣೀರು, ನೀರೊಳಗೆ ಹೋದ ಮೇಲೆ ಎಲ್ಲ ಬಿಸಿ ಆಗತ್ತೆ. ವಾಕ್ಯದ ಒಳಗೆ ಬಂದ ಮೇಲೆ ಎಲ್ಲ ಬಿಸಿ, ಎಲ್ಲ ಬಿಸಿ. Yes! Jesus! Yeshua! 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 ಅಗತ್ಯವೆಲ್ಲ ಪೂರೈಸುವ ಕೊರತೆ ಎಲ್ಲ
ಯೇಸು ನಾಮ ಉನ್ನತ ನಾಮ ಅದು ಮೇಲಾದ ನಾಮ. ಮೇಲಾದ ನಾಮ. ನೀ ಎಷ್ಟು ಅದನ್ನೇ ಹೊಗಳಿಡ್ತೀಯ, ನಿನ್ನನ್ನು ದೇವ್ರ ಮೇಲಿಡ್ತಾನೆ ಹೋಗ್ತಾರೆ. ಚರ್ಚ್ ಆದ್ಮೇಲೆ ನನಗೇನು ಆಗ್ತಾ ಇಲ್ಲ, ಇಲ್ಲಿ ನಾನು ಬಂದಿದ್ದು ವೇಸ್ಟು ಅಂತ ಹೇಳ್ತಾ ಇದ್ರೆ ಬೇಸ್ಮೆಂಟ್ಗೆ ಹೋಗ್ತಾ ಇರ್ತೀಯ ನೀನು. ಬೇಸ್ಮೆಂಟಲ್ಲಿ ನೋಡೋದು ಒಂದೇ ಗುಜರಿ ಸಾಮಾನು ಮಾತ್ರ. ಅಲ್ಲಿ ಬೇಸ್ಮೆಂಟಲ್ಲಿ ಅದೊಂದೇ ಇಕ್ಕಿರ್ತಾರೆ, ಗುಜರಿ ಸಾಮಾನು, ಹಳೆ ಟೈರ್ಗಳು, ಹಳೇದು ವಾಟರ್ ಟ್ಯಾಂಕ್ಗಳು, ರೂಪಮ್ಮ ಅವರೇ ಇವೆಲ್ಲ ಅಲ್ಲಿ ಇಕ್ಕಿರ್ತಾರೆ. ಬೇಸ್ಮೆಂಟ್ಗೆ ಹೋಗ್ಬಿಟ್ರೆ ನೀವು ಇನ್ನೇನು ನೋಡೋಕ್ಕಾಗಲ್ಲ. ಯಾವಾಗ ನೀವು ಹೆಚ್ಚಿಸ್ತೀರ ದೇವ್ರ ನಾಮನ, ಅಪ್ಪ ನಿಮ್ಮನ್ನ ಹಲ್ಲೆಲೂಯಾ. ಮೀನು ಬರಬೇಕಾದೆ ಅಪ್ಪ ಸ್ತೋತ್ರ, ಅಪ್ಪ ಸ್ತೋತ್ರ, ಅಪ್ಪ ಸ್ತೋತ್ರ, ಅಪ್ಪ ಅವ್ರಿಗೆ ಅಲ್ಲಿ ಅವ್ನು ಸ್ತೋತ್ರ ಹೇಳಿರ್ಲಿ. ಯಾಕಂದ್ರೆ ಅವನ ಮರಣಕ್ಕೆ ಸಂಬಂಧಪಟ್ಟ ಕಾರ್ಯದಲ್ಲಿ ಇದ್ಬಿಟ್ಟ. ಈಗ ಶಿವಣ್ಣವರೇ ಅವನು ಜೀವಕ್ಕೆ ಬಂದ್ಬಿಟ್ಟ, ದೇವರೊಳಗೆ ಬಂದ್ಬಿಟ್ರು, ಜೀವಕ್ಕೆ ಸಂಬಂಧಪಟ್ಟ ಕಾರ್ಯ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. 11 ವರ್ಷ ಮರಣಕ್ಕೆ ಸಂಬಂಧಪಟ್ಟ ಕಾರ್ಯ ಹೇಳ್ಕೊಂಡೇ ಇತ್ಲಿ ಅವಳು ಅನ್ನಾಳು. ಆದರೆ ಅವತ್ತು ನಂಬಿಟ್ಲು, ನಾನು ಇನ್ನು ದೇವ್ರನ್ನ ನಂಬ್ತೀನಿ, ಆಮೆನ್. ನನ್ನ ದೇವರೆಲ್ಲ ಕೆಲಸ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅದು ಹಂದಿ ಮರಿ ಹುಟ್ಟಲಿಲ್ಲ, ಸಿಂಹದ ಮರಿ ಹುಟ್ಬಿಡ್ತು. Hallelujah. ವಾ 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 ವಾ, ಸಿಂಹದ ಮರಿ. ಅದು 12 ವರ್ಷ ಆದಮೇಲೆ ಇವಳು ತುಂಬ ವೀಕ್ ಆಗೋಳೆ, ಇವಳು ತುಂಬ ವೀಕ್ ಆಗಿದ್ದಾಳೆ. 12 ವರ್ಷ 13 ವರ್ಷ ಆದಮೇಲೆ ಮಕ್ಕಳು ಹುಟ್ಟೋದು ಹೆಂಗಿರ್ತದೆ ಮಂಜುಳಾ ಅವರೇ, ಅದು ತುಂಬ ವೀಕ್ ಇರ್ತವೆ ಮಕ್ಕಳು. ಅದೇ ಮದುವೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅದೇ ಮಕ್ಕಳು ಚುಚ್ಚು ಹಂಗೆ ಬಿಲ್ಲು ಬಾಣ ಥರ ಇರ್ತಾರೆ. 12 ವರ್ಷ ಆದಮೇಲೆ ಇದು ಸಿಂಹ ಥರ ಹುಟ್ಟತ್ತೆ ಅಂದರೆ ಆ ವಾಕ್ಯ ಎಷ್ಟು ಕೆಲಸ ಮಾಡ್ಬೋದು. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಹೇಳ್ತೇನೆ, ಎಲ್ಲ ನಿಮ್ಮ ಮಿರಕಲ್ ಆಗಿದೆ, ಇನ್ನು ಒಂದೇ ಒಂದು ರೋಹಿಣಿ ಅವರೇ ಅದಾಗಿಲ್ಲ, ಅದಾಗತ್ತೆ. Amen. Hallelujah. ಅದಾಗಬೇಕಾದ್ರೆ ಇಡೀ ಊರೇ ನಿಮ್ಮನ್ನ ನೋಡತ್ತೆ. Amen. ಏಯ್! ಅವ್ನಿಗೆ ಆಗ್ಬೇಕಾದ್ರೆ ಇಡೀ ಊರೇ, ಯಾರ ಮಗ, ಅಯ್ಯೋ ಅನ್ನಾಳ ಮಗ, ಅಯ್ಯೋ ಅವನು ಪ್ರವಾದಿ, ಯಾರ ಮಗ, ಅಯ್ಯೋ ಎಲ್ಕಾನ್ ಮಗ, ಯಾರು, ಅಯ್ಯೋ ಅವ್ನು ರಾಜ ಕಿಂಗ್ ಮೇಕರು, ಅಯ್ಯೋ ಅವನು ಅವನು ಊರೊಳಗೆ ಎಣ್ಣೆ ಹಿಡ್ಕೊಂಡು ಹೋಗ್ಬೇಕಾದ್ರೆ, ಅಭಿಷೇಕ ಎಣ್ಣೆ ಹಿಡ್ಕೊಂಡು ಹೋಗ್ಬೇಕಾದ್ರೆ ಕಡ 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 ಜನ ನಡಗೋರು. ಆಮೆನ್. ಸ್ತೋತ್ರ. ಪ್ರಭಾದಿ ಒಳ್ಳೇದಕ್ಕ ಕೆಟ್ಟದಕ್ಕ, ಪ್ರಭಾದಿ ಒಳ್ಳೆ, ಏಯ್ ಸಿಂಗ ಕೊಟ್ಟಿ ಇದೆ ನಾ ಸಿಂಹದ ಮರಿ, ನೀನು ಹಿಂಗೆ ಹೇಳ್ಬೇಕು ಶಾನನವ್ರೆ. ಹಾ ರೀ, ಸಿಂಹದ ಮರಿ ರೀ ನೀವು. ಇಲ್ಲಿ ವಾಕ್ಯ ಕೇಳಬೇಕಾದ್ರೆ ಲಾವಣ್ಯ ಅವರೇ, ನೀವು ಸಿಂಹದ ಮರಿ ಆಗ್ಬಿಟ್ಟೆ. ಹಲ್ಲೆಲೂಯಾ. ಎಲ್ಲೋ ಕಾಂಪ್ರಮೈಸ್ ಇಲ್ಲ, ಎಲ್ಲಿ ಹೋಗ್ಲಿ. ಹರೀಶಪ್ಪ ಅವರೇ, ಪ್ರಸಾದ್ ಅವರೇ, ಆಮೆನ್. ನಾನು ಸಿಂಹ ಗಣ. ಸಿಂಹ ಸಿಂಗಲ್ ಆಗೇ ಹೋಗುತ್ತೆ ಬೇಟೆಗೆ, ಆದ್ರೆ ಹಂದಿ ಗುಂಪಿಂದ ಹೋಗುತ್ತೆ, ಹೋಗಿ ಎಲ್ಲ ಸತ್ತು ಹೋಗ್ಬಿಡ್ತಾವೆ ಅಲ್ಲಿ ಅಲ್ವಾ. ಅದು ಒಂದ್ಸತಿ ಗರ್ಜಿಸ್ಬಿಟ್ರೆ ಸಾಕು, ಹಾಗೆ ವಾಕ್ಯ ಗರ್ಜಿಸ್ರಿ. ಇನ್ನು ಒಂದೇ ಒಂದು ಮಿರಿಕಲ್ ಆಗಬೇಕು ಬೇಬಿ ಅವರೇ, ಅದು ಲೇಟ್ ಆಗ್ತಾ ಇದೆ ಪ್ರಿಯಮ್ಮ ಅವರೇ, ಆದರೆ ಅದು ದೇವರ ಮಹಿಮೆ ಎತ್ಕೊಂಡ್ಬರುತ್ತೆ. Hallelujah. ಇಡೀ ಊರೇ ನಿಮ್ಮನ್ನ ನೋಡೋ ಅಷ್ಟು ಮಟ್ಟಿಗೆ ಜಾನ್ ಅವರೇ ಆ ಮಿರಕಲ್ ನಿಮ್ಮ ಮನೆ ಒಳಗೆ ಆಗುತ್ತೆ. ಆಮೆನ್. ಇವನ್ ಜಾನ, ಇವನ್ ಕೃಷ್ಣನ, ಇವನ್ ಶಿವ ಪ್ರಕಾಶ, ಶಿವಕುಮಾರ, ಜನ ನೋಡುವಷ್ಟು ಮಟ್ಟಿಗೆ ಲಾರೆನ್ಸ್ ಅವರೇ ನಿಮ್ಗೆ ನೋಡಿ ಆಶ್ಚರ್ಯ ಪಡೋ ಹಾಗೆ ದೇವ್ರು ಮಾಡ್ತಾರೆ. Hallelujah. ಸೊ ಅದಕ್ಕೋಸ್ಕರ ಬಹುಕಾಲ ನೀ ಬದುಕಿ ಸುಖವಾಗಿ ಬಾಳಬೇಕಂದ್ರೆ ನೀವೇನು ಆರಿಸ್ಕೊಳ್ಳಿ ಅಂತಾರೆ, ಜೀವವನ್ನೇ. ಜೀವನ ಆರಿಸಿಕೊಳ್ಳಿ. ಏನು ಆರಿಸ್ಕೊಳ್ಳಿ, ಜೀವವನ್ನೇ. ಜೀವ ಆರಿಸ್ಕೊಳ್ಳಿ. ಅಪ್ಪ ಹೇಳ್ತಾರೆ, ನನ್ನ ಆರಿಸ್ಕೊ ನೀನು, ಹಲ್ಲೆಲೂಯಾ. ಚೂಸ್ ಮೀ ವಾಟ್ ಯು ವಾಂಟ್. ಜೀವ ಮರಣಗಳು ನಾಲಿಗೆ ವರ್ಷದಲ್ಲಿ ಇಡಲ್ಪಟ್ಟಿದೆ, ವಚನ ಪ್ರಿಯರು ಅದನ್ನು ಅನುಭವಿಸುತ್ತಾರೆ. ಅದರ ಫಲವನ್ನ ಅನುಭವಿಸುತ್ತಾರೆ. 24 ಗಂಟೆ ನಾನು ಜೀವ ಆರಿಸ್ಕೊಂಡ್ರೆ 24 ಗಂಟೆ ನಾನು ಅನುಭವಿಸ್ತಾ ಇದ್ದೆ. ಸಿ ಪ್ರೇಯರ್ ಕೆನಾಟ್ ಗಿವ್ ಯು ದ ಮನಿ, ದ ಕವನೆಂಟ್ ಬ್ರಿಂಗ್ಸ್ ದ ಮನಿ. ಅವ್ನು ಕವನೆಂಟ್ ಹಾಕಿದ್ದಕ್ಕೆ ಫಿಶ್ ಬಂದ್ಬಿಡ್ತು, ಎಲ್ಲ ತುಂಬಿಡ್ತು ಮಂಜು ಅವರೇ. ಇವಾಗ ಅವ್ನು ಕೇಳ್ತಾನೆ, ದೇವ್ರು ಏನು ಮಾಡಲಿ, ಹೋಗು ಕಲಾಸಿ ಬಳೆ ತೊಗೊಂಡೋಗಿ ಮಾರ್ಬಿಟ್ಟು ಎತ್ಕೊಂಬ ದುಡ್ಡು ಬಂದು ಫಸ್ಟ್ ದಶಮ ಭಾಗ ನನಗೆ, ಏ ಬಿತ್ತೋರಿಗೆ 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 ಬಿತ್ತೋರಿಗೆ. ಅಪ್ಪ ಹೇಳ್ತಾರೆ, ಬೀಜ ಕೊಟ್ಟಾಯ್ತು, ನಿಮ್ ಕೈಲಿ ಕೊಟ್ಟಾಗಿದೆ, ಇನ್ನದರ ದೇವ್ರ ವೃದ್ಧಿ ಮಾಡಕ್ಕೆ ಆಶೀರ್ವಾದ ಮಾಡ್ತಾರೆ. Hallelujah. ಒಂದು ವ್ಯಾಪಾರ ಆಗಿದ್ಯಾ, ವ್ಯಾಪಾರ ಮರಿ ಹಾಕತ್ತೆ. ಒಂದು ಮಗ ಓದಿದಾರ, IAS ಆಫೀಸರ್ ಆಗ್ತಾರೆ ಅವರು. ಒಂದು ಮಗ ಗಿಟಾರ್ ಹೊಡಿತಾ ಇದಾರ,
ವರ್ಷಿಪ್ ಲೀಡರ್ ಆಗ್ತಾನೆ ಅವನು, ಸೇವೆ ಮಾಡ್ತಾರೆ. ನಿಮ್ಮ ಮಕ್ಕಳೆಲ್ಲರೂ ಉಜ್ಜೀರ್ಣ ಆಗ್ತೀರಾ. ಕಾರಣ ನೀತಿವಂತನ ವಂಶ ಬಲಿಷ್ಠ. ಬಲಿಷ್ಠ ಹೇಳಿ, ನೀತಿವಂತನ ವಂಶ. ನೀತಿವಂತರ ವಂಶ ಪಕ್ಕದಲ್ಲಿ ಬಲಿಷ್ಠವಾಗತ್ತೆ, ಬಲಿಷ್ಠವಾಗುತ್ತೆ, ಬಲಿಷ್ಠವಾಗತ್ತೆ. ಬಲಿಷ್ಠವಾಗುತ್ತೆ. ಆಗ ನಿಮ್ಮ ಜೀವನ, ನಿಮ್ಮ ಕುಟುಂಬ ಎಲ್ಲ ಬಲಿಷ್ಠ ಆಗತ್ತೆ. ಆಮೆನ್. ಇನ್ನು ಯಾವುದಕ್ಕೂ ಎದುರೋದಿಲ್ಲ. ಆಮೆನ್. ಆಗತ್ತೆ ಬೇದ. ಏಯ್, ನೀನ್ ಎಟ್ಬಿಟ್ಟು ಅಡಿಗೆ ಮಾಡಿ ಹೋಗು. ಇದು ಆಗೋದಕ್ಕಾಗಿ ಸ್ತೋತ್ರ, ಬರೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಿ ಏನೇನು ಕೇಳಿಕೊಳ್ಳುತ್ತೀರೋ ಹೊಂದಿದ್ದೇನೆಂದು ನಂಬಿರಿ. ಆಗ ಅದು ನಿಮ್ಮದಾಗುತ್ತೆ. ಆಗ ಆಗ ನಿಮ್ಮದಾಗುತ್ತೆ, ಆಗ ನಿಮ್ಮದಾಗುತ್ತೆ, ಆಗ ಅದು ನಿಮ್ಮದಾಗುತ್ತೆ. ನೀನ್ ಪ್ರೇ ಮಾಡಿದ್ಮೇಲೆ ಅದು ನಿನ್ನದು ಆಗ್ಬಿಡುತ್ತೆ ಅಷ್ಟೇ. ಆಮೆನ್. ಈಗ ಇಟ್ ಟೇಕ್ಸ್, ಬಿಕಾಸ್ ಇಟ್ಸ್ ಇನ್ ದ ಫ್ಲೆಶ್, ಇಟ್ ಟೇಕ್ಸ್ ಸಮ್ ಟೈಮ್. ದ ವರ್ಡ್ ಇಸ್ ಇನ್ ಸ್ಪಿರಿಟ್, ಬಟ್ ಯು ಆರ್ ಇನ್ ಫ್ಲೆಶ್. What does not have time, but you are under the time. You are under that system, physical system. But God's word is not in that kind of system. ದೇವರ ವಾಕ್ಯ ಟೈಮಿಂಗ್ ಸಿಸ್ಟಮ್ ಅಲ್ಲಿ ಇಲ್ಲ. ಅದು ನಾನು ಹೇಳಿದ್ನಲ್ಲ, ಏರೋಪ್ಲೇನ್ಗಿಂತ, ಅಲ್ಟ್ರಾಸಾನಿಕ್ ರೇಸ್ಗಿಂತ, ದೊಡ್ಡ ದೊಡ್ಡ ಮಿಸೈಲ್ ಬಾಂಬ್ಗಳಿಗಿಂತ ಅದು ವೇಗಶಾಲಿ ಆಗಿದೆ. ಅದು ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಟೈಮೇ ಇಲ್ಲ. ಹೋಗು, ನಿನ್ನ ಆಳು ಸ್ವಸ್ಥ ಆಗ್ತಾನೆ ಅಂತ ಅಲ್ಲಿ ಗುಣ ಆಗ್ಬಿಡ್ತು ಅವನಿಗೆ. ಅದಕ್ಕೆ ನೀನು ಫ್ಲೆಶ್ ಅಲ್ಲಿ ಇರೋದ್ರಿಂದ, ನೀನು ಮಾಂಸದಲ್ಲಿ ಇರೋದ್ರಿಂದ ಇಟ್ ವಿಲ್ ಟೇಕ್ ಸಮ್ ಟೈಮ್. ಆ ಟೈಮ್ ಆಗೋವರೆಗೂ ನೀನೇನು ವಾಕ್ಯ ಬಿತ್ತಿದ್ಯಾ ಆ ವಾಕ್ಯಕ್ಕೆ ಮೆನ್ಯೂರ್ ಹಾಕಿ, ಗೊಬ್ಬರ ಹಾಕಿ, ನೀರು ಹಾಕಿ, ಪ್ರಾರ್ಥನೆ ಹಾಕಿ, ಸ್ತೋತ್ರ ಮಾಡಿ, ಇದೆಲ್ಲ ಆಗೋದಕ್ಕಾಗಿ ಸ್ತೋತ್ರ. ಸೋಮವಾರ, ಮಂಗಳವಾರ, ಬುಧವಾರ ಹಾಕ್ಬಿಟ್ಟು ಗುರುವಾರ ದೊಡ್ಡ ಕಂಬಳಿ ಹಾಕೊಂಡು ಮಲಗ್ಬಿಟ್ಟು ಯಾಕಿನ್ನೂ ಬಂದಿಲ್ಲ, ನೆನೆ ದಬ್ಬಾಕೊಂಡ್ಬಿಟ್ಟೆ ಅಲ್ಲ, ಅದು ಹೆಂಗೆ ಬರ್ತದದು? ಕಂಬಳಿ ತೆಗಿ, ಪಿಲ್ಲೋ ತೆಗಿ, ಹೋಗು, ಸ್ನಾನ ಮಾಡು, ತಲೆಗೆ ಎಣ್ಣೆ ಹಾಕೋ, ಹೋಗು, ಮತ್ತೆ ಮೊಣಕಾಲು ಹಾಕು. ಅಪ್ಪ ನಿನ್ನೆ ಮಾಡಿದ ಪ್ರಾರ್ಥನೆ ಅದು ಜಡಿದು ಅಳ್ಳಾಡಿಸಿ. ಅವಳು ಪ್ರೇ ಮಾಡಿದ್ಲು, ಇನ್ನು ಅವಳ ಮುಖದಲ್ಲಿ ದುಃಖ ಕಾಣಲಿಲ್ಲ. ಅವಳು ಕನ್ಫರ್ಮ್ ಆಗ್ಬಿಡ್ತು. ಜೀವ ಬಂದ ತಕ್ಷಣ ಕನ್ಫರ್ಮ್ ಆಗ್ಬಿಡುತ್ತೆ. ನಂಜುಂಡಪ್ಪ ಅವರೇ, ಆಮೆನ್. ಕನ್ಫರ್ಮ್ ಆಗ್ಬಿಡುತ್ತೆ. ನಿಮ್ಗೆ ಕನ್ಫರ್ಮ್ ಆಗಬೇಕು. ಗಾಡಿ ಬರುತ್ತೆ ಬದೆ, ಹೆಂಗ್ ಬರುತ್ತೆ? ಬರುತ್ತೆ, ಗಾಡಿ ಬರುತ್ತೆ, ಆಮೆನ್, ಹೊಸ ಗಾಡಿ ಬರುತ್ತೆ, ಹೊಸ ವಾಚ್ ಬರುತ್ತೆ, ಹೊಸ ಮೊಬೈಲ್ ಬರುತ್ತೆ, ಆಮೆನ್, 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 ಎಲ್ಲ ಹೊಸ್ತಾಗತ್ತೆ, ಆಮೆನ್, ಎಲ್ಲ ಹೊಸ್ತಾಗತ್ತೆ, ಆಮೆನ್. ಎಲ್ಲ ಹೊಸ್ತಾಗತ್ತೆ ಅಂತ ಹೇಳಿದ್ಮೇಲೆ ಇನ್ನು ಹಳೆ ಬದ್ದ ಯೋಚನೆ ಮಾಡಬಾರ್ದು. ಇವತ್ತೇನು ಪ್ರೇ ಮಾಡಿದ್ದೀರಾ, ನಾಳೆ ಆ ಪ್ರೇಯರ್ ಕಂಟಿನ್ಯೂಷನ್ ಆಗಬೇಕು. ಇನ್ನು 2 ದಿನ ಬಿಟ್ಟಾದ್ಮೇಲೆ ಮತ್ತೆ ಅದೇ ಪ್ರೇಯರು ಕಂಟಿನ್ಯೂಟಿ ಆಗಬೇಕು. 3 ದಿನ ಮಾಡೋದು ಪ್ರೇಯರು, 4ನೇ ದಿನ ಮೋಸ್ಟ್ಲಿ ದೇವ್ ನನ್ನಂಥವ್ರು ಕೊಡ್ತಾರೋ ಇಲ್ವೋ, ಅಪ್ಪ ನೋಡಿದ್ರೆ IAS ಆಫೀಸರ್ ಥರ ಕಾಣ್ತವ್ರೆ, ಅವ್ರಿಗೇನೋ ಗೆಸ್ಟ್ ಆಫೀಸರ್ ಇದ್ದಾರೆ, ಅವರು ಕೊಡ್ಬೋದು, ನಮಗೆ ಕೊಡೋಕ್ಕಾಗಲ್ಲ. ಬೇಡವೆಂದು ಬಿಟ್ಟ ಕಲ್ಲನ್ನು ತಲೆಗಲ್ಲಾಗಿಡ್ತಾರೆ. The stone which is rejected, God made it as a chief cornerstone. ಬೇಡವೆಂದು ಬಿಟ್ಟ ಕಲ್ಲನ್ನ ದೇವರು ತಲೆಗಲ್ಲಾಗಿ ಕೂತ್ಕೊಳ್ಳಿ, ದೇವರು ತಲೆಗಲ್ಲಾಗಿ ಮಾಡ್ತೀನಿ ಅಂತಾರೆ. ಇವತ್ತಿಲ್ಲಿ ಕೂತಿರೋ ಒಬ್ಬೊಬ್ಬರಿಗೆ ನಾನು ಹೇಳ್ತೇನೆ, ನಿಮ್ಮ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ದೇವರು ಆಗಾಗ ಬ್ಯಾಂಕ್ ಅಕೌಂಟ್ ತೋರಿಸ್ತಾ ಇದ್ದಾರೆ. ಹೆಣ್ಮಕ್ಳು ಬ್ಯಾಂಕ್ ಅಕೌಂಟ್ ತೋರಿಸ್ತಾ ಇದ್ದಾರೆ. ಅಕೌಂಟ್ ಸುಮ್ಮನೆ ಇರಲ್ಲ, ಮರಿ ಹಾಕತ್ತೆ, ಅದು ಮರಿ ಹಾಕತ್ತದು. ನಾನು ಹೇಳ್ತೇನೆ, ಒಂದೊಂದು ಅಕೌಂಟ್ಗಳು ದುಡ್ಡುಗಳು ತುಂಬತ್ತೆ. ಆಗ ಅಪ್ಪ ಹೇಳ್ತಾರೆ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬೇಡಿ, ಸಂತೋಷವಾಗಿ ಕೊಡೋನ್ ಮೇಲೆ. ಇವಾಗ ನೀ ಸಂತೋಷ ಎದ್ದು ಬಂದ್ರಲ್ಲ ಖುಷಿಯಾಗಿ, ಆ ಕೈಗಳನ್ನೆಲ್ಲ ಬ್ರಷ್ ಮಾಡ್ತಾರೆ, ಅನುಮಾನ ಇಲ್ಲ. ಬಿತ್ತುವನಿಗೆ ಬೀಜವನ್ನು, ಉಣ್ಣವನಿಗೆ ಆಹಾರ ಕೊಡೋ ದೇವರು. ಎಲ್ಲ ತುಂಬೋಯ್ತು, ಪೇತನ್ ತುಂಬೋಯ್ತು. ಪೇತ್ರ ಹೇಳ್ತಾನೆ, ಏನು ಮಾಡೋದು, ಹೋಗು ಸಿಟಿ ಮಾರ್ಕೆಟ್ ತೊಗೊಂಡೋಗಿ ಮಾರಿದ್ದನ್ನ ಹೋಗಿ ಮಾರ್ತಾನೆ. ಬರ್ತದೆ, ಎಷ್ಟೋ ಲಕ್ಷ ಬರ್ತದೆ. ತಂದಿದ್ದೆ ಫಸ್ಟು ಆ ದಶಮ ಭಾಗ ಅಪ್ಪನ ಮುಂದೆ ಇಡ್ತಾನೆ. ಅಪ್ಪ ಅದಕ್ಕೆ ವೆಯ್ಟ್ ಮಾಡ್ತಿರ್ತಾನೆ. ಬೀಜ ಕೊಟ್ಬಿಟ್ರು, ಬೀಜ ವೃದ್ಧಿ ಆಗೋಯ್ತು. ಈ ವೃದ್ಧಿ ಆದಮೇಲೆ ನನಗೆ ದಶಮ ಭಾಗ ತರ್ತಾನ ಇಲ್ವಂತ ದೇವ್ರು ತೋಡ್ತಾರೆ. ಅದಕ್ಕೆ ನಿಮಗೆ ಸಾಮರ್ಥ್ಯ ಕೊಡೋದೇನು, ಐಶ್ವರ್ಯಗಳ ಸಂಪಾದನೆ ಮಾಡೋದಕ್ಕೆ ದೇವರೇ ನಿಮಗೆ ಸಾಮರ್ಥ್ಯ ಕೊಡ್ತಾರೆ. ಸಾಮರ್ಥ್ಯ, ಗಾಡ್ ವಿಲ್ ಗಿವ್ ಯು ದ ಪವರ್ ಟು ಗೆಟ್ ಆಲ್ ದ ರಿಚಸ್. ಯು ವಿಲ್ ಗಿವ್ ದ ಗ್ರೇಸ್. ಆ ಪವರ್ ಅಂದ್ರೆ ಏನು, ನಿನಗೆ ಸಾಮರ್ಥ್ಯ ಕೊಡ್ತಾರೆ. ಅದನ್ನು, ಆ ಸಾಮರ್ಥ್ಯನ ಹೋಗಿ ಸಂಪಾದನೆ ಮಾಡಿ, ಕೆಲಸ ಮಾಡಿ, ಸಕ್ಸಸ್ ಮಾಡಿ, ಕಂಪ್ಯೂಟರ್ ರಿಪೇರಿ ಮಾಡಿ ಎಲ್ಲ ಆದಮೇಲೆ ಅವರೇ ಕೇಳ್ತಾರೆ, ಸರ್ ಎಷ್ಟು ಸರ್ ಬಿಲ್ಲು ಅಂತ ಹೇಳಿ.
ಏನು ಸರ್ ಎಷ್ಟೋ ವರ್ಷ ಇದು ರಿಪೇರಿ ಇತ್ತು, ನೀವೇ ಮಾಡ್ಬಿಟ್ರಲ್ಲ ಸರ್, ಏನು ತೊಂದರೆ ಇಲ್ಲ ಸರ್. ಎಷ್ಟು ಸರ್? ಮೂರುವರೆ ಸಾವಿರ ಸರ್. 3.5 ಸರ್, 7,000 ತಗೊಳ್ಳಿ. ಸಾಮರ್ಥ್ಯ, ನಿನ್ನ ಜ್ಞಾನ ಇದ್ದಿದ್ದಕ್ಕೆ ದುಡ್ಡು ಬಂತಲ್ಲಿ. ಆಗ ಒಡಂಬಡಿಕೆ ನಿಮ್ಮಲ್ಲಿ ಬಂದ್ಬಿಟ್ರೆ ಜೇಮ್ಸ್ ಅವರೇ, ನಾಗರಾಜ್ ಅವರೇ, ಹಣ ತಾನಾಗೆ ಬಂದ್ಬಿಡುತ್ತೆ. ಇವನ ಹತ್ರ ಬಿತ್ತಕ್ಕೆ ಕಾಸಿರಲಿಲ್ಲ, ಆದರೆ ದೇವನ ತನ್ನ ಹೃದಯದಲ್ಲಿ ಕರ್ಕೊಳ್ಳೋದಕ್ಕೆ ಜಾಗ ಕೊಟ್ಟ. ಅವನು ಆ ದೋಣಿ ಕೊಟ್ಟ, ಸಮಯ ಕೊಟ್ಟ, ವಾಕ್ಯ ಕೇಳ್ದ, ಅಬ್ರಾಹ್ಮನ ಆಶೀರ್ವಾದ ಅರಿಕೆ ಮಾಡ್ದ. ಇವತ್ತು ಆಲಯಕ್ಕೆ ಬಂದಿದ್ದೀರಾ, ನೀವು ಬೀಜ ಇಲ್ಲ ಅಂತೇಳಿ ದುಃಖ ಪಡಬೇಡಿ, ಆ ಬೀಜ ನಿಮ್ಗೆ ಕೊಡ್ತಾರೆ. ನಿನ್ಗೆ ಆಶೀರ್ವಾದ ಬರಬೇಕಾದ್ರೆ ದೇವ್ರನ್ನ ಮರಿಬೇಡ. ಇವತ್ತು ಕೋಲ್ಗೇಟ್ ಪೇಸ್ಟ್ ನೋಡ್ತೀರಾ, ಇಡೀ ವರ್ಲ್ಡಲ್ಲೇ ಬೆಳಗ್ಗೆ ಎದ್ದ ತಕ್ಷಣ ಪ್ರೇಯರ್ ಮಾಡದೇ ಇದ್ರೂ ಪರವಾಗಿಲ್ಲ, ಫಸ್ಟ್ ಏನು ತೊಗೊಳ್ತಾರೆ? ಪೇಸ್ಟ್ನ ತೊಗೊಂಡು ಉಜ್ತಾರೆ. ಆ ಕೋಲ್ಗೇಟ್ ಅನ್ನೋ ಒಬ್ಬ ವ್ಯಕ್ತಿ ಹೆಸರನು, ಅವನು ದೇವರಿಗೆ ಧಾರಾಳ ಕೊಟ್ಟ. 100 ರೂಪಾಯಿ ಬಂದರೆ ಅದರಲ್ಲಿ 90 ರೂಪಾಯಿ ದೇವ್ರ ಸೇವೆಗೆ ಇಡ್ತಾ ಇದ್ದ. ಅವನು ಸತ್ತೋದ, ಆದರೆ ಇನ್ನೂ ಅವ್ನು ಪೇಸ್ಟು ಕಂಪನಿ ಸಾಯಲಿಲ್ಲ. ಯಾಕಂದರೆ ದೇವ್ರ ರಾಜ್ಯಕ್ಕೆ ಅವ್ನು ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ದ. ಅನ್ನಾಳು ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಫಲಪುಷ್ಪದೊಂದಿಗೂ ದ್ರಾಕ್ಷಿ ತಿತ್ತಿಯೊಂದಿಗೂ ಕುರಿ ಮರಿಯೊಂದಿಗೆ ಅವಳು ದೇವಾಲಯಕ್ಕೆ ಎಂಟ್ರಿ ಆಗ್ಬಿಟ್ಲು, ಅಪ್ಪನ ಘನಪಡಿಸೋದಕ್ಕೆ. ನೀವು ಯಾವಾಗ ಘನಪಡಿಸ್ತೀರಾ, ದೇವರು ನಿಮ್ಮನ್ನು ಘನಪಡಿಸ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಒಬ್ಬನು ನನ್ನ ಸನ್ನಿಧಾನದಲ್ಲಿ ಕಾಣಿಕೆಳ್ದೆ ಕಾಣಿಸಿಕೊಳ್ಳಬೇಡಿ, ಕಿಟಕಿಲೂ ನೋಡ್ಬಿಡೋಣ ನಾನು ಇನ್ನಂತಾರಪ್ಪ. ಆ ಕಾಣಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆ ಕಾಣಿಕೆ ಅನ್ನೋದು ನಿನ್ನ ಹೃದಯದ ಯಜಮಾನ. ಅದನ್ನು ತೆಗೆದುಬಿಟ್ಟು ನಿನ್ನ ಹೃದಯದಲ್ಲಿ ನಾನು ಯಜಮಾನ ಆಗಬೇಕು, ಆ ಕಾಣಿಕೆ ನನ್ನ ಪಾದಕ್ಕಿಡು, ಆ ಹಣ ಬಂದು ನಿನ್ನ ಸೇವಕ ಆಗ್ತಾನೆ, ನಾನು ನಿನ್ನ ಯಜಮಾನ ಆಗ್ತೇನೆ. ನಾನು ನಿನ್ನ ಯಜಮಾನ ಆಗ್ಬಿಟ್ರೆ ನಿನಗೆ ಸರ್ವ ಸಂಪತ್ತನ್ನು ನಿನ್ನ ಕೈಗೆ ನಾನು ಅಧೀನ ಮಾಡ್ತೀನಿ ಅಂತ ಹೇಳ್ತಾರೆ. ಅಧೀನ ಮಾಡಲ್ವಾ ದೇವರು? ಸಾಲೋಮನ್ಗೆ ಅಧೀನ ಮಾಡಿದ್ರು, ದಾವೀದ್ಗೆ ಅಧೀನ ಮಾಡಿದ್ರು, ಅಬ್ರಾಮ್ಗೆ ಅಧೀನ ಮಾಡಿದ್ರು, ಯೋಸೆಫ್ಗೆ 35 kg ಹೆಲ್ಮೆಟ್ಟು, ಗೋಲ್ಡ್ ಹೆಲ್ಮೆಟ್ ಹಾಕ್ಕೊಂಡೆ ಕೂತ್ಕೊಂಡ, ತಲೆನೋವು ಇಲ್ಲದೆ. ಎಲ್ಲ ಚಿನ್ನ ಹಾಕೋಬೇಡಿ ಅಂತಾರೆ ಅನ್ಸೋಯಂ ಅವರೇ, ಅದು ಚಿನ್ನ ಹಾಕೊಂಡೆ ಜೀವನ ಮಾಡ್ದ. ನಾನು ಶುದ್ಧನಾಗಿದ್ದೀನಿ ಅಪ್ಪ, ನಾನು ಹಂಗಿದ್ದೆ, ಹಂಗೆಲ್ಲ ಹೇಳ ಅವನು. ಬೇರೆ ಹೇಳ್ತಾರೆ ಹಾಕೋ ಎಲ್ಲ, ಆದರೆ ನನ್ನ ಮರಿಬೇಡ, ನೀನು ಸಂಪತ್ತು ಬಂದಾಗ ನನ್ನ ಮರಿಬೇಡ, ನನ್ನ ಜ್ಞಾಪನ ಮಾಡ್ಕೋ. ಇದೆಲ್ಲ ನಾನು ನಿನ್ನ ಕೊಟ್ಟಿದ್ದೀನಿ ಅಂತ ಜ್ಞಾಪನ ಮಾಡ್ಕೋ. ಕೊಟ್ಟಿದ್ದೀನಿ ಅಂತ ಜ್ಞಾಪನ ಮಾಡ್ಕೊಳ್ಳೋದು ಜೊತೆಗೆ ಬಂದು ನನ್ನನ್ನು ಸನ್ಮಾನ ಮಾಡು. ಒಂದು ತಾಯಿಗೆ 5 ಮಕ್ಕಳಿದ್ರೆ ಬರ್ತಡೆಗೆ 4 ಮಕ್ಕಳು ಬರ್ತಾರೆ, ಒಬ್ಳು ಬರೋದಿಲ್ಲ. ಆ ಒಬ್ಳಿಗೆ ಅಮ್ಮ ಕಾಯ್ತಾ ಇರ್ತಾರೆ, ಎಲ್ಲ ಅವಳು ಬರಲೇ ಇಲ್ವಲ್ಲ, ಅವಳು ಇಲ್ಲ, ಅವರೆಲ್ಲ ಕಾಣಿಕೆ ತಂದಿದ್ದಾರೆ, ಇವಳು ಬರಲಿಲ್ಲ, ಅವಳಿಗೋಸ್ಕರ ವೆಯ್ಟ್ ಮಾಡ್ತಾರೆ ತಾಯಿ. ಯಾಕೆ? ಆ ತಾಯಿನ ಸನ್ಮಾನ ಮಾಡ್ತಾಳೆ ಅನ್ನೋದೇ ನೋಡ್ತಾರೆ ಅದನ್ನು ತಾಯಿ. ದೇವ್ ನಿಮ್ಮನ್ನು ಇವತ್ತು ಭಾನುವಾರ ಏನು ನೋಡ್ತಾ ಇದ್ದಾರೆ? ನನ್ನ ಮಕ್ಕಳು ನನ್ನ ಸನ್ಮಾನ ಮಾಡ್ತಾರ, ಘನವಾದ ಕಾಣಿಕೆ. ಅದಕ್ಕೆ ನಾನು ಹೇಳ್ತೀನಲ್ಲ, ಕರ್ತನಿ ಕೊಡಬೇಕಾದ್ರೆ ಘನವಾಗಿ ತೆಗೀರಿ, ಘನವಾಗಿ ನೀವು ಆಶೀರ್ವಾದ ಹೊಂದ್ಕೊಳ್ತೀರಾ. ಅಮೆರಿಕ ದೇಶ, ಯುರೋಪ್ ಕಂಟ್ರಿಗಳಲ್ಲಿ ಜನ ಯಾಕೆ ಸಿರಿವಂತರಾಗಿದ್ದಾರೆ? ಚಿಕ್ಕ ಮಕ್ಕಳಿಗೆ ದೊಡ್ಡ ದೊಡ್ಡ ಕಾರುಗಳು, ಮರ್ಸಿಡೀಸ್ 7 ಸೀರೀಸ್ ಕಾರುಗಳು, ಚಿಕ್ಕ ಮಗನಿಗೆ. ಯಾಕೆ? ಅವರೆಲ್ಲ ದೇವ್ರನ್ನ ಘನಪಡಿಸ್ತಾರೆ. TB ಜೋಶು ಅವ್ರ ಚರ್ಚಲ್ಲಿ ಕಾಣಿಕೆ ಹಾಕಬೇಕಾದ್ರೆ ರಾಜರು ಬರೋರಂತೆ. ಇವಾಗ 70 ತೀರ್ಕೊಂಡ್ರು, ಆ ಚರ್ಚಿಗೆ ಬರಬೇಕಾದ್ರೆ ಸೆನೆಗಾಗ್ ಚರ್ಚ್ ಅಂತ ಹೇಳ್ತಾರೆ. ಈವನ್ ಪ್ರಿನ್ಸ್ ಆ್ಯಂಡ್ ಪ್ರಿನ್ಸಸ್ ಯೂಸ್ ಟು ಕಮ್, ಕಿಂಗ್ಸ್, ಯಾವುದಾದ್ರು ಟ್ರೈಬಿಂದ ರಾಜರುಗಳು ಬರೋರಂತೆ. ಅವರೆಲ್ಲ ಸೋಲ್ಜರ್ಗಳೆಲ್ಲ ಬರೋರಂತೆ. ಅವ್ರು ಬಂದು ಕೂತ್ಕೊಂಡು TB ಜೋಶು ಮುಂದೆ ಕೂತ್ಕೊಂಡು ದೇವ್ರ ವಾಕ್ಯ ತೆಗೆಯೋರಂತೆ. ಜನರು ತಮ್ಮ ಚರಚಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಗಿರೀಶಣ್ಣ ಅವರೇ ಅವರ ಪಾದಗಳಿಗೆ ಇಡುತ್ತಿದ್ದರು. ಏನು ಅಲ್ಲಿ ಅವ್ರಿಗೆ ಯಜಮಾನ, ಹಣ ಅವ್ರಿಗೆ ಯಜಮಾನ ಆಗಿತ್ತು. ಈಗ ಅವ್ರ ಲೈಫಲ್ಲಿ ದೇವರ ಯಜಮಾನ ಆಗೋದು ಗೊತ್ತಾಯ್ತು. ಇನ್ನು ದೇವರ ಯಜಮಾನ ಆದ್ಮೇಲೆ ಹಣ ನನ್ನ ಯಾವತ್ತೂ ಆಳಬಾರ್ದು, ಹಣ ನನ್ನ ಕಾಲು ಕೆಳಗಿರಬೇಕು. ಒಂದು ವೇಳೆ ಆಲಯಕ್ಕೆ ಬಂದ್ರೆ ಹಣವನ್ನು ನಾನು ಕರ್ತನ ಪಾದಕ್ಕೆ ಹಾಕ್ತಾನೆ. ಹಣಕ್ಕಿಂತ ದೇವರು ದೊಡ್ಡವರು, ಹಣಕ್ಕಿಂತ ದೇವರ ಮಹಿಮೆ, ಹಣಕ್ಕಿಂತ ಆಶೀರ್ವಾದ, ದೇವರ ಅಗ್ರಿ. ಆದಾಗ ಆಶೀರ್ವಾದಗಳು ಬರುತ್ತೆ ಅಂತ ಹೇಳಿ ದೇವರ ಅಗ್ರಿ. ಇವತ್ತು ನಮ್ಮ ಮನೆಯೊಳಗೆ ಯಾವ್ದೆಲ್ಲ ಆಗಲ್ಲ ಅಂತ ಹೇಳ್ಕೊಂಡು ಕೂತಿದ್ದೀರಾ? ಇವತ್ತಿಂದ ದೇವರು ಎಲ್ಲವನ್ನ ಮಾಡಕ್ಕೆ ಶಕ್ತರಾಗಿದ್ದಾರೆ. ಇವತ್ತು ಯಾವ್ದೆಲ್ಲ ಆಗತ್ತೆ ಅಂತ ಹೇಳ್ತಿದ್ದೀರಾ? ಅಪ್ಪ ಹೇಳ್ತಾರೆ ಆಮೇನ್, ನನ್ನ ಮಗಳಿಗೆ ಇದು ಮಾಡ್ತಾ ಇದ್ದೇನೆ, ಹೋಗಿ ಮನೆಗೆ ಮಿರಕಲ್ ಆಗ್ತಾ ಇದೆ, ಕೆಲಸದಲ್ಲಿ ಮಿರಕಲ್ ಆಗ್ತಾ ಇದೆ, ಎಲ್ಲೆಲ್ಲಿ ಹೋಗ್ತೀರ ಆರ್ಡರ್ಸ್ಗಳು ಬಿಡುಗಡೆ ಆಗ್ತಾ ಇದೆ, ಬೆಳ್ಳಿ ಬಂಗಾರಗಳು ಬರ್ತಾ ಇದೆ, ಕೆಲವರಿಗೆ ಅಭಿವೃದ್ಧಿಗಳು ಆಗುತ್ತೆ, ಹೊಸ ಗಾಡಿ, ಹೊಸ 2 ವೀಲರ್ಗಳು ಬರ್ತಾ ಇದೆ, ಹೊಸ ಬುಕ್ಗಳು ಬರ್ತಾ ಇದೆ ಮಕ್ಕಳಿಗೆ.
जीवन को देने वाले मैं तेरी आराधना करता हूँ। हे जीवित परमेश्वर मैं तेरी आराधना करता हूँ। जीवन को देने वाले मैं तेरी आराधना करता हूँ। हालेलुया होसन्ना, 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 हालेलुया होसन्ना। मृत्यु को जीतने वाले मैं तेरी आराधना करता हूँ। नरक को जीतने वाले मैं तेरी आराधना करता हूँ। मृत्यु को जीतने वाले मैं तेरी आराधना करता हूँ। नरक को जीतने वाले मैं तेरी आराधना करता हूँ। ओ हालेलुया होसन्ना, हालेलुया होसन्ना, हालेलुया होसन्ना, हालेलुया होसन्ना। ओ हालेलुया होसन्ना, हालेलुया होसन्ना, हालेलुया होसन्ना, हालेलुया होसन्ना। चंगाई देने वाले मैं तेरी आराधना करता हूँ। छुटकारा देने वाले मैं तेरी आराधना करता हूँ। चंगाई देने वाले मैं तेरी आराधना करता हूँ। छुटकारा देने वाले मैं तेरी आराधना करता हूँ।